ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಯು ಆಲ್. ಈ ಹಿಂದಿನ ಕ್ಲಾಸಲ್ಲಿ ರೀಮರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ಅದು ಅರ್ಧದಲ್ಲೇ ನಿಂತಿತ್ತು. ಆ ರೀಮರ್ಗೆ ಸಂಬಂಧಪಟ್ಟಂತೆ ಮುಂದಿನ ವಿಚಾರಗಳನ್ನ ನಾವು ಇವತ್ತು ಈ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಮುಂದಿನ ವಿಚಾರ ಜನರಲ್ ಫೀಚರ್ಸ್ ಆಫ್ ಹ್ಯಾಂಡ್ ರೀಮರ್ಸ್. ಇದು ನೋಡಿ, ಜನರಲ್ ಫೀಚರ್ಸ್ ಆಫ್ ಹ್ಯಾಂಡ್ ರೀಮರ್ಸ್ನ ಜನರಲ್ ಫೀಚರ್ಸ್ ಏನೇನು ಅಂತ ತಿಳ್ಕೊಳ್ಳೋಣ. ಅಂದರೆ ಅದು ನೋಡಿದ ತಕ್ಷಣ ನಿಮಗೆ ಇದು ಹ್ಯಾಂಡ್ ರೀಮರ್ ಅಂತ ಗೊತ್ತಾಗಬೇಕು. ಅದಕ್ಕೆ ಆದಂಥ ಫೀಚರ್ಸ್ ಇರ್ತವೆ. ಆ ಫೀಚರ್ಸ್ ನೋಡಿದ ತಕ್ಷಣ ನಿಮಗೆ ಇದು ಹ್ಯಾಂಡ್ ರೀಮರ್ ಅಂತ ಗೊತ್ತಾಗಬೇಕು. ಸೊ ಅದಕ್ಕೆ ಆ ಫೀಚರ್ಸ್ ಬಗ್ಗೆ ನಮಗೆ ಗೊತ್ತಿದ್ದರೆ ನೋಡಿದ ತಕ್ಷಣ ನಾವು ಅದು ಹ್ಯಾಂಡ್ ರೀಮರಾ ಅಥವಾ ಅದು ಮಿಷಿನ್ ರೀಮರಾ ಈ ಥರ ಎಲ್ಲ ನಾವು ಕಂಡುಹಿಡ್ಕೋಬೋದು, ಹೇಳ್ಬೋದು. ಸೊ ಅದಕ್ಕೆ ಫೀಚರ್ಸ್ ಇರ್ತವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಫೀಚರ್ಸ್ ಇರ್ತವೆ. ಸೊ ಆ ಫೀಚರ್ಸ್ ಏನೇನು ಅಂತ ನಾವು ಇವತ್ತು ನೋಡೋಣ. ಮೊದಲಿಗೆ ಹ್ಯಾಂಡ್ ರೀಮರ್ಸ್ ಆರ್ ಯೂಸ್ ಟು ರೀಮ್ ಹೋಲ್ ಮ್ಯಾನ್ಯುಯಲಿ ಯೂಸಿಂಗ್ ಟ್ಯಾಪ್ ರಂಚಸ್. ಹ್ಯಾಂಡ್ ರೀಮರು ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ನಾವು ಡ್ರಿಲ್ಡ್ ಹೋಲ್ನ ರೀಮ್ ಮಾಡೋದಕ್ಕೆ ಅಂತ ನಮಗೆ ಆಲ್ರೆಡಿ ಗೊತ್ತು. ಸೊ ಆ ಹೋಲ್ನ ರೀಮಿಂಗ್ ಮಾಡೋದು ಮ್ಯಾನ್ಯುಯಲಿ ಅಂದರೆ ನಾವೇ ಕೈಯಲ್ಲಿ ರೀಮಿಂಗ್ ಆಪ್ರೇಷನ್ನ ನಾವು ಮಾಡಬೇಕಾಗುತ್ತೆ, ರೀಮಿಂಗ್ ಪ್ರೋಸೆಸ್ನ ನಾವು ಮಾಡಬೇಕಾಗುತ್ತೆ. ವಿತ್ ದ ಹೆಲ್ಪ್ ಆಫ್ ಟ್ಯಾಪ್ ರೆಂಚ್ ಅಂತ ಒಂದು ಹೋಲ್ಡಿಂಗ್ ಡಿವೈಸ್ ಸಿಗುತ್ತೆ. ಅದು ಟ್ಯಾಪ್ ಹಾಕೋದಕ್ಕೆ ನಾವು ಉಪಯೋಗಿಸುವಂಥ ರೆಂಚ್. ಅದು ಮಾಮೂಲಿ ರೆಂಚೆಲ್ಲ ಹೇಳ್ತೀವಲ್ಲ, ಸ್ಪಾನರ್ಗೆ ಒಂದು ಪೈಪ್ ರೆಂಚು ಆ ಥರ ಎಲ್ಲ ಹೇಳ್ತೀವಲ್ವ, ಅದೇ ಥರ ಇದನ್ನು ಟ್ಯಾಪ್ ರೆಂಚ್ ಅಂತ ಕರಿತೀವಿ. ಆ ಟ್ಯಾಪ್ ರೆಂಚನ್ನ ಯೂಸ್ ಮಾಡಿಕೊಂಡು ನಾವು ಈ ರೀಮಿಂಗ್ ಪ್ರೋಸೆಸ್ನ ಮಾಡ್ತೀವಿ. ಈ ಹ್ಯಾಂಡ್ ರೀಮರ್ನ ನಾವು ಮ್ಯಾನ್ಯುಯಲಲ್ಲೇ ಮಾಡೋದು. ಆವಾಗ ಈ ಟ್ಯಾಪ್ ರಂಚಸ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ನೋಡಿ, ಮೇಲ್ಗಡೆ ಇದೆ ಟ್ಯಾಪ್ ರಂಚ್, ಅದನ್ನು ಇಟ್ಕೊಂಡು ತಿರುಗಿಸೋದು. ಇದೇ ಮೇಲ್ಗಡೆ ಇರೋದೆ ಟ್ಯಾಪ್ ರಂಚ್. ಆ್ಯಂಡ್ ದೀಸ್ ರೀಮರ್ಸ್ ಹ್ಯಾವ್ ಲಾಂಗ್ ಟೇಪರ್ ಲೀಡ್. ಮತ್ತು ಇದ್ರದ್ದು ಮೇಯ್ನ್ ಏನಪ್ಪ ಅಂತಂದರೆ, ಟೇಪರ್ ಲೀಡ್ ಇದೆಯಲ್ಲ ಅದು ಸ್ವಲ್ಪ ಲಾಂಗ್ ಆಗಿರುತ್ತೆ. ಮಿಷಿನ್ ರೀಮರಲ್ಲಿ ಸ್ವಲ್ಪ ಶಾರ್ಟ್ ಇರುತ್ತೆ, ಅದು ಚಿಕ್ಕದಿರುತ್ತೆ ಟೇಪರ್ ಲೀಡು. ಇದರಲ್ಲಿ ಸ್ವಲ್ಪ ಲಾಂಗ್ ಇರುತ್ತೆ. ಇಲ್ಲಿ ನೋಡಿ, ಪಿಕ್ಚರಲ್ಲಿ ತೋರಿಸಿದೆ. ಆ ಟೇಪರ್ ಲೀಡ್ ಇದೆಯಲ್ಲ ಅದು ಸ್ವಲ್ಪ ಉದ್ದ ಇರ್ತದೆ. ಅದೇ ನೀವು ಮಿಷಿನ್ ರೀಮರಲ್ಲಿ ಕಂಪೇರ್ ಮಾಡಿದಾಗ ಇದು ಇಷ್ಟು ಉದ್ದ ಇರೋಲ್ಲ, ಕಮ್ಮಿ ಇರುತ್ತೆ. ಅಷ್ಟು ಉದ್ದ ಇರೋಲ್ಲ, ಎಲ್ಲಿದೆಯಲ್ಲ ಇಷ್ಟು ಉದ್ದ ಬರೋಲ್ಲ, ಕಮ್ಮಿ ಇರುತ್ತೆ. ಇದರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಇಷ್ಟೊಂದು ಇರೋದೇ ಇಲ್ಲ. ಸ್ವಲ್ಪ ಇದರಲ್ಲಿ ಅರ್ಧನೂ ಇರೋಲ್ಲ, ಹೆಚ್ಚು ಕಮ್ಮಿ ಅರ್ಧ ಇರುತ್ತೆ ಅಷ್ಟೇ. ಈ ಟೇಪರ್ ಲೀಡ್ ಇದೆಯಲ್ಲ, ಈ ಟೇಪರ್ ಅಷ್ಟು ಉದ್ದ ಇದೆಯಲ್ಲ, ಆ ಲೆಂತು ಇರೋದಿಲ್ಲ. ಆ್ಯಂಡ್ ದಿಸ್ ಅಲೋಸ್ ಟು ಸ್ಟಾರ್ಟ್ ದಿ ರೀಮರ್ ಸ್ಟ್ರೈಟ್ ಆ್ಯಂಡ್ ಇನ್ ಅಲೈನ್ಮೆಂಟ್ ವಿತ್ ದ ಹೋಲ್ ಬೀಯಿಂಗ್ ರೀಮ್ಡ್. ಇದೇನಪ್ಪ ಹೆಲ್ಪ್ ಮಾಡುತ್ತೆ ಅಂತಂದರೆ, ಅಷ್ಟು ಉದ್ದ ಇರೋದು ಸ್ವಲ್ಪ ಜಾಸ್ತಿ ಹೋಲ್ ಒಳಗಡೆ ಹೋಗುತ್ತೆ. ಆವಾಗ ನಮಗೆ ಅದನ್ನು ಅಲೈನ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರೈಟಾಗಿ 90 ಡಿಗ್ರಿಲಿ ಇಟ್ಕೊಂಡು ನಾವು ಅದನ್ನು ರೀಮಿಂಗ್ ಮಾಡಬೇಕು. ಸೊ ಅದನ್ನು 90 ಡಿಗ್ರಿಗೆ ಅಲೈನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅದನ್ನು ಸ್ಟ್ರೈಟಾಗಿ ಹೋಲ್ಡ್ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ ಈ ಟೇಪರ್ ಲೀಡು. ಅಷ್ಟು ಸ್ವಲ್ಪ ಜಾಸ್ತಿ ಇರೋದರಿಂದ ಟೇಪರ್ ಲೆಂತು ಆ ಹೋಲ್ ಒಳಗಡೆ ಫಸ್ಟು ಸ್ವಲ್ಪ ಜಾಸ್ತಿ ಭಾಗ ಒಳಗಡೆಗೆ ಹೋಗುತ್ತೆ. ಸ್ವಲ್ಪ ಜಾಸ್ತಿ ಭಾಗ ಒಳಗಡೆ ಹೋದಾಗ ಏನಾಗುತ್ತೆ, ನಮಗೆ ಸ್ಟಾರ್ಟ್ ಮಾಡೋಕ್ಕೂ ಈಸಿ ಆಗುತ್ತೆ, ಅಲೈನ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಮತ್ತು ಸ್ಟ್ರೈಟ್ ಇಟ್ಕೊಳ್ಳೋಕ್ಕೂ ಅನುಕೂಲ ಮಾಡಿಕೊಡುತ್ತೆ. ನೆಕ್ಸ್ಟು, ಮೋಸ್ಟ್ ಆಫ್ ದ ಹ್ಯಾಂಡ್ ರೀಮರ್ಸ್ ಆರ್ ರೈಟ್ ಹ್ಯಾಂಡ್ ಕಟಿಂಗ್. ಮ್ಯಾಕ್ಸಿಮಮ್ ಎಲ್ಲ ಹ್ಯಾಂಡ್ ರೀಮರ್ಸ್ಗಳು ರೈಟ್ ಹ್ಯಾಂಡ್ ಕಟಿಂಗನ್ನ ಹೊಂದಿರುತ್ತೆ. ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಅಂತ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ರೈಟ್ ಹ್ಯಾಂಡ್ ಕಟಿಂಗ್ನ ಹೊಂದಿರುತ್ತೆ. ಆದರೆ ಹೆಲಿಕಲ್ ಫ್ಲೂಟೆಡ್ ಹ್ಯಾಂಡ್ ರೀಮರ್ಸ್ ಹ್ಯಾವ್ ಲೆಫ್ಟ್ ಹ್ಯಾಂಡ್ ಹೆಲಿಕ್ಸ್. ಹೆಲಿಕಲ್ ಫ್ಲೂಟೆಡ್ ಮಾತ್ರ ಲೆಫ್ಟ್ ಹ್ಯಾಂಡ್ ಹೆಲಿಕ್ಸ್ನ ಹೊಂದಿರುತ್ತೆ. ಹೆಲಿಕ್ಸ್ ಮಾತ್ರ ಲೆಫ್ಟ್ ಹ್ಯಾಂಡಲ್ಲಿರುತ್ತೆ. ಸೊ ಕಟಿಂಗ್ ಎಡ್ಜ್ ಎಲ್ಲ ರೈಟಲ್ಲೇ ಇರುತ್ತೆ, ಹೆಲಿಕ್ಸ್ ಮಾತ್ರ ಲೆಫ್ಟಲ್ಲಿ ಇರುತ್ತೆ. ಆ್ಯಂಡ್ ದ ಲೆಫ್ಟ್ ಹ್ಯಾಂಡ್ ಹೆಲಿಕ್ಸ್ ವಿಲ್ ಪ್ರೊಡ್ಯೂಸ್ ಸ್ಮೂತ್ ಕಟಿಂಗ್ ಆ್ಯಕ್ಷನ್ ಆ್ಯಂಡ್ ಫಿನಿಶ್. ಈ ಲೆಫ್ಟ್ ಹ್ಯಾಂಡ್ ಹೆಲಿಕ್ಸ್ ಏನಪ್ಪ ಮಾಡುತ್ತೆ ಅಂದರೆ, ಹೆಲ್ಪ್ ಮಾಡುತ್ತೆ ಅಂತಂದರೆ, ಇಟ್ ವಿಲ್ ಪ್ರೊಡ್ಯೂಸ್ ಸ್ಮೂತ್ ಕಟಿಂಗ್ ಆ್ಯಕ್ಷನ್, ಸ್ಮೂತಾಗಿ ಕಟಿಂಗ್ ಆಗುತ್ತೆ, ಆ್ಯಂಡ್ ಫಿನಿಶಿಂಗು ಕೂಡ ಸ್ಮೂತಾಗಿ ಇರುತ್ತೆ. ಇನ್ನು ಮೋಸ್ಟ್ ಆಫ್ ದ ರೀಮರ್ಸ್ ಮೆಷಿನ್ ಆರ್ ಹ್ಯಾಂಡ್, ಮೆಷಿನ್ ರೀಮರ್ ಆಗಿರ್ಬೋದು
ಅಥವಾ ಹ್ಯಾಂಡ್ ರಿಮರ್ ಆಗಿರ್ಬೋದು, ಹ್ಯಾವ್ ಅನ್ಈವನ್ ಸ್ಪೇಸಿಂಗ್ ಆಫ್ ಟೀತ್. ಇದು ಒಂಚೂರು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಯಾವಾಗಲೂ ಕೇಳ್ತಾ ಇರ್ತಾನೆ ಇದನ್ನು, ಯಾಕೆ ಅನ್ಈವನ್ ಸ್ಪೇಸಿಂಗ್ ಇರುತ್ತೆ ಕಟಿಂಗ್ ಟೀತು ರಿಮರಲ್ಲಿ ಅಂತ. ಮಿಷಿನ್ ರಿಮರ್ ಆದರೂ ಸರಿ, ಇದು ಹ್ಯಾಂಡ್ ರಿಮರ್ ಆದರೂ ಸರಿ, ಯಾವುದೇ ಥರದ ರಿಮರ್ ಆಗಲಿ, ಆ ಕಟಿಂಗ್ ಸ್ಪೇಸ್ ಇದೆಯಾ, ಕಟಿಂಗ್ ಟೀತ್ದು ಸ್ಪೇಸು ಅನ್ಈವನ್ ಇರುತ್ತೆ. ಸ್ಪೇಸಿಂಗು ಏನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಡ್ರಿಲ್ಲಲ್ಲಿ ಸುತ್ತ ಕಟಿಂಗ್ ಎಡ್ಜ್ ಇತ್ತಲ್ಲ, ಅದು ಒಂದು ಕಟಿಂಗ್ ಎಡ್ಜ್ಗೆ ಮತ್ತೊಂದು ಕಟಿಂಗ್ ಎಡ್ಜ್ಗೆ ಸೇಮ್ ಇರ್ತಿತ್ತು. ಒಂದು ಕಟಿಂಗ್ ಎಡ್ಜಿಂದ ಇನ್ನೊಂದು ಕಟಿಂಗ್ ಎಡ್ಜು ಮತ್ತು ಆ ಕಟಿಂಗ್ ಎಡ್ಜಿಂದ ಮತ್ತೊಂದು ಕಟಿಂಗ್ ಎಡ್ಜ್ಗೆ ಸೇಮ್ ಡಿಸ್ಟೆನ್ಸ್ ಇರ್ತಿತ್ತು. ಸ್ಪೇಸಿಂಗು ಎಕ್ಸಾಕ್ಟಾಗಿರ್ತಿತ್ತು. ಅಥವಾ ಏನು ಡಯಾಮೀಟ್ರ್ ಇದೆ ಅದನ್ನು ಈಕ್ವಲ್ ಆಗಿ ಡಿವೈಡ್ ಮಾಡಿಬಿಡ್ತಿದ್ರು. ಬಟ್ ಇಲ್ಲಿ ರೀಮರ್ಸಲ್ಲಿ ಆ ಥರ ಮಾಡಿರಲ್ಲ. ಅನ್ಈವನ್ ಸ್ಪೇಸಿಂಗ್ ಇರುತ್ತೆ. ಒಂದು ಕಡೆ ಕಮ್ಮಿ ಸ್ಪೇಸ್ ಇರುತ್ತೆ, ಒಂದು ಕಡೆ ಜಾಸ್ತಿ ಸ್ಪೇಸ್ ಇರುತ್ತೆ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಈ ಕಟಿಂಗ್ ಎಡ್ಜು ನೋಡಿ, ಒಂದರಿಂದ ಒಂದು ಕಟಿಂಗ್ ಎಡ್ಜು ವ್ಯತ್ಯಾಸ ಅಷ್ಟೂ ಬೇರೆ ಬೇರೆ ಥರ ಇದೆ ನೋಡಿ. ರೈಟ್ ಸೈಡಲ್ಲಿ 3 ಥರ ಇದೆ, ಅದರ ಆಪೋಸಿಟು ಈಕ್ವಲ್ ಆಗಿದೆ. ಪಕ್ಕದ್ದು ಅನ್ಈವನ್ ಇದೆ, ಪಕ್ಕದ್ದು ಅನ್ಈವನ್ ಇದೆ. ಸೊ ಮಿಷಿನ್ ರಿಮರ್ ಆದರೂ ಸರಿ, ಹ್ಯಾಂಡ್ ರಿಮರ್ ಆದರೂ ಸರಿ, ಆ ಕಟಿಂಗ್ ಎಡ್ಜ್ ಇದೆಯಲ್ಲ, ಆ ಕಟಿಂಗ್ ಎಡ್ಜ್ದು ಸ್ಪೇಸಿಂಗು ಅನ್ಈವನ್ ಆಗಿರುತ್ತೆ, ಈವನ್ ಆಗಿರೋದಿಲ್ಲ, ಅನ್ಈವನ್ ಇರುತ್ತೆ. ಯಾಕೆ ಅನ್ಈವನ್ ಇರುತ್ತೆ ಅಂತಂದರೆ, ದಿಸ್ ಫೀಚರ್ ಆಫ್ ರೀಮರ್ಸ್ ಹೆಲ್ಪ್ಸ್ ಟು ರೆಡ್ಯೂಸ್ ಚಾಟ್ರಿಂಗ್ ವೈಲ್ ರೀಮಿಂಗ್ ಮಾಡುವಾಗ ಈ ಫೀಚರು ನಮಗೆ ಏನಪ್ಪ ಹೆಲ್ಪ್ ಮಾಡುತ್ತೆ ಅಂತಂದರೆ, ರೀಮಿಂಗ್ ಮಾಡುವಾಗ ನಮಗೆ ಚಾಟ್ರಿಂಗ್ ಆಗುತ್ತೆ, ವೈಬ್ರೇಷನ್ ಆಗುತ್ತೆ, ಸ್ವಲ್ಪ ಸೌಂಡ್ ಬರುತ್ತೆ, ಸ್ವಲ್ಪ ಲೈಟಾಗಿ ಸೌಂಡ್ ಬರುತ್ತೆ ಮತ್ತು ವೈಬ್ರೇಷನ್ನು ಆಗುತ್ತೆ. ಅದನ್ನು ರೆಡ್ಯೂಸ್ ಮಾಡುತ್ತೆ. ಯಾವ ಫೀಚರು? ಅನ್ಈವನ್ ಸ್ಪೇಸಿಂಗ್ ಮಾಡಿರುವಂಥ ಫೀಚರು ಈ ರೀಮಿಂಗ್ ಮಾಡುವಾಗ ಇಟ್ ವಿಲ್ ರೆಡ್ಯೂಸ್ ಚಾಟ್ರಿಂಗ್ ವೈಲ್ ರೀಮಿಂಗ್. ಆ ಚಾಟ್ರಿಂಗ್ ಸೌಂಡು ಚಟ 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 ಅಂತ ಒಂಚೂರು ಸೌಂಡ್ ಬರುತ್ತೆ ಮತ್ತು ವೈಬ್ರೇಷನ್ನು ಬರುತ್ತೆ. ಅದನ್ನು ಅವಾಯ್ಡ್ ಮಾಡುತ್ತೆ ಈ ಅನ್ಈವನ್ ಸ್ಪೇಸಿಂಗ್ ಫೀಚರು. ಅನ್ಈವನ್ ಸ್ಪೇಸಿಂಗ್ ಫೀಚರ್ ಏನಕ್ಕೆ ಕೊಟ್ಟಿರ್ತಾನೆ ಅಂತಂದರೆ, ಟು ರೆಡ್ಯೂಸ್ ದಿ ಚಾಟ್ರಿಂಗ್ ವೈಲ್ ರೀಮಿಂಗ್. ಇದಿಷ್ಟನ್ನು ಬರೀಬೇಕಾಗುತ್ತೆ, ಅಥವಾ ಅಲ್ಲಿ ಬರೆದಿದ್ರೆ ನಾವು ಟಿಕ್ ಮಾಡಬೇಕಾಗುತ್ತೆ. ಅಥವಾ ಈ ಅನ್ಈವನ್ ಸ್ಪೇಸಿಂಗ್ ಫೀಚರ್ಸು ಏನು ಹೆಲ್ಪ್ ಮಾಡುತ್ತೆ, ಯಾಕೆ ಹೆಲ್ಪ್ ಮಾಡುತ್ತೆ, ಏನನ್ನ ಮಾಡುತ್ತೆ, ಅದೇನು ಕೆಲಸ ಮಾಡುತ್ತೆ ಅಂತಂದರೆ, ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ಚಾಟ್ರಿಂಗ್ ವೈಲ್ ರೀಮಿಂಗ್. ಇದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ಈ ಕ್ವಶನ್ನು ಕೇಳ್ತಾ ಇರ್ತಾನೆ. ದಿಸ್ ಫೀಚರ್ ಆಫ್ ರೀಮರ್ಸ್ ಹೆಲ್ಪ್ಸ್ ಟು ರೆಡ್ಯೂಸ್ ಚಾಟ್ರಿಂಗ್ while reaming. ಟೈಪ್ಸ್, ಫೀಚರ್ಸ್ ಆ್ಯಂಡ್ ಫಂಕ್ಷನ್ಸ್. ಈ ರೀಮರಲ್ಲಿ ಟೈಪ್ಸ್ಗಳಿದ್ದಾವೆ. ಆ ಟೈಪ್ಸ್ಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಆ ಟೈಪ್ಸ್ಗೆ ಏನೇನು ಫೀಚರ್ಸ್ ಇದೆ ಮತ್ತು ಅದರದ ಫಂಕ್ಷನ್ಸ್ಗಳು ಯಾವ್ದ್ಯಾವುದು. ಟೈಪ್ಸು ಯಾವ್ಯಾವ ಥರ ಇದೆ ಅಂತ, ಫೀಚರ್ಸು ಆ ಫೀಚರ್ಸು ಯಾವ್ಯಾವ ಥರದ್ದು ಹೇಗಿದೆ, ಆ್ಯಂಡ್ ಫಂಕ್ಷನ್ಸ್ ಮತ್ತು ಅದರದ ಫಂಕ್ಷನ್ಸ್, ಅದರ ಕೆಲಸ ಏನು. ಹ್ಯಾಂಡ್ ರೀಮರ್ಸ್ ವಿತ್ ಡಿಫರೆಂಟ್ ಫೀಚರ್ಸ್ ಆರ್ ಅವೈಲಬಲ್ ಫಾರ್ ಮೀಟಿಂಗ್ ಡಿಫರೆಂಟ್ ರೀಮಿಂಗ್ ಕಂಡೀಷನ್. ಬೇರೆ ಬೇರೆ ಕಂಡೀಷನಲ್ಲಿ, ರೀಮಿಂಗ್ ಕಂಡೀಷನಲ್ಲಿ ಬೇರೆ ಬೇರೆ ಫೀಚರ್ಸ್ ಇರುವಂಥ ಹ್ಯಾಂಡ್ ರೀಮರ್ಸ್ನ ನಾವು ಯೂಸ್ ಮಾಡ್ತೀವಿ ಅಥವಾ ನಮಗೆ ಸಿಗುತ್ತೆ. ಹ್ಯಾಂಡ್ ರೀಮರ್ಸ್ ಡಿಫ್ರೆಂಟ್ ಫೀಚರ್ಸ್ ಇರುವಂಥದ್ದು ಸಿಗುತ್ತೆ. ನಾವು ಕೂಡ ಡಿಫ್ರೆಂಟ್ ರೀಮಿಂಗ್ ಕಂಡೀಷನಲ್ಲಿ ಡಿಫ್ರೆಂಟ್ ಫೀಚರ್ಸ್ ಇರೋವಂಥ ಹ್ಯಾಂಡ್ ರೀಮರ್ಸ್ನ ನಾವು ಯೂಸ್ ಮಾಡ್ತೀವಿ. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೈಪ್ಸ್ ಆರ್, ಜನರಲಾಗಿ ಜಾಸ್ತಿ ಕಾಮನ್ನಾಗಿ ಎಲ್ಲ ಕಡೆಯೂ ಯೂಸ್ ಮಾಡುವಂಥ ಟೈಪ್ಸ್ ಯಾವುದ್ಯಾವುದಪ್ಪ ಅಂತಂದರೆ, ನಂಬರ್ 1 ಪ್ಯಾರಲಲ್ ಹ್ಯಾಂಡ್ ರೀಮರ್ ವಿತ್ ಪ್ಯಾರಲಲ್ ಶಾಂಕ್. ಪ್ಯಾರಲಲ್ ಹ್ಯಾಂಡ್ ರೀಮರ್ ವಿತ್ ಪ್ಯಾರಲಲ್ ಶಾಂಕ್. ನಂಬರ್ 2 ಹ್ಯಾಂಡ್ ರೀಮರ್ ವಿತ್ ಪೈಲಟ್. ಹ್ಯಾಂಡ್ ರೀಮರ್ ವಿತ್ ಪೈಲಟ್. ಮೂರನೇದು ಸಾಕೆಟ್ ರೀಮರ್ ವಿತ್ ಪ್ಯಾರಲಲ್ ಶಾಂಕ್. ಸಾಕೆಟ್ ರೀಮರ್ ವಿತ್ ಪ್ಯಾರಲಲ್ ಶಾಂಕ್. ಟೇಪರ್ ಪಿನ್ ಹ್ಯಾಂಡ್ ರೀಮರ್. ಟೇಪರ್ ಪಿನ್ ಹ್ಯಾಂಡ್ ರೀಮರ್. ಸ್ಟ್ರೈಟ್ ಆ್ಯಂಡ್ ಹೆಲಿಕಲ್ ಫ್ಲೂಟೆಡ್ ರೀಮರ್ಸ್. ಸ್ಟ್ರೈಟ್ ಆ್ಯಂಡ್ ಹೆಲಿಕಲ್ ಫ್ಲೂಟೆಡ್ ರೀಮರ್ಸ್. ಆ್ಯಂಡ್ ಅಡ್ಜಸ್ಟಬಲ್ ಹ್ಯಾಂಡ್ ರೀಮರ್. ಅಡ್ಜಸ್ಟಬಲ್ ಹ್ಯಾಂಡ್ ರೀಮರ್. ಈಗ ಈ ಒಂದೊಂದರದೇ ಅದರ ಫೀಚರ್ಸು ಮತ್ತು ಅದರ ಫಂಕ್ಷನ್ಸು ಏನು ಅಂತ ನೋಡ್ತಾ ಹೋಗೋಣ. ಫಸ್ಟು
ಪ್ಯಾರಲಲ್ ಹ್ಯಾಂಡ್ ರಿಮರ್ ವಿತ್ ಪ್ಯಾರಲಲ್ ಶ್ಯಾಂಕ್. ಇದು ನೋಡಿ ಫಿಗರ್ ಬಂತು. ಪ್ಯಾರಲಲ್ ಶ್ಯಾಂಕ್ ಇದೆ, ಇದನ್ನು ಪ್ಯಾರಲಲ್ ಹ್ಯಾಂಡ್ ರಿಮರ್ ಅಂತ ಕರೀತಾರೆ. ಪೂರ್ತಿ ಪ್ಯಾರಲಲ್ ಇದೆ, A to Z ಅಲ್ವಾ, ಎಲ್ಲೂ ಟೇಪರ್ ಗೀಪರ್ ಇಲ್ಲ. ಆ ಕೊನೆಯಲ್ಲಿ ಟೇಪರ್ ಇರೋದು ಲೀಡ್, ಅದು ಲೀಡು, ಟೇಪರ್ ಲೀಡ್ ಅದು. ಸೊ ಅದರದ್ದು ಏನು ತಲೆ ಕೆಡಿಸ್ಕೊಬೇಡಿ. ಇದು ಸ್ಟ್ರೈಟ್ ಇದೆ, ಆಲ್ಮೋಸ್ಟ್ ಮೇಲಿಂದ ಕೆಳಗಡೆ ತನಕ ಸ್ಟ್ರೈಟ್ ಇದೆ. ಆ ತುದಿನಲ್ಲಿರೋದು ಲೀಡ್. ಎ ರೀಮರ್ ವಿಚ್ ಹಾಸ್ ವರ್ಚುವಲಿ ಪ್ಯಾರಲಲ್ ಕಟಿಂಗ್ ಎಡ್ಜಸ್ ವಿತ್ ಟೇಪರ್ ಆ್ಯಂಡ್ ಬಿವಲ್ ಲೀಡ್. ಈ ಪ್ಯಾರಲಲ್ ಹ್ಯಾಂಡ್ ರಿಮರು ವರ್ಚುವಲಿ ಪ್ಯಾರಲಲ್ ಕಟಿಂಗ್ ಎಡ್ಜಸ್ ಇರ್ತದೆ. ನೀವು ನೋಡಿದ್ರೆ ಪೂರ್ತಿ ಪ್ಯಾರಲಲ್ ಕಟಿಂಗ್ ಎಡ್ಜಸ್ಸು ಉದ್ದಕ್ಕೂ ಪ್ಯಾರಲಲ್ ಇರ್ತದೆ ವಿತ್ ಬಿವೆಲ್ ಆ್ಯಂಡ್ ಲೀಡ್. ಕೆಳಗಡೆ ಇದೆಯಲ್ಲ, ಒಂದು ಟೇಪರ್ ದೊಡ್ಡ ಟೇಪರ್ ಇರೋದು ಟೇಪರ್ ಲೀಡು, ಅದು ಕೆಳಗಡೆ ಇನ್ನೊಂದು ಸಣ್ಣ ಟೇಪರ್ ಇದೆ, ಅದನ್ನು ಲೀಡ್ ಅಂತ ಕರೀತಾರೆ. ಅದನ್ನು ಬಿವೆಲ್ ಲೀಡ್ ಅಂತ ಕರೀತಾರೆ. ನಾವು ಲಾಸ್ಟ್ ಕ್ಲಾಸ್ ಅದನ್ನು ನೋಡಿದ್ದೀವಿ. ಆ್ಯಂಡ್ ದ ಬಾಡಿ ಆಫ್ ದ ರೀಮರ್ ಈಸ್ ಇಂಟೆಗ್ರಲ್ ವಿತ್ ಎ ಶಾಂಕ್. ಈ ಬಾಡಿ ಇಂಟೆಗ್ರಲ್ ವಿತ್ ಎ ಶಾಂಕ್. ಇಂಟೆಗ್ರಲ್ ಅಂತಂದರೆ ಅದ್ರ ಜೊತೆಗೇ ಇರೋವಂಥದ್ದು, ಸಪ್ರೇಟಾಗಿ ಇರೋವಂಥದ್ದಲ್ಲ, ಅದು ಒಟ್ಟಿಗೆ ಇರೋವಂಥದ್ದು, ಮೇಲಿಂದ ಕೆಳಗಡೆ ತನಕ ಒಂದೇ ಪಾರ್ಟ್ ಅದು ಅಲ್ವಾ. ಸೊ ಅದನ್ನು ಇಂಟೆಗ್ರಲ್ ಪಾರ್ಟ್ ಅಂತ ಕರೀತಾರೆ. ಇಂಟೆಗ್ರಲ್ ಪಾರ್ಟ್ ಸಪ್ರೇಟಾಗಿ ತೊಗೊಂಡೋಗಿ ಜೋಡಿಸಿರೋದಲ್ಲ ಅದು. ಈಗ ಫಾರ್ ಎಕ್ಸಾಂಪಲ್ಲು ನಮಗೆ ಕೈ ಇದೆ, ಕೈನ ನಮಗೆ ಸಪ್ರೇಟಾಗಿ ಜೋಡಿಸಿದ್ದೀವಾ, ಸಪ್ರೇಟಾಗಿ ಜೋಡಿಸಿದ್ದೀವಾ, ಆದರೆ ಅದನ್ನು ಕೈ ಅಂತ ಒಂದು ಪಾರ್ಟ್ ಅಂತ ಹೇಳ್ತೀವಿ. ಭುಜ, ಕೈ ಸಪ್ರೇಟಾಗಿ ಪಾರ್ಟ್ಗಳನ್ನ ಹೇಳ್ತೀವಿ. ಆದರೆ ಅದೆರಡು ಒಟ್ಟಿಗೆ ಅಂಟ್ಕೊಂಡೇ ಇದೆ, ನಮ್ಮ ಬಾಡಿ ಒಳಗಡೆ ಇದೆ. ಅದನ್ನು ತಗೊಬಂದು ಸಪ್ರೇಟಾಗಿ ಅಸೆಂಬಲ್ ಮಾಡಿರೋದಲ್ಲ. ಅದೇ ಥರ ಇದು ಅಷ್ಟೇ. ಇಂಟೆಗ್ರಲ್ ಪಾರ್ಟ್ ಅಂತಂದರೆ ಆ ಥರ ಸಪ್ರೇಟಾಗಿ ತಂದು ಅಡ್ಜಸ್ಟ್ ಮಾಡಿ ಅಥವಾ ಅಸೆಂಬಲ್ ಮಾಡಿರೋದಲ್ಲ. ಒಂದೇ ಪೀಸಲ್ಲಿ ಎರಡು ಪೋರ್ಷನ್ ಇದೆ, ಎರಡು ಪಾರ್ಟ್ಸ್ಗಳಿದ್ದಾವೆ. ಅದನ್ನು ಇಂಟೆಗ್ರಲ್ ಅಂತ ಕರೀತಾರೆ. ಇಂಟೆಗ್ರಲ್ ಅಂದರೆ ಜೊತೆಗೆ ಇರುವಂಥದ್ದು. ಬೇರೆ ತಗೊಂಬಂದು ಬೇರೆ ಕಡೆಯಿಂದ ಇನ್ನೊಂದು ಶ್ಯಾಂಕ್ ಬೇರೆ ಅಥವಾ ರೀಮರ್ ಬೇರೆ ತೊಗೊಂಬಂದ್ಬಿಟ್ಟು ಎರಡನ್ನೂ ಅಸೆಂಬಲ್ ಮಾಡಿರೋದು ಆ ಥರ ಅಲ್ಲ. ಪೂರ್ತಿ ಒಂದೇ. ಅದನ್ನು ಇಂಟೆಗ್ರಲ್ ಪಾರ್ಟ್ ಅಂತ ಕರೀತಾರೆ. ಆ್ಯಂಡ್ ದ ಶ್ಯಾಂಕ್ ಹ್ಯಾಸ್ ದ ನಾಮಿನಲ್ ಡಯಾಮೀಟರ್ ಆಫ್ ದ ಕಟಿಂಗ್ ಎಡ್ಜ್. ಮತ್ತು ಈ ಶ್ಯಾಂಕು ನಾಮಿನಲ್ ಡಯಾಮೀಟರ್ ಆಫ್ ದ ಕಟಿಂಗ್ ಎಡ್ಜು. ಡಯಾಮೀಟ್ರ್ ಎಷ್ಟಪ್ಪ ಇದ್ರದ್ದು ರೀಮರ್ದು ಅಂತಂದರೆ, ಈ ಶ್ಯಾಂಕ್ ರೀಮರ್ ಎಷ್ಟಿರುತ್ತೆ ಅಷ್ಟೇ ಡಯಾಮೀಟ್ರು. ಆ ಕಟಿಂಗ್ ಎಲ್ಲ ಆದಮೇಲೆ ಹೋಲ್ ಡಯಾಮೀಟ್ರ್ ಎಷ್ಟು ಬರುತ್ತೆ ನಮಗೆ ಅಂದರೆ, ಈ ಶ್ಯಾಂಕು ಏನು ಡಯಾಮೀಟ್ರ್ ಇರ್ತದೆ ಅದೇ ಡಯಾಮೀಟ್ರ್ ಹೋಲು ನಮಗೆ, ಫಿನಿಶ್ಡ್ ಹೋಲು ನಮಗೆ ಸಿಗುತ್ತೆ. ರೀಮಿಂಗ್ ಎಲ್ಲ ಆದಮೇಲೆ ಹೋಲು ಎಷ್ಟು ಡಯಾಮೀಟ್ರ್ ಇರುತ್ತೆ ಅಂತಂದರೆ, ಶ್ಯಾಂಕ್ ಎಷ್ಟು ಡಯಾಮೀಟ್ರ್ ಇರ್ತದೋ ಅಷ್ಟೇ ಡಯಾಮೀಟ್ರು ಇರುತ್ತೆ. ಆ್ಯಂಡ್ ಒನ್ ಎಂಡ್ ಆಫ್ ದ ಶಾಂಕ್ ಈಸ್ ಸ್ಕ್ವೇರ್ ಶೇಪ್ಡ್ ಫಾರ್ ಟರ್ನಿಂಗ್ ಇಟ್ ವಿತ್ ಎ ಟ್ಯಾಪ್ ರೆಂಚ್. ಮತ್ತು ಇನ್ನೊಂದು ಎಂಡು ಮೇಲ್ಗಡೆ ಇದೆಯಲ್ಲ, ಈ ಮೇಲ್ಗಡೆ ಎಂಡು ಸ್ಕ್ವೇರ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಇದನ್ನು ಸ್ಕ್ವೇರ್ ಮಾಡಿರ್ತಾರೆ. ಯಾಕಪ್ಪ ಅಂತಂದರೆ ಟ್ಯಾಪ್ ರೆಂಚಲ್ಲಿ ಅದನ್ನು ಹಿಡ್ಕೊಂಡು ಟರ್ನ್ ಮಾಡಬೇಕಲ್ಲ. ನಾವು ರೀಮಿಂಗ್ ಮಾಡಬೇಕು ಅಂತಂದರೆ ಟರ್ನಿಂಗ್ ಮಾಡಬೇಕು. ಆ ಟರ್ನಿಂಗ್ ಮಾಡಬೇಕಾದ್ರೆ ಒಂದು ಫೋರ್ಸ್ ಬೇಕಲ್ಲ, ಅದನ್ನು ಹೋಲ್ಡ್ ಮಾಡಬೇಕಲ್ವ. ಆ ಹೋಲ್ಡ್ ಮಾಡೋಕ್ಕೆ ಜಾಗ ಮೇಲ್ಗಡೆ ಇರೋದು ಸ್ಕ್ವೇರ್ ಮಾಡಿರ್ತಾರೆ. ಅದನ್ನು ಟ್ಯಾಪ್ ರೆಂಚಲ್ಲಿ ಹಿಡ್ಕೊಂಡು ನಾವು ಟ್ಯಾಪ್ ರೆಂಚನ್ನ ತಿರುಗಿಸ್ತಾ ಹೋಗೋದು. ಹಾಗೆ ಪ್ಯಾರಲಲ್ ರೀಮರ್ಸ್ ಆರ್ ಅವೈಲಬಲ್ ವಿತ್ ಸ್ಟ್ರೈಟ್ ಆ್ಯಂಡ್ ಹೆಲಿಕಲ್ ಫ್ಲೂಟ್ಸ್. ನೋಡಿ, ಇಲ್ಲಿ ಈ ಪ್ಯಾರಲಲ್ ರೀಮರ್ಸು ಸ್ಟ್ರೈಟ್ ಫ್ಲೂಟು ಸಿಗುತ್ತೆ, ಹೆಲಿಕಲ್ ಫ್ಲೂಟು ಸಿಗುತ್ತೆ. ಹೆಲಿಕಲ್ ಫ್ಲೂಟು ಸಿಗುತ್ತೆ. ಎ ಅಂದರೆ ಸ್ಟ್ರೈಟ್ ಫ್ಲೂಟು, ಬಿ ಅಂದರೆ ಹೆಲಿಕಲ್ ಫ್ಲೂಟು. ಎ ಅಂದರೆ ಹೆಲಿಕಲ್ ಫ್ಲೂಟು, ಎ ಅಂದರೆ ಸ್ಟ್ರೈಟ್ ಫ್ಲೂಟು, ಬಿ ಅಂತಂದರೆ ಹೆಲಿಕಲ್ ಫ್ಲೂಟು. ಸೊ ಈ ಪ್ಯಾರಲಲ್ ರೀಮರು ಸ್ಟ್ರೈಟ್ ಫ್ಲೂಟು ಸಿಗುತ್ತೆ, ಹೆಲಿಕಲ್ ಫ್ಲೂಟು ಸಿಗುತ್ತೆ. ಸ್ಟ್ರೈಟು ಫ್ಲೂಟು ಏನು ನಮಗೆ ಅಡ್ವಾಂಟೇಜು ಅಂತ ಮುಂದೆ ನೋಡೋಣ. ದಿಸ್ ಈಸ್ ದಿ ಕಾಮನ್ಲಿ ಯೂಸ್ಡ್ ಹ್ಯಾಂಡ್ ರೀಮರ್ ಫಾರ್ ರೀಮಿಂಗ್ ಹೋಲ್ ವಿತ್ ಪ್ಯಾರಲಲ್ ಸೈಡ್ಸ್. ಈ ರೀಮರು ಕಾಮನ್ನಾಗಿ ಯೂಸ್ ಮಾಡುವಂಥ ರೀಮರು ಯಾವುದಕ್ಕೆ? ಪ್ಯಾರಲಲ್ ಸೈಡ್ಸು, ಅಂದರೆ ಸ್ಟ್ರೈಟ್ ಹೋಲ್ಗಳಿರ್ತಾವಲ್ಲ, ಅಂಥ ಸ್ಟ್ರೈಟ್ ಹೋಲ್ಗಳನ್ನ ರೀಮಿಂಗ್ ಮಾಡೋಕ್ಕೆ ಉಪಯೋಗಿಸುವಂಥ ಕಾಮನ್ ರೀಮರು. ಏನು ಸರ್, ಸ್ಟ್ರೈಟ್ ಹೋಲ್ ಇರುತ್ತೆ ಆ ಥರ, ಹಾಗಾದರೆ ಟೇಪರು ಇರುತ್ತಾ ಅಂದರೆ ಹೌದು, ಟೇಪರು ಇರುತ್ತೆ. ಟೇಪರ್ ಹೋಲು ಮೇಲ್ಗಡೆ ದೊಡ್ಡದಾಗಿರುತ್ತೆ ಡಯಾಮೀಟ್ರು, ಕೆಳಗಡೆ ಚಿಕ್ಕದಾಗಿರುತ್ತೆ ಡಯಾಮೀಟ್ರು. ಟೇಪರ್ ಹೋಲು ಇರುತ್ತೆ. ಅದು ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಮುಂದೆ.
ಆ ಟೇಪರ್ ಹೋಲು ಇರುತ್ತೆ. ಆ ಥರ ಟೇಪರ್ ಹೋಲ್ನೂ ರೀಮಿಂಗ್ ಮಾಡೋಕ್ಕೆ ಬೇರೆ ರೀಮರ್ಗಳಿದ್ದಾವೆ. ಬಟ್ ಈ ರೀಮರು ಯಾವುದು ಪರ್ಟಿಕ್ಯುಲರ್ಲಿ ಪ್ಯಾರಲಲ್ ಹ್ಯಾಂಡ್ ರೀಮರ್ ವಿತ್ ಪ್ಯಾರಲಲ್ ಶಾಂಕ್, ಈ ರೀಮರು ಈ ಸೈಡ್ಸು ಪ್ಯಾರಲಲ್ ಸೈಡ್ಸು ಅಂದರೆ ಸ್ಟ್ರೈಟ್ ಹೋಲ್ಗಳನ್ನ ರೀಮಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದೆಯಾ? ಎ ರೀಮರ್ ವಿಚ್ ಹ್ಯಾಸ್ ವರ್ಚುಲಿ ಪ್ಯಾರಲಲ್ ಕಟಿಂಗ್ ಎಡ್ಜ್ ವಿತ್ ಟೇಪರ್ ಆ್ಯಂಡ್ ಬಿವಲ್ ಲೀಡ್. ಓಕೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಪ್ಯಾರಲಲ್ ರೀಮರ್ಸ್ ಆರ್ ಅವೈಲಬಲ್ ವಿತ್ ಸ್ಟ್ರೈಟ್ ಆ್ಯಂಡ್ ಹೆಲಿಕಲ್ ಫ್ಲೂಟ್ಸ್. ಇದು ಸ್ಟ್ರೈಟ್ ಫ್ಲೂಟು ಸಿಗುತ್ತೆ, ಹೆಲಿಕಲ್ ಫ್ಲೂಟು ಸಿಗುತ್ತೆ. ಎ ಅಂದರೆ ಸ್ಟ್ರೈಟ್ ಫ್ಲೂಟು, ಬಿ ಅಂತಂದರೆ ಹೆಲಿಕಲ್ ಫ್ಲೂಟು. ಓಕೆ. ಸೊ ನೆಕ್ಸ್ಟು ನೋಡೋಣ ಹ್ಯಾಂಡ್ ರಿಮರ್ ವಿತ್ ಪೈಲಟ್ ಇರೋವಂಥ ಹ್ಯಾಂಡ್ ರಿಮರ್ ನೋಡೋಣ. ಇಲ್ಲಿ ನೋಡಿ ಫಿಗರ್ ಬಂತು, ಪೈಲಟ್ ಕಾಣಿಸ್ತಾ ಇದೆಯಾ ಇಲ್ಲಿ? ದಿಸ್ ಇಸ್ ಪೈಲಟ್. ಈ ಪೈಲಟ್ ಏನು ಮಾಡುತ್ತೆ? ನಮಗೆ ಕೌಂಟ್ರ್ ಸಿಂಕು, ಕೌಂಟ್ರ್ ಬೋರಿಂಗಲ್ಲಿ ಏನು ಹೆಲ್ಪ್ ಮಾಡುತ್ತೋ ಅಂತ ಹೇಳಿದ್ವೋ ಅದೇ ಹೆಲ್ಪು ಇದು ಮಾಡುತ್ತೆ, ಇಲ್ಲೂ ಕೂಡ ಮಾಡುತ್ತೆ. ಫಾರ್ ದಿಸ್ ಟೈಪ್ ಆಫ್ ರಿಮರ್ ಎ ಪೋರ್ಷನ್ ಆಫ್ ದ ಬಾಡಿ ಈಸ್ ಸಿಲಿಂಡ್ರಿಕಲಿ ಗ್ರೌಂಡ್ ಟು ಫಾರ್ಮ್ ಎ ಪೈಲಟ್ ಆಟ್ ದಿ ಎಂಟ್ರಿಂಗ್ ಎಂಡ್. ಇಲ್ಲಿ ಏನು ಮಾಡಿದ್ದಾರೆ, A to Z ಒಂದೇ ಡಯಾಮೀಟರ್ ಇರ್ತದೆ. ಆ ತುದಿನಲ್ಲಿ ಒಂದು ಪೋರ್ಷನ್ ಮಾತ್ರ ಗ್ರೌಂಡ್ ಅಂತಂದರೆ ಗ್ರೈಂಡಿಂಗ್ ಆಗೋಗಿರೋದನ್ನು ಗ್ರೌಂಡ್ ಅಂತ ಕರೀತಾರೆ. ಗ್ರೈಂಡಿಂಗ್ ಅಂತಂದರೆ ಪ್ರೆಸೆಂಟ್ ಟೆನ್ಸು, ಗ್ರೌಂಡ್ ಅಂತಂದರೆ ಪಾಸ್ಟ್ ಟೆನ್ಸು. ಗ್ರೈಂಡಿಂಗ್ ಆಗಿರೋದನ್ನು ಗ್ರೌಂಡ್ ಅಂತ ಕರಿತೀವಿ. ಅದೇ ಆ ಸಿಲಿಂಡ್ರಿಕಲ್ ಪೋರ್ಷನ್ನ ಗ್ರೈಂಡಿಂಗ್ ಮಾಡಿ ಅಲ್ಲೊಂದು ಪೈಲಟ್ ಮಾಡಿರ್ತಾರೆ ಆ ಎಂಟ್ರಿಂಗ್ ಎಂಡಲ್ಲಿ, ಆ ಹೋಲ್ಗೆ ಎಂಟ್ರಾಗೋ ಎಂಡಲ್ಲಿ, ಹೋಲ್ಗೆ ಎಂಟ್ರಾಗೋ ತುದಿನಲ್ಲಿ ಗ್ರೈಂಡಿಂಗ್ ಎಲ್ಲ ಮಾಡಿ ಸಿಲಿಂಡ್ರಿಕಲ್ ಗ್ರೈಂಡಿಂಗ್ ಮಾಡ್ತಾರೆ. ಮಾಮೂಲಿ ಗ್ರೈಂಡಿಂಗ್ ಅಲ್ಲ, ಆ ರೌಂಡ್ ಇರೋದನ್ನು ಪಕ್ಕಾ ರೌಂಡ್ ಇರ್ತದೆ, 100% ರೌಂಡ್ ಇರುತ್ತದೆ. ಅದನ್ನು ಸಿಲಿಂಡ್ರಿಕಲ್ ಗ್ರೈಂಡಿಂಗ್ ಅಂತ ಕರಿತೀವಿ. ಅದರಲ್ಲಿ ಗ್ರೈಂಡಿಂಗ್ ಮಾಡಿ ನಮಗೆ ಈ ಮುಂದ್ಗಡೆ ಪೋರ್ಷನ್ ಇರ್ತದೆ, ಇದು ಸೇಮ್ ಡೈಮೆನ್ಷನ್ನೇ ಇರುತ್ತದೆ. ಆ್ಯಂಡ್ ದ ಪೈಲಟ್ ಕೀಪ್ಸ್ ದಿ ರಿಮೂವ್ ಕಾನ್ಸಂಟ್ರೇಟ್ ವಿತ್ ದಿ ಹೋಲ್ ಬೀಯಿಂಗ್ ರಿಮ್ಡ್. ಮತ್ತು ಇದು ಪೈಲಟ್ದು ಕೆಲಸನೇ ಹಾಗೆ. ಏನು ಅಂತಂದರೆ ನಾವು ಯಾವ ಹೋಲ್ಗೆ ಹಾಕ್ತೀವಿ ಆ ಹೋಲ್ದು ಸೆಂಟರ್ನ ಇದೂ ಸೇಮ್ ಸೆಂಟರ್ನ ಕೊಡುತ್ತೆ ನಮಗೆ. ಸೊ ಯಾವ ಹೋಲ್ ಆಲ್ರೆಡಿ ಇರ್ತದೆ ಅದಕ್ಕೆ ಕಾನ್ಸಂಟ್ರಿಕ್ ಮೇಂಟೈನ್ ಮಾಡುತ್ತೆ. ಸೇಮ್ ಅಲ್ಲೂ ಕೌಂಟ್ರ್ ಸಿಂಕಲ್ಲೂ ಸೇಮ್ ಅದೇ ಕಾನ್ಸಂಟ್ರಿಕ್ಕೆ ಮೇಂಟೈನ್ ಮಾಡಿತ್ತು, ಕೌಂಟ್ರ್ ಬೋರಿಂಗಲ್ಲೂ ಕಾನ್ಸಂಟ್ರಿಕ್ಕನ್ನೇ ಮೇಂಟೈನ್ ಮಾಡಿತ್ತಿದ್ದು ಈ ಪೈಲಟ್ಟು. ಅದಕ್ಕೋಸ್ಕರನೇ ಇದನ್ನು ಯೂಸ್ ಮಾಡೋದು. ಸೊ ನಾವು ಯಾವ ಹೋಲ್ನ ನಾವು ರೀಮಿಂಗ್ ಮಾಡಬೇಕೋ ಆ ಹೋಲ್ನ ಕಾನ್ಸಂಟ್ರಿಕ್ ಆಗಿ ಮೇಂಟೈನ್ ಮಾಡುತ್ತೆ, ಆ ಕಡೆ ಈ ಕಡೆ ಅಳ್ಳಾಡೋದಕ್ಕೆ ಬಿಡೋದಿಲ್ಲ. ಇದರಲ್ಲಿ ಸ್ವಲ್ಪ ನೀಟಾಗಿ ಇನ್ನೂ ಸ್ವಲ್ಪ ವ್ಯತ್ಯಾಸನೇ ಇಲ್ಲದೇ ಇರುವಂಥ ರೀಮಿಂಗ್ ಪ್ರೋಸೆಸ್ಸು ಆಗುತ್ತೆ. ನೆಕ್ಸ್ಟು ಸಾಕೆಟ್ ರೀಮರ್ ವಿತ್ ಪ್ಯಾರಲಲ್ ಶಾಂಕ್. ಸಾಕೆಟ್ ರೀಮರ್ ವಿತ್ ಪ್ಯಾರಲಲ್ ಶಾಂಕ್ ಇನ್ನೊಂದು ಟೈಪ್ ಇದು. ಇಲ್ಲಿ ನೋಡಿ, ದಿಸ್ ರೀಮರ್ ಹ್ಯಾಸ್ ಟೇಪರ್ಡ್ ಕಟಿಂಗ್ ಎಡ್ಜ್ ಟು ಸೂಟ್ ಮೆಟ್ರಿಕ್ ಮೋರ್ಸ್ ಟೇಪರ್. ನಾನು ಆವಾಗಲೇ ಹೇಳಿದೆ ಸರ್, ಓಲು ಸ್ಟ್ರೈಟೇ ಇರುತ್ತಾ ಅಂತ ಹೇಳ್ತಿರಲ್ಲ, ಅದರ ಟೇಪರ್ ಇರುತ್ತಾ ಅಂದರೆ ಇರುತ್ತೆ ನೋಡಿ. ಆ ಓಲು ಟೇಪರ್ ಇರುವಂಥ ಓಲು ಬಂದಾಗ ಅದನ್ನು ನಾವು ರೀಮಿಂಗ್ ಮಾಡಬೇಕಾದ್ರೆ ಈ ಥರ ರೀಮರನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಯಾವ ಥರದ್ದು? ಸಾಕೆಟ್ ರೀಮರ್ ವಿತ್ ಪ್ಯಾರಲಲ್ ಶಾಂಕ್. ದಿಸ್ ರೀಮರ್ ಹ್ಯಾಸ್ ಟೇಪರ್ಡ್ ಕಟಿಂಗ್ ಎಡ್ಜ್ ಟು ಸೂಟ್ ಮೆಟ್ರಿಕ್ ಮೋರ್ಸ್ ಟೇಪರ್. ಯಾವುದಕ್ಕೆ ಸೂಟ್ ಆಗುತ್ತಿದು? ಮೋರ್ಸ್ ಟೇಪರ್ಗೆ. ಮೋರ್ಸ್ ಟೇಪರ್ ನಾವು ಕೇಳಿದ್ದೀವಲ್ವಾ, ಮೋರ್ಸ್ ಟೇಪರ್ ಎಲ್ಲಿದೆ? ಡ್ರಿಲ್ಲಿಂಗ್ ಮಿಷಿನ್ ಸ್ಪಿಂಡಲಲ್ಲಿದೆ, ಡ್ರಿಲ್ಲಿಂಗ್ಗೆ ಹೋಲ್ಡ್ ಮಾಡ್ತೀವಲ್ಲ ಸ್ಲೀವ್ಸಲ್ಲಿದೆ, ಸಾಕೆಟ್ಸಲ್ಲಿದೆ. ಆ್ಯಂಡ್ ಕೌಂಟ್ರ್ ಸಿಂಕಲ್ಲಿ ಟೇಪರ್ ಶಾಂಕ್ ಇದೆಯಲ್ಲ ಅದರಲ್ಲಿದೆ ಮೋರ್ಸ್ ಟೇಪರು. ಸೊ ಈ ಟೇಪರು ನಾವು ಇಂಜಿನಿಯರಿಂಗಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟೇಪರ್ ಎಲ್ಲ ನಾವು ಮೋರ್ಸ್ ಟೇಪರೇ ಇರುತ್ತೆ. ಬೇರೆ ಕಡೆ ಎಲ್ಲ ಒಂದೆರಡು ಥರದ್ದು ಬೇರೆ ವ್ಯತ್ಯಾಸಗಳಿರ್ತವೆ, ಅದು ನಿಮ್ಗೆ ಯಾವಾಗಲೂ ಸ್ಪೆಷಲ್ ಕೇಸಲ್ಲಿ ಹೇಳ್ತೀನಿ. ಬಟ್ ನಿಮಗೆ ಟೇಪರ್ ಅಂದ ತಕ್ಷಣ ಜ್ಞಾಪಕ ಬರಬೇಕಾಗಿರೋದು ಮೋರ್ಸ್ ಟೇಪರ್. ಟೇಪರ್ ಅಂದ ತಕ್ಷಣ ಈ ಮೋರ್ ಜ್ಞಾಪಕ ಮಾಡ್ಕೊಂಬಿಡಿ ನೀವು, ಮೋರ್ ಶಾಪಿಂಗ್ ಮಾಲ್. ಈ ಮೋರ್ ಶಾಪಿಂಗ್ ಮಾಲ್ ಜ್ಞಾಪಕ ಮಾಡ್ಕೊಂಬಿಟ್ರೆ ಟಕ್ಕಂತ ಈ ಮೋರ್ಸ್ ಟೇಪರ್ ಅನ್ನೋದು ಜ್ಞಾಪಕ ಬರ್ತದೆ. ಟೇಪರ್ ನಮಗೆ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಟೇಪರ್ ಅಂತಂದರೆ ಮೋರ್ಸ್ ಟೇಪರ್ ಅನ್ನೋದನ್ನು ನೀವು ಮೈಂಡಲ್ಲಿ ಅಂದ್ಕೊಂಬಿಡಿ. ಬೇರೆ ಟೇಪರು ಇದ್ದಾವೆ, ಬೇರೆ ಥರದ್ದು ಜರ್ನಲ್ ಟೇಪರು ಅದು ಇದು ಬೇರೆ ಥರದ್ದು ಇದ್ದಾವೆ, ಅದನ್ನು ಸ್ಪೆಷಲ್ ಕೇಸಲ್ಲಿ ನಾವು ಉಪಯೋಗಿಸ್ತೀವಿ. ಬಟ್ ಜನ್ರಲಾಗಿ ಎಲ್ಲ ಕೇಸಲ್ಲೂ ಆಲ್ಮೋಸ್ಟ್ ಈ ಮೋರ್ಸ್ ಟೇಪರ್ನ ಯೂಸ್ ಮಾಡೋದ್ರಿಂದ ನಾವು ಈ ಮೋರ್ಸ್ ಟೇಪರ್ ಅಂತ ಅಂದ್ಕೊಬಿಡೋಣ. ಸೊ ಈ ಸಾಕೆಟ್ ರೀಮರ್ಗೆ ಬಂತು ನೋಡಿ ಫಿಗರು, ನೋಡಿ ಟೇಪರ್ ಇದೆ, ಕಟಿಂಗ್ ಎಡ್ಜು ಅಲ್ವಾ, ಕಟಿಂಗ್ ಪಾಯಿಂಟು ಫುಲ್ ಟೇಪರ್ ಇದೆ. ಸೊ ಇದೇನು,
ಈ ಥರ ಹೋಲೇ ಇರುತ್ತಲ್ಲ, ಅಂದರೆ ಟೇಪರ್ ಹೋಲ್ ಇರುವಂಥ ಹೋಲ್ಗಳೇ ಇರ್ತವೆ, ಅದನ್ನು ನಾವು ರೀಮಿಂಗ್ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಸಾಕೆಟ್ ರೀಮರ್ಸ್ನ ಯೂಸ್ ಮಾಡ್ತೀವಿ. ದ ಶಾಂಕ್ ಈಸ್ ಇಂಟೆಗ್ರಲ್ ವಿತ್ ದಿ ಬಾಡಿ. ಇದು ಶಾಂಕು ಈ ಬಾಡಿ ಎಲ್ಲ ಒಟ್ಟಿಗೆ ಇಂಟೆಗ್ರಲ್ಲೇ, ಅಂದರೆ ಸಪ್ರೇಟ್ ತಗೊಂಬಂದು ಅಸೆಂಬ್ಲಿ ಮಾಡಿಲ್ಲ, ಎಲ್ಲ ಇಂಟೆಗ್ರಲ್ ಪಾರ್ಟಿನ. ಆ್ಯಂಡ್ ಈಸ್ ಸ್ಕ್ವೇರ್ ಶೇಪ್ಡ್ ಫಾರ್ ಡ್ರೈವಿಂಗ್. ಸೇಮ್ ಇದು ಕೂಡ ಮೇಲ್ಗಡೆ ಸ್ಕ್ವೇರ್ ಮಾಡಿರ್ತಾರೆ ಡ್ರೈವ್ ಮಾಡೋದಕ್ಕೆ ಮೇಲ್ಗಡೆ ಸ್ಕ್ವೇರ್ ಮಾಡಿದ್ದಾರೆ. ಆ್ಯಂಡ್ ದ ಫ್ಲೂಟ್ ಆರ್ ಐದರ್ ಸ್ಟ್ರೈಟ್ ಆರ್ ಎಲಿಕಲ್. ಇದರಲ್ಲಿ ಫ್ಲೂಟ್ ಇದೆಯಲ್ಲ, ಫುಲ್ ಸ್ಟ್ರೈಟ್ ಇದೆ, ಟೇಪರ್ ಇದೆ, ಆದರೆ ಫುಲ್ ಸ್ಟ್ರೈಟ್ ಇದೆ ನೋಡಿ. ಎಲ್ಲೂ ಆ ಕಡೆ ಇದ್ದಿಲ್ಲ, ಸ್ಟ್ರೈಟ್ ಇದೆ, ಮೇಲ್ಗಡೆಯಿಂದ ಕೆಳಗಡೆ ತನಕ ಸ್ಟ್ರೈಟ್ ಇದೆ, ಆದರೆ ಟೇಪರ್ ಇದೆ. ಆದರೆ ಇನ್ನೊಂದು ಬಂತು ನೋಡಿ, ಇದು ಈ ಟೈಪ್ ಸಾಕೆಟ್ ರೀಮರು ಹೆಲಿಕಲ್ ಫ್ಲೂಟು ಸಿಗುತ್ತೆ. ದ ಸಾಕೆಟ್ ರೀಮರ್ ಈಸ್ ಯೂಸ್ಡ್ ಫಾರ್ ರೀಮಿಂಗ್ ಮೋಸ್ಟ್ ಟೇಪರ್ಡ್ ಹೋಲ್ಸ್. ಇದನ್ನು ಈ ಹೆಲಿಕಲ್ ಫ್ಲೂಟ್ ಇರೋವಂಥದ್ದು ಸಿಗುತ್ತೆ, ಆ್ಯಂಡ್ ಟೇಪರ್ ಪಿನ್ ಹ್ಯಾಂಡ್ ರಿಮರ್ ಅಂತಂದರೆ ನೋಡೋಣ. ಇದು ಟೇಪರ್ ಇರ್ತದೆ, ಸ್ವಲ್ಪ ಲಾಂಗ್ ಇರುತ್ತೆ, ಉದ್ದ ಇರ್ತದೆ. ಇದು ಸ್ವಲ್ಪ ಸಣ್ಣ ಇರುತ್ತೆ, ಮಾಮೂಲಿ ಸಾಕೆಟ್ ರೀಮರ್ಗಿಂತ ಇದು ಸ್ವಲ್ಪ ಉದ್ದ ಇರ್ತದೆ. ಆ ಕಟಿಂಗ್ ಎಡ್ಜು ಇಲ್ಲಿ ನೋಡಿ ಫುಲ್ ಉದ್ದ ಇದೆ. ದಿಸ್ ರೀಮರ್ ಹ್ಯಾಸ್ ಟೇಪರ್ಡ್ ಕಟಿಂಗ್ ಎಡ್ಜ್. ಇದು ಕೂಡ ಟೇಪರ್ ಕಟಿಂಗ್ ಎಡ್ಜ್ ಇರುತ್ತೆ ಫಾರ್ ರೀಮಿಂಗ್ ಟೇಪರ್ ಹೋಲ್ಸ್ ಟು ಸೂಟ್ ಟೇಪರ್ ಪಿನ್ಸ್. ಮತ್ತು ಕೆಲವು ಸಣ್ಣ ಹೋಲ್ಗಳಿದ್ದಾವೆ, ಈ ಟೇಪರ್ ಪಿನ್ನನ್ನು ಹಾಕೋಕ್ಕೆ ಯೂಸ್ ಮಾಡುವಂಥ ಹೋಲ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ಲು, ನಿಮಗೆ ಸೈಕಲಲ್ಲಿ ಪೆಡ್ಲನ್ನ ಹೇಗೆ ಫಿಕ್ಸ್ ಮಾಡಿರ್ತಾನೆ ಗೊತ್ತಾ ನಿಮಗೆ? ಒಂದು ಪಿನ್ ಹೊಡೆದಿರ್ತಾನೆ, ಅದಕ್ಕೆ ಒಂದು ಪಿನ್ ಹೊಡೆದಿರ್ತಾನೆ. ಮುಂಚೆ ಎಲ್ಲ ಬರೀ ಪಿನ್ನೇ ಹೊಡೆದ್ಬಿಡ್ತಿದ್ರು, ಈಗ ಒಂದು ಪಿನ್ ಹೊಡೆದು ಆಮೇಲೆ ಅದಕ್ಕೆ ಮುಂದಾಗಡೆಯಿಂದ ಒಂದು ನಟ್ ಹಾಕಿರ್ತಾನೆ. ಸ್ಟ್ರೈಟ್ ಪಿನ್ ಒಂಥರ ಟೇಪರ್ ಪಿನ್ ಇರ್ತದೆ. ಅದು ಟೇಪರ್ ಪಿನ್ನು ಸ್ಟ್ರೈಟ್ ಇರೋದಿಲ್ಲ, ಅದು ಟೇಪರ್ ಮೇಲ್ಗಡೆ ಸ್ವಲ್ಪ ದಪ್ಪ ಇರ್ತದೆ, ಕೆಳಗಡೆ ಒಂದು ಸ್ವಲ್ಪ ಸಣ್ಣ ಇರ್ತದೆ, ಡಯಾಮೀಟ್ರು ಸ್ಲೋಪ್ ಇರುತ್ತೆ. ಆ ಟೇಪರ್ ಪಿನ್ನ ಯೂಸ್ ಮಾಡ್ತಾರೆ. ಆ ಟೇಪರ್ ಪಿನ್ ಹಾಕೋ ಜಾಗ ಇದೆಯಲ್ಲ, ಆ ಹೋಲು ಇದೇ ಥರ ಟೇಪರ್ ಇರುತ್ತೆ. ಆ ಹೋಲು ಕೂಡ ಇದೇ ಥರ. ನೀವು ಉಲ್ಟಾ ಹಾಕಿದ್ರೆ ಆ ಟೇಪರ್ ಪಿನ್ ಹೋಗೋದಿಲ್ಲ ಒಳಗಡೆಗೆ, ಉಲ್ಟಾ ಹಾಕಿದ್ರೆ ಟೇಪರ್ ಪಿನ್ನು ಹೋಗೋದಿಲ್ಲ. ಸೊ ನೀವು ಸೀದಾನೇ ಹಾಕಬೇಕು. ಸೊ ಆ ಹೋಲು ಕೂಡ ನಿಮಗೆ ಟೇಪರ್ ಇರ್ತದೆ. ಅಂಥ ಹೋಲ್ನ ಇದು ರೀಮಿಂಗ್ ಮಾಡಬೇಕಾದ್ರೆ ಈ ರೀಮರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಎ ಟೇಪರ್ ಪಿನ್ ರೀಮರ್ ಈಸ್ ಮೇಡ್ ವಿತ್ ಎ ಟೇಪರ್ ಆಫ್ 1/50. ಇದನ್ನು ಟೇಪರ್ನ ಹೇಗಪ್ಪ ಮಾಡಿರ್ತಾರೆ ಅಂದರೆ 1/50 ಅಂತ ಕರೀತಾರೆ. ಆ 1/50 ಅಂದರೆ ಏನು ಅಂತಂದರೆ, ನಾನು ನಿಮಗೆ ಕ್ಲಾಸಲ್ಲಿ ಬೋರ್ಡ್ ಮೇಲೆ ಬರೆದು ತೋರಿಸ್ಬೇಕು. ಇವಾಗ ಹೇಳಿದ್ರೆ ನಿಮಗೆ ಅರ್ಥ ಆಗೋಲ್ಲ. ನಾನು ಕ್ಲಾಸಲ್ಲಿಗೆ ಬಂದಾಗ ಈ 1/50 ಅಂತಂದರೆ ಏನು ಅಂತ ನಿಮಗೆ ಬರೆದು ಡ್ರಾಯಿಂಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಆವಾಗ ನೀಟಾಗಿ ಅರ್ಥ ಆಗುತ್ತೆ. ಈಗ ನೀವು ಟೇಪರ್ ಹೇಗಪ್ಪ ಇರುತ್ತೆ ಅಂದರೆ 1/50 ಇರುತ್ತೆ. ಹೇಗೆ ಮಾಡಿರ್ತಾರೆ ಅಂತಂದರೆ 1/50 ಮಾಡಿರ್ತಾರೆ ಅಷ್ಟನ್ನಿ. ಅದು ನೆಕ್ಸ್ಟು ಆ 1/50 ಅಂದರೆ ಏನು ಅದನ್ನು ನಾನು ನಿಮಗೆ ಕ್ಲಾಸಲ್ಲಿ ಬೋರ್ಡ್ ಮೇಲೆ ಮಾಡಿ ತೋರಿಸ್ತೀನಿ. ಆ್ಯಂಡ್ ದೀಸ್ ರೀಮರ್ಸ್ ಆರ್ ಅವೈಲಬಲ್ ವಿತ್ ಸ್ಟ್ರೈಟ್ ಆರ್ ಹೆಲಿಕಲ್ ಫ್ಲೂಟ್ಸ್. ಇದು ಕೂಡ ಸ್ಟ್ರೈಟ್ ಫ್ಲೂಟು ಸಿಗುತ್ತೆ ಅಥವಾ ಹೆಲಿಕಲ್ ಫ್ಲೂಟು ಸಿಗುತ್ತೆ. ಸ್ಟ್ರೈಟ್ ಫ್ಲೂಟ್ ಇರೋವಂಥದ್ದು ಸಿಗುತ್ತೆ, ಹೆಲಿಕಲ್ ಫ್ಲೂಟ್ ಇರೋವಂಥದ್ದು ಸಿಗುತ್ತೆ. ಹೆಲಿಕಲ್ ಅಂತಂದರೆ ಸುತ್ಕೊಂಡು ಹೋಗಿರೋದು, ಈ ಕಟಿಂಗ್ ಎಡ್ಜು ಸುತ್ಕೊಂಡು ಹೋಗಿರೋದು, ಯಾವ ಥರ ಡ್ರಿಲ್ ಥರ ಇದು ಸುತ್ಕೊಂಡು ಹೋಗಿರೋದು ಕಟಿಂಗ್ ಎಡ್ಜು, ಅದು ಸಿಗುತ್ತೆ. ಸ್ಟ್ರೈಟ್ ಇರೋದು ಸಿಗುತ್ತೆ. ಸ್ಟ್ರೈಟ್ ಆ್ಯಂಡ್ ಹೆಲಿಕಲ್ ಫ್ಲೂಟೆಡ್ ರಿಮರ್ಸ್. ಇದೇನು ಸ್ಟ್ರೈಟು ಮತ್ತು ಹೆಲಿಕಲ್ ಫ್ಲೂಟೆಡ್ಡು ಅಂತಾರಲ್ಲ, ಸ್ಟ್ರೈಟು ಸಿಗುತ್ತೆ, ಹೆಲಿಕಲ್ಲು ಸಿಗುತ್ತೆ. ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಇಲ್ಲಿ ನೋಡಿ, ಸ್ಟ್ರೈಟ್ ಫ್ಲೂಟೆಡ್ ರೀಮರ್ಸ್ ಆರ್ ಯೂಸ್ಫುಲ್ ಫಾರ್ ಜನರಲ್ ರೀಮಿಂಗ್ ವರ್ಕ್. ಸ್ಟ್ರೈಟ್ ಫ್ಲೂಟೆಡ್ಡು ಜನರಲ್ ಆಗಿ ಕೆಲಸ ಮಾಡೋವಂಥ ವರ್ಕ್ಗೆ ಯೂಸ್ ಮಾಡ್ತೀವಿ. ನೋಡಿ, ಸ್ಟ್ರೈಟು ಫ್ಲೂಟು ಫುಲ್ ಪೂರ್ತಿ ಹಿಂಗಿದೆ, ಜನರಲ್ ವರ್ಕ್ಗೆ ಮಾಡ್ತೀವಿ. ಆದರೆ ಹೆಲಿಕಲ್ ಫ್ಲೂಟೆಡ್ ರೀಮರ್ಸ್ ಆರ್ ಪರ್ಟಿಕ್ಯುಲರ್ಲಿ ಸೂಟಬಲ್ ಫಾರ್ ರೀಮಿಂಗ್ ಹೋಲ್ಸ್ ವಿತ್ ಕೀವೇ ಗ್ರೂವ್ಸ್ ಆರ್ ಸ್ಪೆಷಲ್ ಲೈನ್ಸ್ ಕಟ್ ಇನ್ ಟು ದ್ಯಾಮ್. ಕೆಲವು ಸಂದರ್ಭಗಳಲ್ಲಿ ಹೋಲ್ಗಳಲ್ಲಿ ಕೀವೇ ಇರುತ್ತೆ ನೋಡಿ. ಇವಾಗ ಇಲ್ಲಿದೆ ಒಂದು ಕೀವೇ ಇರುವಂಥ ಹೋಲ್ಗೆ ರೀಮಿಂಗ್ ಮಾಡ್ತಾಯಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಕಟ್ಟಿದೆ ಆ ಹೋಲು. ಯಾವ ಹೋಲ್ನ ನಾವು ರೀಮಿಂಗ್ ಮಾಡ್ತಾಯಿದ್ವಿ ಅಲ್ಲಿ ಒಂದು ಕಟ್ಟಿಂಗ್ ಆಗಿದೆ ಅಲ್ವಾ? ಆ ಕಟ್ಟಿಂಗ್ ಆಗಿರೋದನ್ನು ರೀಮಿಂಗ್ ಈ ಸ್ಟ್ರೈಟ್ ಕಟಿಂಗ್ ಎಡ್ಜ್ ಇರೋವಂಥ ರೀಮರಲ್ಲಿ ಮಾಡಿದ್ರೆ ಆ ಕಟಿಂಗ್ ಎಡ್ಜು ಆ ಗ್ರೂನಲ್ಲಿ
ಸಿಗಾಕೊಳ್ಳುವಂಥ ಚಾನ್ಸಸ್ ಇರ್ತದೆ, ಆ ಗ್ರೂನಲ್ಲಿ ಸಿಗಾಕೊಳ್ಳುವಂಥ ಚಾನ್ಸಸ್ ಇರ್ತದೆ, ಬಂದು ಸ್ಟ್ರಕ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಹೆಲಿಕಲ್ ಫ್ಲೂಟ್ ರೀಮರ್ನ ಯೂಸ್ ಮಾಡಿ. ನೋಡಿ ಕಾಣಿಸ್ತಾ ಇದೆಯಾ? ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಸ್ಟ್ರೈಟ್ ಬಂದು ಕೂತ್ಕೊಳ್ಳೋದೇ ಇಲ್ಲ ಕಟಿಂಗ್ ಎಡ್ಜಲ್ಲಿ ಕರೆಕ್ಟಾಗಿ ಆ ಕಟ್ಟಾಗಿರೋ ಕಡೆಗೆ. ಅಲ್ಲೇನು ಮಾಡುತ್ತೆ, ಒಂಥರ ಬ್ರಿಡ್ಜ್ ಥರ ಪ್ರೊವೈಡ್ ಮಾಡಿಬಿಡುತ್ತೆ. ಸೊ ಸಲೀಸಾಗಿ ರೀಮಿಂಗು ಆಗುತ್ತೆ. ಈ ಥರ ಸ್ಲಾಟ್ ಇರೋವಂಥದ್ದು, ಕೀವೇಸ್ ಇರೋವಂಥದ್ದು, ಕೀವೇ ಇರೋವಂಥದ್ದು, ಮತ್ತು ಕೆಲವು ಸಲ ಒಂದು ಲೈನ್ ಇರುತ್ತೆ, ಸ್ಪೆಷಲ್ ಲೈನ್ ಇರುತ್ತೆ ಒಳಗಡೆ, ಹೋಲ್ ಒಳಗಡೆ ಆ ಥರ ಲೈನ್ ಇರೋವಂಥದ್ದು. ಆವಾಗೇನಾಗುತ್ತೆ, ನೀವು ಸ್ಟ್ರೈಟ್ ಫ್ಲೂಟ್ ಇರೋವಂಥದ್ದು ಯೂಸ್ ಮಾಡಿದ್ರೆ ನಿಮಗೆ ಆ ಗೆರೆನಲ್ಲಿ ಅಥವಾ ಆ ಸ್ಲಾಟ್ ಆ ಗ್ರೂನಲ್ಲಿ ನಿಮಗೆ ಹೋಗಿ ಸಿಗಾಕೋತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಈ ಹೆಲಿಕಲ್ ಫ್ಲೂಟೆಡ್ ರೀಮರ್ಸ್ನ ನಾವು ಯೂಸ್ ಮಾಡಿದ್ರೆ ಸಲೀಸಾಗಿ ರೀಮಿಂಗ್ ಮಾಡ್ಕೋಬೋದು. ಆ ಜಾಗನ ನಮಗೆ ಅದು ಇಲ್ಲಿ ದ ಹೆಲಿಕಲ್ ಫ್ಲೂಟ್ ವಿಲ್ ಬ್ರಿಡ್ಜ್ ದ ಗ್ಯಾಪ್ ಆ್ಯಂಡ್ ರೆಡ್ಯೂಸ್ ಬೈಂಡಿಂಗ್ ಆ್ಯಂಡ್ ಚಾಟ್ರಿಂಗ್. ಅದೇನು ಮಾಡುತ್ತೆ, ಆ ಗ್ಯಾಪ್ಗೆ ಬ್ರಿಡ್ಜ್ ಥರ ಒಂದು ಪ್ರೊವೈಡ್ ಮಾಡಿಬಿಡುತ್ತೆ. ಇದು ಬ್ರಿಡ್ಜ್ ಆಗಿ ವರ್ಕ್ ಮಾಡುತ್ತೆ. ಆವಾಗ ಇದು ಬೈಂಡಿಂಗು ಆಗೋಲ್ಲ, ಆವಾಗವಾಗ ಸಿಗಾಕೊಳ್ಳೋದು ಆಗಲ್ಲ, ಮತ್ತು ಚಾಟ್ರಿಂಗು ಆಗೋಲ್ಲ, ವೈಬ್ರೇಷನ್ ಕೂಡ ಆಗಲ್ಲ. ಸೊ ಅದಕ್ಕೆ ಈ ಹೆಲಿಕಲ್ ಫ್ಲೂಟ್ನ ಯೂಸ್ ಮಾಡ್ತಾರೆ. ಇದೊಂದು ಅಂಡರ್ಲೈನ್ ಮಾಡ್ಕೊಂಡು ಬರ್ಕೊಳ್ಳಿ. ದ ಹೆಲಿಕಲ್ ಫ್ಲೂಟ್ಸ್ ವಿಲ್ ಬ್ರಿಡ್ಜ್ ದಿ ಗ್ಯಾಪ್ ಆ್ಯಂಡ್ ರೆಡ್ಯೂಸ್ ಬೈಂಡಿಂಗ್ ಆ್ಯಂಡ್ ಚಾಟ್ರಿಂಗ್. ಇದನ್ನು ಬರ್ಕೊಳ್ಳಿ. ಏನಕ್ಕೆ ಹೆಲಿಕಲ್ ಫ್ಲೂಟ್ ಇರೋವಂಥದ್ದು ಏನಕ್ಕೆ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕೀವೇಸ್ ಇರೋವಂಥದ್ದು, ಗ್ರೂವ್ಸ್ ಇರೋವಂಥ ಹೋಲು ಅಥವಾ ಸ್ಪೆಷಲ್ ಲೈನ್ ಇರೋವಂಥ ಹೋಲ್ ಕಡೆ ಈ ಅದು ಹೆಲಿಕಲ್ ಫ್ಲೂಟೆಡ್ ರೀಮರ್ಸ್ನ ಯೂಸ್ ಮಾಡ್ತಾರೆ. ಮತ್ತೊಂದು ಅಡ್ಜಸ್ಟಬಲ್ ಹ್ಯಾಂಡ್ ರೀಮರ್. ಅಡ್ಜಸ್ಟಬಲ್ ಹ್ಯಾಂಡ್ ರೀಮರ್ ಅಂತ ನಿಮಗೆ ಗೊತ್ತಾಗಿರಬೇಕು. ದ ಸೈಜ್ ಆಫ್ ದ ರೀಮರ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಬೈ ಮೂವಿಂಗ್ ದಿ ಬ್ಲೇಡ್ಸ್ ಇನ್ ದಿ ಟೇಪರ್ಡ್ ಸ್ಲಾಟ್ ಯೂಸಿಂಗ್ ದಿ ನಟ್ ಪ್ರೊವೈಡೆಡ್ ಆನ್ ಐದರ್ ಎಂಡ್ ಆಫ್ ದ ಬ್ಲೇಡ್. ಇಲ್ಲಿ ಅಡ್ಜಸ್ಟಬಲ್ಲು ಏನು ಅಂತ, ಅಡ್ಜಸ್ಟಬಲ್ಲು ಅಂತಂದರೆ 10 mm ಇರೋದನ್ನ 15 mm 20 mm ಮಾಡಿಬಿಡೋದಲ್ಲ, ಸ್ಲೈಟ್ ಅಡ್ಜಸ್ಟ್ಮೆಂಟು. ಅದು ಇಲ್ಲಿ ನೋಡಿ, ಇದೊಂದು ರೀಮರ್ ಇದೆ, ಇದು ಮೇಲ್ಗಡೆ ಒಂದು ನಟ್ಟು ಕೆಳಗಡೆ ಒಂದು ನಟ್ಟಿದೆ, ಮೇಲ್ಗಡೆ ಒಂದು ನಟ್ಟು ಕೆಳಗಡೆ ಒಂದು ನಟ್ಟಿದೆ. ಆ ಕೆಳಗಡೆ ನಟ್ಟನ್ನ ಲೂಸ್ ಮಾಡಿಕೊಂಡು ಆ ಕಟಿಂಗ್ ಎಡ್ಜ್ ಇದೆಯಲ್ಲ, ಅದು ಬ್ಲೇಡು, ಅದನ್ನು ಕೆಳಗಡೆ ತಳ್ಳಿಬಿಡ್ಬೋದು. ಈ ಶೇವಿಂಗ್ ಬ್ಲೇಡ್ ಹಾಕ್ತಾರೆ ನೋಡಿ, ಶೇವಿಂಗ್ ಬ್ಲೇಡ್ನ ಲೈಟಾಗಿ ಹಾಕ್ಬಿಟ್ಟು ಸೈಡಿಂದ ತಳ್ತಾರಲ್ಲ, ಅದೇ ಥರ ಇದು ಮೇಲ್ಗಡೆಯಿಂದ ಕೆಳಗಡೆಗೆ ತಳ್ಳೋದು. ಸುತ್ತ ಇರೋ ಬ್ಲೇಡ್ಗಳನ್ನ ಕೆಳಗಡೆಗೆ ತಳ್ಳಿದ್ರೆ ಡಯಾಮೀಟ್ರು ಸ್ವಲ್ಪ ವೇರಿ ಆಗುತ್ತೆ, ಜಾಸ್ತಿ ಆಗುತ್ತೆ, ಡಯಾಮೀಟ್ರು ಸ್ವಲ್ಪ ವೇರಿ ಆಗುತ್ತೆ. ಇದಕ್ಕೊಂದು ಇಲ್ಲಿ ವೀಡಿಯೋ ಹಾಕಿದ್ದೆ, ಆ ವಿಡಿಯೋ ನಿಮಗೆ ಇದರಲ್ಲಿ ಓಪನ್ ಆಗ್ತಾಯಿಲ್ಲ, ಅದು ಕಂಪ್ಯೂಟ್ರಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಓಪನ್ ಆಗ್ತಾಯಿಲ್ಲ. ನಿಮಗೆ ಕ್ಲಾಸಲ್ಲಿ ನಾನು ಅದನ್ನು ತೋರಿಸ್ತೀನಿ. ಇಷ್ಟೆಲ್ಲ ಆದಮೇಲೆ ಈ ಹ್ಯಾಂಡ್ ರೀಮರ್ನ ಯಾವ ಮೆಟೀರಿಯಲಲ್ಲಿ ಮಾಡಿರ್ತಾರೆ, ಯಾವ ಮೆಟೀರಿಯಲ್ ಯೂಸ್ ಮಾಡಿ ಇದನ್ನು ಮಾಡಿರ್ತಾರೆ. ಮಾಮೂಲಿ ಮೆಟೀರಿಯಲ್ ಆದರೆ ಇದು ಮೆಟೀರಿಯಲ್ನ ಹೇಗೆ ತೆಗೆಯೋದು, ಸೊ ಇದಕ್ಕೆ ಬೇಕಾದಂಥ ಮೆಟೀರಿಯಲ್ನ ಯೂಸ್ ಮಾಡಿ, ಮೆಟಲ್ನ ಯೂಸ್ ಮಾಡಿ ಆ ರೀಮಿಂಗನ್ನ ತಯಾರು ಮಾಡಿರ್ತಾರೆ. ಯಾವ ಮೆಟೀರಿಯಲಲ್ಲಿ ಮಾಡಿರ್ತಾರೆ ನೋಡೋಣ. ಇದರಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿರೋದು, ಈ ರೀಮರು ಪೋರ್ಷನ್ನು ಒಂದೊಂದು ಸಲ ಆವಾಗಲೇ ನಾನು ಹೇಳಿದೆ ಬಾಡಿ ಮತ್ತು ಶ್ಯಾಂಕು ಇಂಟಗ್ರಲ್ಲು ಅಂತ. ಇಂಟಗ್ರಲ್ ಆಗಿದ್ರೂ ಒಂದೊಂದು ಸಲ ಕೆಲವು ಸಂದರ್ಭಗಳಲ್ಲಿ ಬಾಡಿ ಮತ್ತು ಶ್ಯಾಂಕ್ ಎರಡೂ ವೆಲ್ಡ್ ಮಾಡಿ ಜಾಯಿನ್ ಮಾಡಿರ್ತಾರೆ. ನಮಗೆ ಗೊತ್ತೇ ಆಗಲ್ಲ, ಅದು ವೆಲ್ಡಿಂಗ್ ಮಾಡಿ ಜಾಯಿನ್ ಮಾಡಿರೋದು ಗೊತ್ತೇ ಆಗಲ್ಲ, ಬಟ್ ಅಲ್ಲಿ ಬರೆದಿರ್ತಾರೆ, ಗೊತ್ತಾಗುತ್ತೆ ನಮಗೆ ಅದು ಇದು ಇಂಥದ್ದೇ ಅಂತ. ಸೊ ಈ ಮೆಟೀರಿಯಲ್ಲು ವೆನ್ ದಿ ರೀಮರ್ಸ್ ಆರ್ ಮೇಡ್ ಆ್ಯಸ್ ಒನ್ ಪೀಸ್ ಕನ್ಸ್ಟ್ರಕ್ಷನ್, ಅಂದರೆ ಒಂದೇ ಪೀಸ್ ಕನ್ಸ್ಟ್ರಕ್ಷನ್, ಮೇಲಿಂದ ಕೆಳಗಡೆ ತನಕ ಶ್ಯಾಂಕು ಬಾಡಿ ಎಲ್ಲವೂ ಒಂದೇ ಪೀಸ್ ಆಗಿಬಿಟ್ರೆ, ಎರಡೆರಡು ಪೀಸ್ ಅಲ್ಲದೇ ಇದ್ದರೆ ಒಂದೇ ಮೇಲಿಂದ ಕೆಳಗಡೆ ತನಕ ಒಂದೇ ಪೀಸ್ ಆದರೆ ಹೈ ಸ್ಪೀಡ್ ಸ್ಟೀಲ್ ಯೂಸ್ ಮಾಡ್ತಾರೆ. HSS ಹೈ ಸ್ಪೀಡ್ ಸ್ಟೀಲ್ ಅಂತ ಕರೆಯೋದು. HSS ಅಂದರೆ ಹೈ ಸ್ಪೀಡ್ ಸ್ಟೀಲ್ ಅಂತ. ಒಂದೇ ಪೀಸು ಮೇಲ್ಗಡೆ ಆ ಸ್ಕ್ವೇರ್ ಪೀಸ್ ಇರುತ್ತಲ್ಲ, ಸ್ಕ್ವೇರು, ಶ್ಯಾಂಕು, ಬಾಡಿ, ಲೀಡು, ಬಿವೆಲ್ಲು ಎಲ್ಲವೂ ಕೂಡ ಒಂದೇ ಪೀಸು. ಮೇಲ್ಗಡೆಯಿಂದ ಒಂದೇ ಪೀಸ್ ಆದಾಗ ಈ HSS ಅಲ್ಲಿ ಮಾಡಿರ್ತಾರೆ. ಕೆಲವು ಸಂದರ್ಭದಲ್ಲಿ ವೆನ್ ದೇ ಆರ್ ಮೇಡ್ ಆಸ್ 2 ಪೀಸ್ ಕನ್ಸ್ಟ್ರಕ್ಷನ್, ಕೆಲವು ಸಂದರ್ಭಗಳಲ್ಲಿ 2 ಪೀಸ್ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಶ್ಯಾಂಕ್ ಬೇರೆ ಮೆಟೀರಿಯಲ್ ಇರುತ್ತದೆ ಮತ್ತು ಈ ಬಾಡಿ ಬೇರೆ ಇರುತ್ತದೆ, ಎರಡೂ
ದೆನ್ ದ ಕಟಿಂಗ್ ಪೋರ್ಷನ್ ಈಸ್ ಮೇಡ್ ಆಫ್ ಎಚ್ ಎಸ್ ಎಸ್. ಆವಾಗ ಕಟಿಂಗ್ ಪೋರ್ಷನ್ನ ಮಾತ್ರ ಎಚ್ ಎಸ್ ಎಸ್ ಮಾಡಿರ್ತಾರೆ. ಕಟಿಂಗ್ ಪೋರ್ಷನ್ ಅಂದರೆ ಬಾಡಿ ಮಾತ್ರ ಎಚ್ ಎಸ್ ಎಸ್ ಅಲ್ಲಿರುತ್ತೆ. ಮಿಕ್ಕಿದ್ದು ವೈಲ್ ದ ಶಾಂಕ್ ಪೋರ್ಷನ್ ಈಸ್ ಮೇಡ್ ಆಫ್ ಕಾರ್ಬನ್ ಸ್ಟೀಲ್. ಶಾಂಕ್ ಪೋರ್ಷನ್ನು ಕಾರ್ಬನ್ ಸ್ಟೀಲಲ್ಲಿ ಮಾಡಿರ್ತಾರೆ. ಎರಡು ಪೀಸ್ ಆದಾಗ ಶಾಂಕ್ ಪೋರ್ಷನ್ನು ಕಾರ್ಬನ್ ಸ್ಟೀಲ್ ಇರ್ತದೆ, ಕಟಿಂಗ್ ಪೋರ್ಷನ್ನು ಎಚ್ ಎಸ್ ಎಸ್ ಇರುತ್ತೆ. ಹೈ ಸ್ಪೀಡ್ ಸ್ಟೀಲ್ ಎಚ್ ಎಸ್ ಎಸ್ ಇರುತ್ತೆ. ಆ್ಯಂಡ್ ದೇ ಆರ್ ಬಟ್ ವೆಲ್ಡೆಡ್ ಟುಗೆದರ್ ಬಿಫೋರ್ ಮ್ಯಾನುಫ್ಯಾಕ್ಚರಿಂಗ್. ಅದನ್ನು ಎರಡೂ ಮೆಟೀರಿಯಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಮುಂಚೆ, ಈ ರೀಮರ್ ಶೇಪಿಗೆ ಮಾಡೋಕ್ಕಿಂತ ಮುಂಚೆನೇ ನೀಟಾಗಿ ವೆಲ್ಡಿಂಗ್ ಮಾಡಿಬಿಟ್ಟು ಅದು ಒಂದೇ ಪೀಸ್ ಥರ ಕಾಣೋ ಥರ ಮಾಡಿಬಿಟ್ಟು ಆಮೇಲೆ ಅದನ್ನು ರೀಮಿಂಗ್ ಏನೇನು ಬೇಕೋ ರೀಮಿಂಗಿಗೆ ಯಾವ ಪಾರ್ಟ್ಸ್ ಬೇಕಾದೆಲ್ಲ ಮಾಡಿ ಆಮೇಲೆ ರೀಮರ್ನ ತಯಾರು ಮಾಡ್ತಾರೆ. ಸೊ ಒಂದೇ ಪೀಸ್ ಕನ್ಸ್ಟ್ರಕ್ಷನ್ ಆದರೆ ಫುಲ್ ಎಚ್ ಎಸ್ ಎಸ್ಸು, 2 ಪೀಸ್ ಕನ್ಸ್ಟ್ರಕ್ಷನ್ ಆದರೆ ಶಾಂಕ್ ಪೋರ್ಷನ್ನು ಕಾರ್ಬನ್ ಸ್ಟೀಲು ಮತ್ತು ಕಟಿಂಗ್ ಪೋರ್ಷನ್ ಯಾವುದು ಬಾಡಿ, ಆ ಬಾಡಿ ಎಚ್ ಎಸ್ ಎಸ್ಸಲ್ಲಿ ಮಾಡಿರ್ತಾರೆ. ಹಾಗೆ ಸ್ಪೆಸಿಫಿಕೇಷನ್ ಆಫ್ ಎ ರೀಮರ್ ಆ್ಯಸ್ ಯೂಶುವಲ್ ಎಲ್ಲವೂ ಬಂದಾಗ ನಾವು ಅದಕ್ಕೆ ಸ್ಪೆಸಿಫಿಕೇಷನ್ನು ನೋಡಲೇಬೇಕಾಗುತ್ತೆ. ರೀಮರ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ದಿ, ರೀಮರ್ನ ಯಾವ ಥರಪ್ಪ ಸ್ಪೆಸಿಫಿಕೇಷನ್ ಮಾಡೋದು ಅಂತಂದರೆ ಅಕಾರ್ಡಿಂಗ್ ಟು ದಿ ಟೈಪ್. ಇದು ಹಿಂಗೆ ನಾವು ಹೇಳಬೇಕು ಯಾವ ಥರದ್ದು ಬೇಕು ಅಂತಂದರೆ ಮೊದಲು ಟೈಪ್ ಹೇಳಬೇಕು. ಇಷ್ಟೊತ್ತು ಅಡ್ಜಸ್ಟಬಲ್ಲ, ಸ್ಲಾಟೆಡ್ಡಾ ಮತ್ತು ಸ್ಟ್ರೈಟ್ ಫ್ಲೂಟಾ, ಇವೆಲ್ಲ ಪ್ಯಾರಲಲ್ ಶಾಂಕ ಏನೇನೋ ಎಲ್ಲ ನೋಡಿದ್ವಲ್ಲ 5-6, ಅದು ಟೈಪು. ಅದನ್ನು ಹೇಳಬೇಕಾಗತ್ತೆ. ಅಕಾರ್ಡಿಂಗ್ ಟು ದಿ ಟೈಪ್, ಅಕಾರ್ಡಿಂಗ್ ಟು ದಿ ಫ್ಲೂಟು ಸ್ಟ್ರೈಟ್ ಫ್ಲೂಟಾ, ಹೆಲಿಕಲ್ ಫ್ಲೂಟಾ, ಇದನ್ನು ನಾವು ಹೇಳಬೇಕಾಗುತ್ತೆ. ಆ್ಯಂಡ್ ಶಾಂಕ್ ಎಂಡ್ ಯಾವುದು ಅದನ್ನು ಹೇಳಬೇಕಾಗುತ್ತೆ. ಆ್ಯಂಡ್ ಸೈಜ್ ಮತ್ತು ಡಯಾಮೀಟರು, ಆ್ಯಸ್ ಯೂಶಲಿ ಡಯಾಮೀಟ್ರು, ಇದಿಷ್ಟನ್ನು ನಾವು ಹೇಳಬೇಕಾಗುತ್ತೆ ಸ್ಪೆಸಿಫೈ ಮಾಡಿ. ಇಲ್ಲ ಅಂತಂದರೆ ಅವ್ರಿಗಿಷ್ಟ ಬಂದದನ್ನು ಕೊಡ್ತಾರೆ. ನಮಗೆ ಯಾವ ಟೈಪ್ ಬೇಕೋ, ಅದು ಸ್ಲಾಟೆಡ್ ಟೈಪ್ ಬೇಕು, ಹೆಲಿಕಲ್ ಫ್ಲೂಟ್ ಬೇಕು, ಶಾಂಕ್ ಎಂಡ್ ಇರೋದು, ಸ್ಕ್ವೇರ್ ಎಂಡ್ ಇರೋದು ಬೇಕು, ಮತ್ತು 10 mm ಬೇಕು ಅಂತ ಇಷ್ಟು ಹೇಳಬೇಕು. ಇದಿಷ್ಟು ಹೇಳಿದಾಗಲೇ ಕರೆಕ್ಟಾಗಿ ಸ್ಪೆಸಿಫೈ ಮಾಡ್ದಂಗೆ ಆಗುತ್ತೆ. ಎಕ್ಸಾಂಪಲ್ಲು ಇಲ್ಲಿದೆ ನೋಡಿ, ಹ್ಯಾಂಡ್ ರೀಮರ್, ಸ್ಟ್ರೈಟ್ ಫ್ಲೂಟ್, ಪ್ಯಾರಲಲ್ ಶಾಂಕ್ ಆಫ್ 20 mm ಡಯಾಮೀಟರ್, ಇಷ್ಟು ಕೊಟ್ಟು. ಸೊ ಇಷ್ಟೂ ನಾವು ಸ್ಪೆಸಿಫೈ ಮಾಡಬೇಕಾದ್ರೆ ಇದಿಷ್ಟೂ ಹೇಳಬೇಕಾಗತ್ತೆ. ಟೈಪು, ಫ್ಲೂಟು, ಶಾಂಕ್ ಎಂಡು ಮತ್ತು ಸೈಜು, ಇದಿಷ್ಟೂ ಹೇಳಿ ನಾವು ಸ್ಪೆಸಿಫಿಕೇಷನ್ ಮಾಡಬೇಕಾಗತ್ತೆ. ಮತ್ತು ಈ ರೀಮಿಂಗ್ ಮಾಡಬೇಕಾದ್ರೆ ಡ್ರಿಲ್ ಇರುತ್ತಲ್ಲ, ಅದ್ರ ಸೈಜು ಏನಿರಬೇಕು ಅಂತ ನೋಡಬೇಕು. ಡ್ರಿಲ್ಲು ಯಾವ ಸೈಜ್ ಇರಬೇಕು ಅಂತ. ಇಲ್ಲಿ ನೋಡಿ, ಈಗ ನಿಮಗೆ 10 mm ಡ್ರಿಲ್ ಬೇಕು, ಎಕ್ಸಾಕ್ಟ್ ಆಗಿರೋ ಡ್ರಿಲ್ ಬೇಕು, ರೀಮಿಂಗ್ ಆಗಿರೋ ಹೋಲು ಬೇಕು ಅಂತಂದಾಗ 10 mm ಡ್ರಿಲ್ ಹಾಕ್ಕೊಂಬಿಟ್ಟು ನೀವು ರೀಮಿಂಗ್ ಮಾಡ್ತೀನಿ ಅಂತಂದರೆ ರೀಮರು ಏನನ್ನ ಕಟ್ ಮಾಡುತ್ತೆ, ಏನನ್ನ ಕಟ್ ಮಾಡಿಬಿಟ್ಟು ನಿಮಗೆ ಫಿನಿಷಿಂಗ್ ಕೊಡುತ್ತೆ. ಅಲ್ಲಿ ಮೆಟೀರಿಯಲೇ ಇರೋಲ್ಲ ಕಟ್ ಮಾಡೋದಕ್ಕೆ. ಆ ಮೆಟೀರಿಯಲೇ ಇಲ್ಲದೇ ಇದ್ದಾಗ ನಿಮಗೆ ಅಲ್ಲಿ ಕಟಿಂಗ್ ಆಪ್ರೇಷನ್ನೇ ಆಗೋಲ್ಲ. ಆವಾಗ ಫಿನಿಷಿಂಗ್ ಎಲ್ಲಿ ಬರುತ್ತೆ ನಿಮಗೆ, ಅಲ್ವಾ? ಫಾರ್ ರೀಮಿಂಗ್ ವಿತ್ ಎ ಹ್ಯಾಂಡ್ ಆರ್ ಮೆಷಿನ್ ರೀಮರ್, ನೀವು ಆ ರೀಮಿಂಗು ಹ್ಯಾಂಡಲ್ಲಾದ್ರು ಮಾಡಿ ಅಥವಾ ಮಿಷಿನಲ್ಲಾದ್ರು ಮಾಡಿ, ದ ಹೋಲ್ ಡ್ರಿಲ್ಡ್ ಶುಡ್ ಬಿ ಸ್ಮಾಲರ್ ದ್ಯಾನ್ ದಿ ರೀಮರ್ ಸೈಜ್. ಆ ಹೋಲು, ರೀಮಿಂಗ್ ಮಾಡಬೇಕಾಗಿರೋ ಹೋಲು ನಾವು ಯಾವ ರೀಮರ್ನ ಯೂಸ್ ಮಾಡ್ತೀವೋ, ಅಂದರೆ ಯಾವ ಡಯಾಮೀಟ್ರ್ ರೀಮರ್ನ ಯೂಸ್ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಸಣ್ಣದಿರಬೇಕು, ಸ್ಲೈಟ್ಲಿ ಚಿಕ್ಕದಿರಬೇಕು. ಈಗ 10 mm ರೀಮ್ಡ್ ಹೋಲ್ ಬೇಕು ನಮಗೆ ಅಂತಂದರೆ ನೀವು ಹೋಲ್ನ 10 mm ಹಾಕ್ಬಿಟ್ರೆ ರೀಮಿಂಗ್ ಮಾಡೋದಕ್ಕೆ ನಿಮಗೆ ಅಲ್ಲಿ ಅವಕಾಶನೇ ಇರೋದಿಲ್ವಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ಮೇಲೆ ಕೆಳಗಡೆ ಓಡಾಡುತ್ತೆ, ಯಾವುದು ಮೆಟೀರಿಯಲ್ ತೆಗೆಯಲ್ಲ, ಸ್ಮೂತು ಬರೋಲ್ಲ, ಯಾವುದೂ ಬರೋದಿಲ್ಲ ನಿಮಗೆ, ಅಲ್ವಾ? ಸೊ ನಿಮಗೆ ಡ್ರಿಲ್ ಸೈಜ್ ಏನಾಗಬೇಕಪ್ಪ ಅಂತಂದರೆ ರೀಮಿಂಗ್ ಡಯಾಮೀಟ್ರ್ ಏನಿದೆ ಅಥವಾ ರೀಮರ್ ಡಯಾಮೀಟ್ರ್ ಏನಿದೆ ಆ ರೀಮರ್ ಡಯಾಮೀಟ್ರಿಗಿಂತ ಸಣ್ಣದಿರಬೇಕು, ಚಿಕ್ಕದಿರಬೇಕು. ಸಣ್ಣದಿರಬೇಕು ಅಂತಂದರೆ 10 mm ಹೋಲ್ನ ರೀಮ್ ಮಾಡೋದಕ್ಕೆ 8 mm, 6 mm, 5 mm ಹೋಲ್ ಇರಬೇಕು ಅಂತಲ್ಲ. ಬಿಕಾಸ್ ಹೋಲ್ ಶುಡ್ ಹ್ಯಾವ್ ಸಫಿಷಿಯೆಂಟ್ ಮೆಟಲ್ ಫಾರ್ ಫಿನಿಷಿಂಗ್ ವಿತ್ ದಿ ರೀಮರ್. ಸೊ ಹೋಲು ಸಫಿಷಿಯೆಂಟ್ ಮೆಟಲ್ ಇರಬೇಕು ರಿಮೂವ್ ಮಾಡೋದಕ್ಕೆ. ಈ ರೀಮರು ಕಟಿಂಗ್ ಮಾಡಿಕೊಂಡು ರಿಮೂವ್ ಮಾಡೋದಕ್ಕೆ ಅಲ್ಲಿ ಮೆಟಲ್ ಇರಬೇಕು. ಆ ಮೆಟಲ್ ಇದ್ದಾಗ ತಾನೇ ಇದು ಕಟಿಂಗ್ ಮಾಡಿಕೊಂಡು ಫಿನಿಷಿಂಗ್ ಎಲ್ಲ ಕೊಟ್ಕೊಂಡು ಬರುತ್ತೆ. ನೀವು ಮೆಟಲ್ಲೇ ಇಲ್ಲದೇ ಇದ್ದರೆ ಅಲ್ಲಿ ಫಿನಿಷಿಂಗ್ ಅದಕ್ಕೇನು ಕೆಲಸ ಇರುತ್ತೆ? ಕೆಲಸವೇ ಇರೋದಿಲ್ಲ.
ಹಾಗನ್ಬಿಟ್ಟು ಜಾಸ್ತಿ ಬಿಟ್ಟರೆ ಎಕ್ಸೆಸಿವ್ ಮೆಟಲ್ ವಿಲ್ ಇಂಪೋಸ್ ಎ ಸ್ಟ್ರೈನ್ ಆನ್ ದಿ ಕಟಿಂಗ್ ಎಡ್ಜ್ ಆಫ್ ದಿ ರೀಮರ್ ಆ್ಯಂಡ್ ಡ್ಯಾಮೇಜ್ ಇಟ್. ಹಾಗನ್ಬಿಟ್ಟು ನೀವು ಜಾಸ್ತಿ ಮೆಟಲ್ನ ಬಿಟ್ಬಿಟ್ರೆ ಅಲ್ಲಿ ಸ್ಟ್ರೈನು, ಕಟಿಂಗ್ ಎಡ್ಜ್ ಮೇಲೆ ಸ್ಟ್ರೈನು ಜಾಸ್ತಿ ಆಗುತ್ತೆ ಮತ್ತು ಡ್ಯಾಮೇಜ್ ಆಗುವಂಥ ಸಂದರ್ಭಗಳು ಇರ್ತವೆ. ಮೆಟಲ್ ಇರಬೇಕು ಅಲ್ಲಿ ಕಟಿಂಗ್ ಮಾಡೋಕ್ಕೆ ಅಂತಂದರೆ ಸ್ವಲ್ಪ ಮೆಟಲ್ ಇರಬೇಕು. ಹಂಗಂದ್ಬಿಟ್ಟು ಜಾಸ್ತಿ ಮೆಟಲ್ನ ಇಟ್ಬಿಟ್ಟು ನಾವು ರೀಮಿಂಗ್ ಮಾಡೋಕ್ಕೆ ಹೋದಾಗ ನಮಗೆ ರೀಮರು ಡ್ಯಾಮೇಜ್ ಆಗುವಂಥ ಸಂದರ್ಭಗಳು ಇರ್ತವೆ. ಸೊ ಅದಕ್ಕೆ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ಕಮ್ಮಿ ಇದ್ದರೆ ರೀಮಿಂಗೇ ಆಗೋಲ್ಲ, ಫಿನಿಷಿಂಗೇ ಬರೋಲ್ಲ. ಜಾಸ್ತಿ ಇದ್ದರೆ ರೀಮರೇ ಹೊಡೆದೋಗುತ್ತೆ. ಏನಪ್ಪ ಮಾಡೋದು ಅಂದರೆ ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ. ರೀಮರ್ ಯಾವ ಸೈಜ್ ಇದೆ ಆ ರೀಮರ್ನ ನಾವು ಹಾಕಬೇಕಂದ್ರೆ ಡ್ರಿಲ್ಲು ನಾವು ಯಾವ ಸೈಜ್ ಹಾಕ್ಕೋಬೇಕು, ಡ್ರಿಲ್ಲು ನಾವು ಯಾವ ಸೈಜು ಹಾಕ್ಕೋಬೇಕು ಅಂತ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ಯಾವ ಸೈಜ್ ಡ್ರಿಲ್, ಯಾವ ಸೈಜ್ ರೀಮರ್ಗೆ ಯಾವ ಸೈಜ್ ಡ್ರಿಲ್ನ ನಾವು ಹಾಕಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡೋಣ ಆ ಫಾರ್ಮುಲಾ. ಡ್ರಿಲ್ ಸೈಜ್ ಇಸ್ ಈಕ್ವಲ್ ಟು ರೀಮ್ಡ್ ಸೈಜ್ ಮೈನಸ್ ಅಂಡರ್ ಸೈಜ್ ಪ್ಲಸ್ ಓವರ್ ಸೈಜ್. ಇದು ಸೈಜ್ ಏನೇನು ಅಂತ ಹೇಳ್ತೀನಿ. ಡ್ರಿಲ್ ಸೈಜ್ ಎಷ್ಟಿರಬೇಕಪ್ಪ ಅಂತಂದರೆ ರೀಮ್ಡ್ ಸೈಜ್ ಅಂದರೆ ರೀಮಿಂಗ್ ಆದಮೇಲೆ ಓಲು ಏನು ಸೈಜ್ ಇರಬೇಕು ಅಥವಾ ರೀಮರ್ದು ಏನು ಸೈಜ್ ಇದೆ ಅದು ಮೈನಸ್ ಅಂಡರ್ ಸೈಜ್ ಪ್ಲಸ್ ಓವರ್ ಸೈಜ್. ಅಂಡರ್ ಸೈಜ್ ಮತ್ತು ಓವರ್ ಸೈಜ್ ಅದೇನು ಅಂತ ನೋಡೋಣ. ಫಿನಿಶ್ಡ್ ಸೈಜ್ ಈಸ್ ದಿ ರೀಮರ್ ಸೈಜ್. ಫಿನಿಶ್ಡ್ ಸೈಜ್ ಯಾವುದಪ್ಪ ಅಂತಂದರೆ ಫಿನಿಶ್ಡ್ ಸೈಜ್ ಈಸ್ ದಿ ಡಯಾಮೀಟರ್ ಆಫ್ ದ ರೀಮರ್. ರೀಮಡ್ ಸೈಜ್ ಅಂತಂದರೆ ಫಿನಿಷಿಂಗ್ ಸೈಜು. ಫಿನಿಶ್ಡ್ ಸೈಜ್ ಯಾವುದಿರುತ್ತೆ ಅಂತಂದರೆ ಡಯಾಮೀಟರ್ ಆಫ್ ದ ರೀಮರೇ ಇರ್ತದೆ. 10 mm ಹೋಲ್ ಬೇಕು ನಮಗೆ ಫಿನಿಶ್ಡ್ ಹೋಲ್ ಅಂತಂದರೆ 10 mm ರೀಮರ್ನ ಯೂಸ್ ಮಾಡಿರ್ತೀವಿ. 12 mm ಹೋಲ್ ಬೇಕು ಅಂತಂದರೆ 12 mm ರೀಮರ್ನ ಯೂಸ್ ಮಾಡಿರ್ತೀವಿ. ಸೊ ಹಾಗೆ ಫಿನಿಶ್ಡ್ ಹೋಲ್ ನಮಗೆ ಯಾವ ರೀಮರ್ ಇದು ಫಿನಿಶ್ಡ್ ಹೋಲ್ ಬೇಕೋ ಅದನ್ನೇ ರೀಮರ್ನ ನಾವು ಯೂಸ್ ಮಾಡಿರ್ತೀವಿ. ಸೊ ಅದನ್ನು ಫಿನಿಶ್ಡ್ ಸೈಜ್ನ ರೀಮರ್ ಸೈಜ್, ರೀಮರ್ದು ಏನು ಡಯಾಮೀಟರ್ ಇದೆ ಅದನ್ನೇ ತೊಗೋತೀವಿ. ಅಂದರೆ ರೀಮರ್ ಸೈಜ್ ಅಂತಂದರೆ ಆ ರೀಮರ್ ಏನಿದೆ ಅದೇ ಫಿನಿಶ್ಡ್ ಸೈಜು. ಏನು ಅಂಡರ್ ಸೈಜ್ ಅಂದರೆ ಏನಪ್ಪ ನೋಡೋಣ. ಈ ಅಂಡರ್ ಸೈಜ್ ಅಂತಂದರೆ ಅಂಡರ್ ಸೈಜ್ ಈಸ್ ದಿ ರೆಕಮೆಂಡೆಡ್ ರಿಡಕ್ಷನ್ ಇನ್ ಸೈಜ್ ಫಾರ್ ಡಿಫರೆಂಟ್ ರೇಂಜ್ ಆಫ್ ಡ್ರಿಲ್. ಬೇರೆ ಬೇರೆ ಡ್ರಿಲ್ಗೆ ಅಂಡರ್ ಸೈಜನ್ನ ರೆಕಮೆಂಡ್ ಮಾಡಿರ್ತಾರೆ. ರೆಕಮೆಂಡೆಡ್ ರೆಕಮೆಂಡ್ ಮಾಡಿ ಇಟ್ಬಿಟ್ಟಿರ್ತಾರೆ. ಬೇರೆ ಬೇರೆ ರೇಂಜಸ್ಗೆ ಬೇರೆ ಬೇರೆ ಸೈಜ್ಗಳನ್ನ ಹೇಳ್ಬಿಟ್ಟಿರ್ತಾರೆ ಮುಂಚೆನೇ. ಅದಕ್ಕೆ ಒಂದು ಟೇಬಲ್ ಇರ್ತದೆ. ಆ ಟೇಬಲ್ನ ನಾವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಈ ಅಂಡರ್ ಸೈಜ್ ಫಾರ್ ರೀಮಿಂಗ್, ಈ ಅಂಡರ್ ಸೈಜ್ ಯಾವುದಪ್ಪ ಅಂತಂದರೆ ಇಲ್ಲೊಂದು ಟೇಬಲ್ ಕೊಟ್ಬಿಟ್ಟಿದ್ದಾನೆ. ಆ ಟೇಬಲಲ್ಲೇ ಇರೋದನ್ನೇ ನಾವು ತೊಗೋಬೇಕು ಅಂಡರ್ ಸೈಜ್ನ. ಬೇರೆ ನಮ್ಗೆ ಇಷ್ಟ ಬಂದಂಗೆ ತೊಗೊಳಕ್ಕಾಗಲ್ಲ. ಆ ಅಂಡರ್ ಸೈಜನ್ನು ನಾವು ಈ ಟೇಬಲಲ್ಲಿ ಇರೋ ಅಷ್ಟನ್ನೇ ತೊಗೋಬೇಕಾಗುತ್ತೆ. ಈ ಟೇಬಲಲ್ಲಿದೆ ನೋಡಿ, ಡಯಾ ಆಫ್ ರೆಡಿ ರೀಮ್ಡ್ ಹೋಲ್ 5 mm ರೀಮ್ಡ್ ಹೋಲ್ ಬೇಕು ನಮಗೆ. ಅಂದರೆ 5 mm ಇಂದ 20 mm ತನಕ, 21 mm ಇಂದ 50 mm ತನಕ, ಅಥವಾ 5 mm ಮುಂಚೆ 5 mm ಒಳಗಡೆಗೆ ಎಲ್ಲ ರೀಮ್ಡ್ ಹೋಲು ಅಂದರೆ ಫಿನಿಶ್ಡ್ ರೀಮ್ಡ್ ಹೋಲ್. ಇದು ಎಲ್ಲ ಆದಮೇಲೆ ಫಿನಿಷಿಂಗ್ ಬರುವಂಥ ಹೋಲು. ಅದಕ್ಕೆ ಅಂಡರ್ ಸೈಜು ಎಷ್ಟು ತಗೋಬೇಕು ಅಂತ, ಅಂಡರ್ ಸೈಜು ರಫ್ಲಿ ಯಾವ ಥರ ಲೆಕ್ಕ ಹಾಕೋಬೇಕು ಅಂತಂದರೆ 5 mm ಕಮ್ಮಿ ಇರೋವಂಥ ಹೋಲ್ಗಳಿಗೆ 0.1 0.2 mm, 0.1 0.2 mm. ಸೊ 5 mm ಹೋಲ್ ಹಾಕಬೇಕು, ರೀಮಡ್ ಹೋಲ್ ಹಾಕಬೇಕು ಅಂತಂದರೆ ನೀವು ಈ ಅಂಡರ್ ಸೈಜ್ ಲೆಕ್ಕ ತೊಗೋಬೇಕಾದ್ರೆ ನೀವು ಈ 1 to 0.1 to 0.2 ಲೆಕ್ಕ ಇಟ್ಕೋಬೇಕಾಗುತ್ತೆ. 5ರಿಂದ 20 mm ಹಾಕ್ಕೋಬೇಕಾದ್ರೆ 0.2 ಇಂದ 0.3 ಆ್ಯಂಡ್ 21ರಿಂದ 50 mm ತನಕ ಹಾಕೋಬೇಕು ಅಂತಂದರೆ 0.3 ಇಂದ 0.5 mm ಲೆಕ್ಕ ಹಾಕೋಬೇಕಾಗುತ್ತೆ. ಅಂಡರ್ ಸೈಜ್ನ ಅಷ್ಟೇ ತೊಗೋಬೇಕಾಗುತ್ತೆ, ಅಂಡರ್ ಸೈಜು ಅಷ್ಟೇ ತೊಗೋಬೇಕಾಗುತ್ತೆ. ಆ್ಯಂಡ್ ಓವರ್ 50 ಮೇಲೆ ಎಷ್ಟೇ ಆಗಲಿ 50 ಮೇಲೆ ಎಷ್ಟೇ ಆಗಲಿ 0.5 ಇಂದ 1 mm ತನಕ ತೊಗೋಬೇಕಾಗುತ್ತೆ. 0.5 mm ಇಂದ 1 mm ತನಕ ತೊಗೋಬೇಕಾಗುತ್ತೆ. ಇದು ಟೇಬಲ್ಲು ಕೊಟ್ಬಿಟ್ಟಿದ್ದಾನೆ. ನೀವು ಅಂಡರ್ ಸೈಜು ಅದನ್ನೇ ತೊಗೋಬೇಕಾಗುತ್ತೆ. ಅಂಡರ್ ಸೈಜು ನಾವು ಬೇರೆ ಏನೂ ತೊಗೊಳಕ್ಕಾಗಲ್ಲ. ಇಲ್ಲಿ ಕೊಟ್ಟಿರೋ ಟೇಬಲ್ನ
ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಬರೀ 4 ಕೊಟ್ಟಿರೋದ್ರಿಂದ ಇದನ್ನು ಜ್ಞಾಪಕ ಇಟ್ಕೊಳ್ಳೇಬೇಕು. ನೀವು ಜ್ಞಾಪಕ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇನ್ನು ಓವರ್ ಸೈಜ್ ಅಂತಂದರೆ ಏನು ಅಂತ ನೋಡೋಣ. ಈ ಓವರ್ ಸೈಜ್ ಅಂತಂದರೆ ಇಟ್ ಈಸ್ ಜನರಲಿ ಕನ್ಸಿಡರ್ಡ್ ದಟ್ ಎ ಟ್ವಿಸ್ಟ್ ಡ್ರಿಲ್ ವಿಲ್ ಮೇಕ್ ಎ ಹೋಲ್ ಲಾರ್ಜರ್ ದ್ಯಾನ್ ಇಟ್ಸ್ ಡಯಾಮೀಟರ್. ಜನರಲಾಗಿ ನಾವು ಕನ್ಸಿಡರ್ ಮಾಡೋದೇನಪ್ಪ ಅಂತಂದರೆ, ನಾವು ಏನು ಹೋಲ್ನ ಹಾಕ್ತೀವಿ, ಡ್ರಿಲ್ಲು ಹಾಕ್ತೀವಿ, ಆ ಡ್ರಿಲ್ಲು ಹೋಲು ಯೂಶಲಾಗಿ ನಾವು ಏನು ಡಯಾಮೀಟ್ರನ್ನ ಹಾಕ್ತೀವಿ ಅದಕ್ಕಿಂತ ಸ್ಲೈಟಾಗಿ ದೊಡ್ಡದಿರ್ತದೆ. ಜನರಲಾಗಿ ಹೋಲು ಸ್ಲೈಟಾಗಿ ದೊಡ್ಡದಿರ್ತದೆ. ಅದನ್ನು ಓವರ್ ಸೈಜ್ ಅಂತ ಕರಿತೀವಿ. The oversize for calculation purpose is taken as 0.05 mm for all diameter of drills. ಇದನ್ನು ನಾವು ಈ ಓವರ್ ಸೈಜನ್ನ 0.05 ಅಲ್ಲ, ಇದು 0.05 ಅಂತ ಹೇಳ್ಬಿಟ್ಟು ಎಲ್ಲ ಹೋಲ್ಗಳಿಗೂ ಇದನ್ನೇ ಕನ್ಸಿಡರ್ ಮಾಡ್ತೀವಿ. ಅದು 5 mm ಒಳಗಡೆ ಇರ್ಬೋದು, ಅಥವಾ 20 ಒಳಗಡೆ ಇರ್ಬೋದು, ಅಥವಾ 50 ತನಕನೂ ಇರ್ಬೋದು. ಯಾವುದೇ ಆಗಲಿ 50 ಮೇಲೆ ಕೂಡ ಇರ್ಬೋದು. ಇದನ್ನು 0.05 mm ಅಂತ ಕರಿತೀವಿ. ಅದನ್ನು ಕನ್ಸಿಡರ್ ಮಾಡಿಬಿಡ್ತೀವಿ. ಅಂಡರ್ ಸೈಜು ಟೇಬಲಲ್ಲಿ ನೋಡಬೇಕು. ಈ ಓವರ್ ಸೈಜು 0.05 ಅಂತ ಕೊಟ್ಬಿಟ್ಟಿದ್ದಾನೆ, ಅದನ್ನೇ ನಾವು ತೊಗೋಬೇಕಾಗುತ್ತೆ. 0.05 ಓವರ್ ಸೈಜು, ಇದು ಕನ್ಸಿಡರ್ ಮಾಡಿಬಿಟ್ಟಿದ್ದಾನೆ. ನೀವು ಯಾವುದೇ ಡಯಾಮೀಟ್ರಿಗೂ ಈ 0.05ನ ಲೆಕ್ಕ ತೊಗೋಬೇಕಾಗುತ್ತೆ. For light metal, the undersize will be chosen 50% larger. ಮತ್ತು ಲೈಟ್ ಮೆಟಲ್ಲು, ಭಾಳ ಕಮ್ಮಿ ತೂಕ ಇರುವಂಥ ಮೆಟಲ್ಗಳಿರ್ತಾವಲ್ಲ, ಅದಕ್ಕೆ ಈ ಅಂಡರ್ ಸೈಜ್ನ 50% ಜಾಸ್ತಿ ತೊಗೋತಾನೆ. ಅಂಡರ್ ಸೈಜು 50% ಜಾಸ್ತಿ ತೊಗೋತಾರೆ. ಅದು ನೋಡೋಣ ಆಮೇಲೆ. ಒಂದು ಎಕ್ಸಾಂಪಲ್ ಏನು ಅಂತ ನೋಡೋಣ, ಹೇಗೆ ಎಷ್ಟು ಡ್ರಿಲ್ ಹಾಕೋಬೇಕು ಅಂತ ನಾವು ಕಂಡುಹಿಡಿಯೋದು ಅಂತ. A hole is to be reamed on mild steel with a 10 mm reamer. What will be the diameter of the drill for drilling the hole before reaming? ಅಂದರೆ ಇದರ ಅರ್ಥ, ಒಂದು ಹೋಲು 10 mm ರೀಮಿಂಗ್ ಮಾಡಬೇಕಾಗಿ, ರೀಮರ್ ಹೋಲ್ನ ನಮಗೆ ರೀಮ್ಡ್ ಹೋಲ್ ಬೇಕು. ಅಂದರೆ ಎ ಹೋಲ್ ಈಸ್ ಟು ಬಿ ರೀಮ್ಡ್ ಆನ್ ಮೈಲ್ಡ್ ಸ್ಟೀಲ್ ವಿತ್ ಎ 10 mm ರೀಮರ್. 10 mm ರೀಮರ್ನ ಯೂಸ್ ಮಾಡಿ ನಾವು ರೀಮಿಂಗ್ ಮಾಡಬೇಕಾಗಿದೆ. ಸೊ ವಾಟ್ ವಿಲ್ ಬಿ ದ ಡಯಾಮೀಟರ್ ಆಫ್ ದ ಡ್ರಿಲ್ ಫಾರ್ ಡ್ರಿಲ್ಲಿಂಗ್ ದಿ ಹೋಲ್ ಬಿಫೋರ್ ರೀಮಿಂಗ್. ರೀಮಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಹೋಲ್ ಹಾಕೋಬೇಕಲ್ಲ, ಆ ಹೋಲ್ದು ಡಯಾಮೀಟ್ರು ಎಷ್ಟು ಇರಬೇಕು ಅಂತ ಅದು ಕ್ವಶನ್ ಅವ್ನು ಕೇಳಿರೋದು. ಏನು ಅಂತಂದರೆ 10 mm ರೀಮರ್ನ ನಾವು ಯೂಸ್ ಮಾಡಿ ರೀಮಿಂಗ್ ಮಾಡಬೇಕಾಗಿದೆ ಪ್ರೋಸೆಸ್ಸು. ಅದಕ್ಕೆ ನಾವು ಒಂದು ಹೋಲ್ ಹಾಕ್ಕೋಬೇಕು. ನಾವು ಆವಾಗಲೇ ಹೇಳಿದ ಪ್ರಕಾರ ಏನು ಸೈಜ್ ಇದೆ, ರೀಮರ್ ಏನು ಸೈಜ್ ಇದೆ ಅದೇ ಸೈಜ್ದು ಹೋಲ್ ಹಾಕ್ಕೊಳ್ಳೋಕ್ಕಾಗಲ್ಲ. ತುಂಬ ಕಮ್ಮಿ ತೊಗೊಂಡ್ರೂ ತಪ್ಪಾಗುತ್ತೆ, ಗ್ಯಾಪ್ ಇಲ್ಲದೆ ಇದ್ರೂ ತೀರಾ ಜಾಸ್ತಿ ಕಮ್ಮಿ ತೊಗೊಂಡ್ರೂ ತಪ್ಪಾಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಅಥವಾ ತೊಗೊಳ್ಳದೇ ಇದ್ರೂ ತಪ್ಪಾಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಇದು ಎರಡೂ ನಮಗೆ ಗೊತ್ತಿರೋದ್ರಿಂದ ಪರ್ಟಿಕ್ಯುಲರಾಗಿ ನಾವು ಅದಕ್ಕೆ ಎಷ್ಟು ಬಿಟ್ಬಿಟ್ಟು ನಾವು ಹೋಲ್ನ ಹಾಕಬೇಕು ಅಂತ ಕಂಡುಹಿಡಿಬೇಕು. ಅಷ್ಟೇ ಇಲ್ಲಿ ಕ್ವಶನ್ ಕೇಳಿರೋದು. 10 mm ರೀಮರ್ನ ನಾವು ರೀಮಿಂಗ್ ಮಾಡಬೇಕಾಗಿದೆ. 10 mm ರೀಮರ್ನ ಯೂಸ್ ಮಾಡಿ ರೀಮಿಂಗ್ ಮಾಡಬೇಕು. ಅದಕ್ಕೆ ಯಾವ ಡಯಾಮೀಟ್ರ್ ಹೋಲ್ ಹಾಕ್ಕೋಬೇಕು, ನಾನು ಆವಾಗಲೇ ಹೇಳ್ದಂಗೆ ಏನು ರೀಮರ್ ಇದೆ ಅದಕ್ಕಿಂತ ಸ್ವಲ್ಪ ಸ್ಮಾಲರ್ ಡಯಾಮೀಟ್ರ್ ನಾವು ಹಾಕ್ಕೋಬೇಕು. ಎಷ್ಟು ಹಾಕ್ಕೋಬೇಕು ಅಂತ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ನಮಗೆ ಗೊತ್ತು. ಆ ಫಾರ್ಮುಲಾ ಹಾಕ್ಕೊಂಡು ಕಂಡುಹಿಡಿಯೋಣ. ಫಸ್ಟ್ ಅವನು ಏನೇನು ಕೊಟ್ಟಿದ್ದಾನೆ, ಫಿನಿಶ್ಡ್ ಸೈಜ್ ಕೊಟ್ಬಿಟ್ಟಿದ್ದಾನೆ 10 mm. ರೀಮರ್ ಡಯಾಮೀಟ್ರೆ ಫಿನಿಶ್ಡ್ ಸೈಜು 10 mm ಫಿನಿಶ್ಡ್ ಸೈಜ್ ಕೊಟ್ಟಿದ್ದಾನೆ. ಹಾಗೆ ಅಂಡರ್ ಸೈಜ್ ಆ್ಯಸ್ ಪರ್ ಟೇಬಲ್, ಅಂಡರ್ ಸೈಜು ನಾವು ಟೇಬಲ್ ಪ್ರಕಾರ 0.2 ತೊಗೊಂಡಿದ್ದೀನಿ. 0.2 ತೊಗೊಂಡಿದ್ದೀನಿ. ಆ್ಯಂಡ್ ಓವರ್ ಸೈಜು 0.05 ಅಂತ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ. 0.05 ಅಂತ ಕನ್ಸಿಡ್ರ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಫಾರ್ಮುಲಾ ಏನು ಅಂತ ನೋಡೋಣ. ಡ್ರಿಲ್ ಸೈಜ್ ಈಸ್ ಈಕ್ವಲ್ ಟು ರೀಮಿಡ್ ಸೈಜ್ ಮೈನಸ್ ಅಂಡರ್ ಸೈಜ್ ಪ್ಲಸ್ ಓವರ್ ಸೈಜ್. ಈಗ ಡ್ರಿಲ್ ಸೈಜು 10 mm ಇದೆ. ಡ್ರಿಲ್ ಸೈಜ್ನ ನಾವು ಕಂಡುಹಿಡಬೇಕು. ಇದಕ್ಕೆ ರೀಮಿಡ್ ಸೈಜು ಹಾಕ್ಕೊಳ್ಳೋಣ. ಡ್ರಿಲ್ ಸೈಜು 10 mm. ಡ್ರಿಲ್ ಸೈಜು ಏನು ಕಂಡುಹಿಡಬೇಕು. ಸೊ ರೀಮಿಡ್ ಸೈಜು 10 mm, ಅಂಡರ್ ಸೈಜು 0.2 ಪ್ಲಸ್ ಓವರ್ ಸೈಜು 0.05. ಸೊ ಫಸ್ಟು ಈ ಡ್ರಿಲ್ ಸೈಜು ಈಸ್ ಈಕ್ವಲ್ ಟು 10 ಮೈನಸ್ ಇವೆರಡನ್ನು ಪ್ಲಸ್ ಮಾಡಿದಾಗ
0.2 ಪ್ಲಸ್ 0.05 ಎರಡು ಪ್ಲಸ್ ಮಾಡಿದಾಗ 0.25 ಬಂತು. ಸೊ 10 mm ಅಲ್ಲಿ 0.25 ಮೈನಸ್ ಮಾಡಿದಾಗ ಡ್ರಿಲ್ ಸೈಜ್ ಎಷ್ಟಪ್ಪ ಬಂತು ಅಂದರೆ 9.75 mm. 9.75 mm. ಸೊ 10 mm ರೀಮರ್ನ ಯೂಸ್ ಮಾಡಿ ನಾವು ರೀಮಿಂಗ್ ಮಾಡಬೇಕಾದ್ರೆ ಡ್ರಿಲ್ ಹೋಲ್ ಎಷ್ಟಪ್ಪ ಇರಬೇಕು ಅಂತಂದರೆ 9.75 mm ಇರಬೇಕು. ಈ ಥರ ಕ್ಯಾಲ್ಕುಲೇಷನ್ ಹಾಕ್ಕೊಂಡೇ ಮಾಡಬೇಕು. ಟೇಬಲ್ ಪ್ರಕಾರ ಅಂಡರ್ ಸೈಜ್ ತೊಗೊಂಡಿದ್ದೀನಿ, ಸ್ಟ್ಯಾಂಡರ್ಡ್ ಅವನು ಓವರ್ ಸೈಜು ಎಲ್ಲದಕ್ಕೂ 0.05 ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾನೆ. ಅದ್ರ ಪ್ರಕಾರ 0.05 ತೊಗೊಂಡಿದ್ದೀನಿ. ಫಾರ್ಮುಲಾ ಹಾಕ್ಕೊಂಡು ಆ ಫಾರ್ಮುಲಾ ಪ್ರಕಾರ ಕಂಡುಹಿಡಿದೀನಿ. ಸೊ 10 mm ರೀಮ್ಡ್ ಹೋಲ್ಗೆ 9.75 mm ಹೋಲ್ ಡ್ರಿಲ್ ಹೋಲು ನಮಗೆ ಬೇಕು. ಅದೊಂದು ಎಕ್ಸಾಂಪಲು. ಇನ್ನು ಆಲ್ವೇಸ್ ಇನ್ಸ್ಪೆಕ್ಟ್ ದಿ ಕಂಡೀಷನ್ ಆಫ್ ದ ರೀಮರ್ ಬಿಫೋರ್ ಕಮೆನ್ಸಿಂಗ್ ರೀಮರ್. ನೀವು ರೀಮಿಂಗ್ ಮಾಡಬೇಕಾದ್ರೆ ಯಾವಾಗಲೂ ಫಸ್ಟು ರೀಮರ್ದು ಕಂಡೀಷನ್ನ ಇನ್ಸ್ಪೆಕ್ಟ್ ಮಾಡ್ಕೋಬೇಕು, ಚೆಕ್ ಮಾಡಬೇಕು. ಸರಿಗಿದೆಯಾ, ಎಡ್ಜೆಲ್ಲ ಕರೆಕ್ಟಾಗಿದೆಯಾ, ಏನು ಎತ್ತ ಏನಾದರೂ ಅಂಟ್ಕೊಂಡಿದೆಯಾ, ಇದೆಲ್ಲನೂ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ, ಇನ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಫಾರ್ ಒಬ್ಟೈನಿಂಗ್ ಗುಡ್ ಸರ್ಫೇಸ್ ಫಿನಿಶ್ ರಿಮೂವ್ ಮೆಟಲ್ ಚಿಪ್ಸ್ ಫ್ರಮ್ ದಿ ರೀಮರ್ ಫ್ರೀಕ್ವೆಂಟ್ಲಿ. ಮತ್ತು ನಮಗೆ ಪಕ್ಕಾ ಸ್ಮೂತ್ ಸರ್ಫೇಸ್ ಬೇಕು, ಎಕ್ಸಾಕ್ಟಾಗಿ ಫಿನಿಷಿಂಗ್ ಆಗಿರೋವಂಥದ್ದು ತುಂಬ ಚೆನ್ನಾಗಿ ಸರ್ಫೇಸ್ ಫಿನಿಶ್ ಬೇಕು ಅಂತಂದರೆ ನೀವು ರೀಮರಲ್ಲಿ ಅಂಟ್ಕೊಂಡಿರುತ್ತಲ್ಲ ಅದನ್ನು ಯಾವಾಗಲೂ ಆ ಚಿಪ್ಸ್ನ ತೆಗಿತಾ ಇರಬೇಕು, ರಿಮೂವ್ ಮಾಡಬೇಕು. ಆ ರೀಮರಲ್ಲಿ ಇರುವಂಥ ಚಿಪ್ಸ್ನ ರಿಮೂವ್ ಮಾಡಬೇಕು. ಆ್ಯಂಡ್ ಅಡ್ವಾನ್ಸ್ ದ ರೀಮರ್ ಸ್ಲೋಲಿ ಇನ್ ಟು ದ ವರ್ಕ್. ಮತ್ತು ರೀಮರ್ ಮಾಡಬೇಕಾದ್ರೆ ನಾವು ಅದು ತಿರುಗಿಸ್ತಾ ಒಳಗಡೆ ತಳ್ತಾ ಇರಬೇಕು, ಅಡ್ವಾನ್ಸ್ ಮಾಡಬೇಕು. ಅಂದರೆ ಮುಂದಕ್ಕೆ ಹೋಗ್ತಾ ಇರಬೇಕಲ್ವ ಕೆಳಕ್ಕೆ, ಅದನ್ನು ಸ್ಲೋ ಆಗಿ ಮಾಡಬೇಕು. ಸೊಯ್ ಅಂತ ತಳ್ಬಿಡೋದಲ್ಲ, ಅದನ್ನು ಸ್ಲೋ ಆಗಿ ಒಳಗಡೆ ಅಂದರೆ ಹೋಲ್ ಒಳಗಡೆಗೆ ನಿಧಾನಕ್ಕೆ ಹೋಗೋ ಥರ ತಿರುಗಿಸ್ಕೊಂಡು ನಾವು ಅದನ್ನು ಒಳಗಡೆಗೆ ಅಡ್ವಾನ್ಸ್ ಮಾಡಬೇಕು. ಆ್ಯಂಡ್ ಡು ನಾಟ್ ಟರ್ನ್ ದ ರೀಮರ್ ಇನ್ ದಿ ರಿವರ್ಸ್ ಡೈರೆಕ್ಷನ್. ಯಾವುದೇ ಕಾರಣಕ್ಕೂ ರೀಮಿಂಗ್ ಮಾಡುವಾಗ ವಾಪಸ್ ತಿರುಗಿಸಲೇಬಾರ್ದು. ಅಟ್ ಎನಿ ಕಂಡೀಷನ್ ಒಂದೇ ಡೈರೆಕ್ಷನಲ್ಲಿ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ತಿರುಗಬೇಕದು. ಯಾವುದೇ ಕಾರಣಕ್ಕೂ ವಾಪಸ್ಸು ಹಿಂದಕ್ಕೆ ರಿವರ್ಸು ತಿರುಗಲೇಬಾರ್ದು. ಟ್ಯಾಪಿಂಗ್ ಮಾಡುವಾಗ ನಾವು ರಿವರ್ಸ್ ತೆಗಿತೀವಿ, ಟ್ಯಾಪಿಂಗ್ ಮಾಡುವಾಗ ರಿವರ್ಸ್ ತಿರುಗಿಸಿ ಮುಂದಕ್ಕೆ ಹೋಗ್ತೀವಿ. ಮುಂದಕ್ಕೆ ಹೋಗ್ಬೇಕಾದ್ರೆ ಒಂದು ಸಲ ಹಿಂದಕ್ಕೆ ಬಂದೇ ಹೋಗ್ತೀವಿ. ಬಟ್ ರೀಮಿಂಗ್ ಆಪರೇಷನಲ್ಲಿ ಅಥವಾ ರೀಮಿಂಗ್ ಪ್ರೋಸೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ನಾವು ರೀಮರ್ನ ಹಿಂದಕ್ಕೆ ತಿರುಗಿಸ್ಬಾರ್ದು, ರಿವರ್ಸು ತಿರುಗಿಸ್ಬಾರ್ದು ಅಥವಾ ರಿವರ್ಸ್ ಡೈರೆಕ್ಷನ್ನು ತಿರುಗಿಸಲೇಬಾರ್ದು. ಆ್ಯಂಡ್ ಕೆಲವು ಡಿಫೆಕ್ಟ್ಸ್ ಬಂದ್ಬಿಡುತ್ತೆ. ಆ ಹೋಲ್ಸಲ್ಲಿ ಡಿಫೆಕ್ಟ್ಸ್ಗಳಿತ್ತವಲ್ಲ, ಅದೇ ಥರ ರೀಮಿಂಗಲ್ಲಿ ಡಿಫೆಕ್ಟ್ಸ್ ಇರ್ತದೆ. ಅದಕ್ಕೆ ಕಾರಣ ಏನು, ರೆಮಿಡೀಸ್ ಏನು ಅಂತ ನೋಡೋಣ. ಡಿಫೆಕ್ಟ್ಸ್ ಇನ್ ರೀಮಿಂಗ್ ಆ್ಯಂಡ್ ಕಾಸಸ್ ಆ್ಯಂಡ್ ರೆಮಿಡೀಸ್. ಯಾವ್ಯಾವ ಡಿಫೆಕ್ಟ್ ಬರುತ್ತೆ, ಅದಕ್ಕೆ ಕಾಸಸ್ ಏನು ಅದನ್ನು ನೋಡೋಣ. ರೀಮ್ಡ್ ಹೋಲ್ ಅಂಡರ್ ಸೈಜ್. ರೀಮ್ಡ್ ಹೋಲು ಅಂಡರ್ ಸೈಜ್ ಆಗಿಬಿಟ್ಟಿರುತ್ತೆ. ರೀಮ್ಡ್ ಹೋಲು ಅಂಡರ್ ಸೈಜ್ ಆಗಿರುತ್ತೆ ಅಂದರೆ ಎಕ್ಸಾಕ್ಟ್ ಸೈಜ್ಗಿರಲ್ಲ. ಅದಕ್ಕೇನಪ್ಪ ಕಾರಣ ಅಂತಂದರೆ, ಇಫ್ ಎ ವರ್ನ್ ಔಟ್ ರೀಮರ್ ಈಸ್ ಯೂಸ್ಡ್ ಇಟ್ ಮೇ ರಿಸಲ್ಟ್ ಇನ್ ದಿ ರೀಮ್ಡ್ ಹೋಲ್ ಬೇರಿಂಗ್ ಅಂಡರ್ ಸೈಜ್. ಡು ನಾಟ್ ಯೂಸ್ ಸಚ್ ರೀಮರ್ಸ್. ಸೊ ವಾರ್ನ್ ಔಟ್ ಆಗಿರುವಂಥ ರೀಮರ್ನ ಯೂಸ್ ಮಾಡಿದ್ರೆ ಈ ಥರ ಅಂಡರ್ ಸೈಜ್ ರೀಮಡ್ ಹೋಲು ಸಿಗುತ್ತೆ. 10 mm ಬೇಕು ಅಂತಂದರೆ ಸಿಗೋದಲ್ಲಿ 9.99 ಇರುತ್ತೆ, 9.95 ಇರುತ್ತೆ, ಅಷ್ಟಿರುತ್ತೆ. ಸರ್ ಏನು ಅಷ್ಟು ವ್ಯತ್ಯಾಸ ಆದರೆ ಪ್ರಾಬ್ಲಮ್ಮಾ? ಹೌದು, ಎಷ್ಟೋ ಕಡೆ ಅಷ್ಟು ಪ್ರಾಬ್ಲಮ್ ಆದರೆ ಪ್ರಾಬ್ಲಮ್ಮೇ. ಫಾರ್ ಎಕ್ಸಾಂಪಲ್ ರಾಕೆಟ್, ಒನ್ಸ್ ಅಗೇನ್ ನೀವು ರಾಕೆಟ್ನ ಮೇಲೆ ಹಾರಿಸ್ಬೇಕು ಅಂತಂದ್ಬಿಟ್ಟು ಸಣ್ಣದಾಗಿ ಅಲ್ಲಿ ಒಂಚೂರು ವ್ಯತ್ಯಾಸ ಇದೆ ಅಂತ ಬಿಟ್ಟರೆ ಅದು ಮೇಲೆ ಹೋಗ್ಬಿಟ್ಟು ಸ್ಕೈಲಾಬ್ ಥರ ವಾಪಸ್ ಬಂದು ನಮಗೆ ಗುದ್ದುತ್ತೆ ಅಲ್ವಾ? ಸೊ ಅಲ್ಲಿ 10 mm ಅಂತಂದರೆ 10 mm ಇರಬೇಕು, ಬೇರೆ ಆಪ್ಷನ್ಸೇ ಇಲ್ಲ. ಅಂಥ ಕಡೆ ನೀವು ಪಕ್ಕಾ ಡೈಮೆನ್ಷನ್ಸ್ನ ನಾವು ಮೈಂಟೈನ್ ಮಾಡಬೇಕಾಗುತ್ತೆ. ಸೊ ನಾವು ಡು ನಾಟ್ ಯೂಸ್ ಸಚ್ ರೀಮರ್ಸ್. ಯಾವ ಥರ ರೀಮರ್ಸ್ನ? ಇಫ್ ಎ ಓವರ್ನ್ ಔಟ್ ರೀಮರ್ಸ್. ಓವರ್ನ್ ಔಟ್ ಅಂತಂದರೆ ಹಾಳಾಗಿರೋಂಥ ರೀಮರ್ಸು, ಕೆಟ್ಟೋಗಿರೋಂಥ ರೀಮರ್ಸು, ಡ್ಯಾಮೇಜ್ ಆಗಿರೋಂಥ ರೀಮರ್ಸು. ಈ ರೀಮರ್ಸ್ನ ಪ್ಲೀಸ್ ಡು ನಾಟ್ ಯೂಸ್ ಸಚ್ ರೀಮರ್ಸ್. ಈ ಥರ ರೀಮರ್ಸ್ನ ಯೂಸ್ ಮಾಡಿದ್ರೆ ಅಂಡರ್ ಸೈಜ್ ರೀಮಿಂಗು ಆಗುತ್ತೆ. ಸೊ ಡು ನಾಟ್ ಯೂಸ್ ಸಚ್ ಓವರ್ನ್ ಔಟ್ ರೀಮರ್ಸ್. ಆ್ಯಂಡ್ ಆಲ್ವೇಸ್ ಇನ್ಸ್ಪೆಕ್ಟ್ ದ ಕಂಡೀಷನ್ ಆಫ್ ದ ರೀಮರ್ ಬಿಫೋರ್ ಯೂಸಿಂಗ್. ಆವಾಗಲೇ ಹೇಳಿದೆ ಇದನ್ನು, ಆಲ್ವೇಸ್ ಇನ್ಸ್ಪೆಕ್ಟ್ ದ ಕಂಡೀಷನ್ ಆಫ್ ದ ರೀಮರ್. ಯು ಶುಡ್ ಇನ್ಸ್ಪೆಕ್ಟ್ ದ ರೀಮರ್ ಆಲ್ವೇಸ್. ಇನ್ಸ್ಪೆಕ್ಟ್ ಮೀನ್ಸ್ ಚೆಕಿಂಗ್.
ಯು ಶುಡ್ ಚೆಕ್ ದ ರೀಮರ್ ಇಫ್ ಇಟ್ ಈಸ್ ಡ್ಯಾಮೇಜ್, ಅದೇನು ಡ್ಯಾಮೇಜ್ ಇದೆಯಾ, ಅದಕ್ಕೇನಾದ್ರು ಅಂಟ್ಕೊಂಡಿದೆಯಾ, ಲಾಸ್ಟ್ ಟೈಮ್ ರೀಮಿಂಗ್ ಮಾಡುವಾಗ ಪಿಸ್ರೇನಾದ್ರು ಒಂಚೂರು ಅಂಟ್ಕೊಂಡ್ಬಿಟ್ಟಿದೆಯಾ, ಮತ್ತು ಆ ಪಿಸ್ರು ಅಂಟ್ಕೊಂಡು ಅಲ್ಲಿ ಡ್ಯಾಮೇಜ್ ಆಗಿ ವೆಲ್ಡೇ ಆಗಿಬಿಟ್ಟು ಅದು ಶೇಪ್ ಔಟ್ ಆಗಿದೆಯಾ, ಈ ಥರ ಎಲ್ಲ ನೀವು ಯು ಶುಡ್ ಇನ್ಸ್ಪೆಕ್ಟ್ ದಿ ರೀಮರ್ ಬಿಫೋರ್ ಸ್ಟಾರ್ಟ್ ರೀಮಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯು ಶುಡ್ ಚೆಕ್ ದಿ ರೀಮರ್. ಇನ್ನಿನ್ನು ಆವಾಗ ಏನಾಗುತ್ತೆ, ನಿಮಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಏನಾದ್ರು ಡ್ಯಾಮೇಜ್ ಇದ್ದರೆ, ಈ ಡ್ಯಾಮೇಜ್ ಇದೆ ಬೇಡಪ್ಪ ಇದು ಬಿಟ್ಬಿಟ್ಟು ಬೇರೆ ಹೊಸ ರೀಮರ್ ತೊಗೊಂಡು ನಾವು ಕೆಲಸ ಮಾಡ್ಬೋದು. ಸೊ ಆಲ್ವೇಸ್ ಇನ್ಸ್ಪೆಕ್ಟ್ ದಿ ಕಂಡೀಷನ್ ಆಫ್ ದ ರೀಮರ್ ಬಿಫೋರ್ ಯೂಸಿಂಗ್. ಚೆಕ್ ಮಾಡಬೇಕು. ಸರ್ಫೇಸ್ ಫಿನಿಶ್ ರಫ್. ಇನ್ನು ಕೆಲವು ಸಲ ಸರ್ಫೇಸ್ ಫಿನಿಷು ರಫ್ ಆಗಿ ಬಂದುಬಿಟ್ಟಿರ್ತದೆ, ಸ್ಮೂತೇ ಇರೋಲ್ಲ. ನಮಗೆ ಯಾವ ಸ್ಮೂತ್ ಇರಬೇಕೋ ಆ ಸ್ಮೂತೇ ಇರೋಲ್ಲ, ಆ ಥರ ರಫು ಬಂದುಬಿಟ್ಟಿರ್ತದೆ. ಸೊ ಆವಾಗ ಏನಪ್ಪ ಕಾರಣ ಅಂತಂದರೆ, ದ ಕಾಸ್ ಮೇ ಬಿ ಎನಿ ಒನ್ ಆಫ್ ದ ಫಾಲೋಯಿಂಗ್ ಆರ್ ಎ ಕಾಂಬಿನೇಷನ್ ಆಫ್ ಆಲ್. ಕಾರಣ ಏನಪ್ಪ ಅಂತಂದರೆ, ಈಗ ಇಲ್ಲಿ ಕೆಳಗಡೆ ಬರುತ್ತೆ ಕಾರಣಗಳು. ಈ ಕಾರಣಗಳಲ್ಲಿ ಯಾವುದಾದ್ರೂ ಒಂದು ಕಾರಣ ಇರ್ಬೋದು ಅಥವಾ ಎಲ್ಲ ಕಾರಣಗಳು ಇರ್ಬೋದು. ಫಿನಿಶ್ಡ್ ಹೋಲ್ ಬರಲಿಲ್ಲ ಅಂತಂದರೆ ರೀಮಿಂಗ್ ಮಾಡಿರೋದು, ಈ ಕೆಳಗಡೆ ಬರುವಂಥ ಯಾವುದಾದ್ರೂ ಒಂದು ಕಾರಣ ಇದ್ರೂ ರಫ್ ಹೋಲ್ ಬರುತ್ತೆ. ಅಥವಾ ಆ ರಫ್ ಹೋಲ್ ಆಗೋದಕ್ಕೆ ಎಲ್ಲ ಕಾರಣಗಳು ಆಗ್ಬೋದು. ಇನ್ಕರೆಕ್ಟ್ ಅಪ್ಲಿಕೇಶನ್. ನೀನು ಅಪ್ಲಿಕೇಶನ್ನೇ ಕರೆಕ್ಟಾಗಿ ಮಾಡಲಿಲ್ಲ ಅಂತಂದರೆ, ಅಪ್ಲಿಕೇಶನ್ ಕರೆಕ್ಟಾಗಿ ಫಿಕ್ಸ್ ಮಾಡೋದು, ಕರೆಕ್ಟಾಗಿ 190 ಡಿಗ್ರಿಗೆ ಅದು 100% 90 ಡಿಗ್ರಿಲಿ ಇರಬೇಕು. ನೀನು ಸ್ಪೀಡಾಗಿ ತೊಗೊಂಡೋಗ್ದಿರೋದು, ನಿಧಾನಕ್ಕೆ ಒಳಗಡೆ ಅಡ್ವಾನ್ಸ್ ಮಾಡಬೇಕು. ಈ ಥರದ್ದು ಎಲ್ಲವೂ ಇದೆ. ಆ ಅಪ್ಲಿಕೇಶನ್ನ ನೀನು ಕರೆಕ್ಟಾಗಿ ಅಪ್ಲಿಕೇಶನ್ ಮಾಡಲಿಲ್ಲ ಅಂದರೆ ಈ ರಫ್ ಹೋಲು ಬರುತ್ತೆ. ಸ್ವರ್ಫ್ ಅಕ್ಯುಮುಲೇಟೆಡ್ ಇನ್ ರೀಮರ್ ಫ್ಲೂಡ್. ಸ್ವರ್ಫ್ ಅಂತಂದರೆ ಅಲ್ಲಿ ಕಟಿಂಗ್ ಆಗಿ ಬರುತ್ತಲ್ಲ ಎಡ್ಜ್ ಚಿಪ್ಸ್ಗಳು, ಅದು ಅಕ್ಯುಮುಲೇಟ್ ಆಗ್ಬಿಡೋದು ಫ್ಲೂಟ್ ಒಳಗಡೆ ಅದೇ ಇದ್ದರೆ ಅಲ್ಲಿ ನಿನಗೆ ರಫ್ ಹೋಲ್ ಬರುತ್ತೆ. ನೀವೇನು ಮಾಡಬೇಕು, ನಾವು ಆವಾಗಲೇ ಹೇಳಿದ್ದೀನಿ, ಆವಾಗ ಚಿಪ್ಸ್ನೆಲ್ಲ ರಿಮೂವ್ ಮಾಡ್ತಾ ಇರಬೇಕು ಅಂತ. ಸೊ ಆ ರಿಮೂವ್ ಮಾಡ್ಕೊತಾ ಇದ್ದರೆ ನಿಮಗೆ ರಫ್ ಹೋಲ್ ಬರೋಲ್ಲ, ಫಿನಿಶ್ಡ್ ಹೋಲ್ ಬರುತ್ತೆ. ನೀವು ರಿಮೂವ್ ಮಾಡಲಿಲ್ಲ ಅಂತಂದರೆ ರಫ್ ಹೋಲು ಬರುತ್ತೆ. ಆ ಸ್ವರ್ಫ್ ಆ ಚಿಪ್ಸ್ನೆಲ್ಲ ತೆಗಿತಾ ಇರಬೇಕು. ಆ್ಯಂಡ್ ಇನಡಕ್ವೇಟ್ ಫ್ಲೋ ಆಫ್ ಕೂಲೆಂಟ್. ಮತ್ತು ಆ ಫ್ಲೋ ಆಫ್ ಕೂಲೆಂಟು ನಾವು ರೀಮಿಂಗ್ ಮಾಡ್ಬೇಕಾದ್ರೆ ಕೂಲೆಂಟ್ ಹಾಕೋಬೇಕು. ಆ ಕೂಲೆಂಟ್ ಹಾಕೋದು ಸರಿಯಾಗಿ ಹಾಕಲಿಲ್ಲ ಅಂದರೆ ಒಂಚೂರು ಹಾಕ್ಬಿಡೋದು ಬಿಟ್ಬಿಡೋದು, ಆ ಥರ ಇನಡಕ್ವೇಟ್ ಫ್ಲೋ, ಸರಿಯಾಗಿ ಕಂಟಿನ್ಯೂಸ್ ಆಗಿ ಫ್ಲೋ ಆಗದೇ ಇರೋವಂಥದ್ದು, ಕೂಲೆಂಟು ಕಂಟಿನ್ಯೂಸ್ ಆಗಿ ಫ್ಲೋ ಆಗದೇ ಇರೋವಂಥದ್ದು. ಆ್ಯಂಡ್ ಫೀಡ್ ರೇಟ್ ಈಸ್ ಟೂ ಫಾಟ್. ನಾವು ಫೀಡ್ ರೇಟ್ ಅದು ತಿರ್ಗಿಸ್ಕೊಂಡು ಒಳಗಡೆ ಹೋಗ್ಬೇಕಲ್ಲ, ಅದು ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾಡಿಬಿಡೋದು. ಅಪ್ಲೈ ಸ್ಟಡಿ ಆ್ಯಂಡ್ ಸ್ಲೋ ಫೀಡ್ ರೇಟ್. ಅದು ಸ್ಪೀಡ್ ಆಗೋಯ್ತದೆ ಅಂತಂದ್ಬಿಟ್ಟು ತುಂಬ ಸ್ಲೋ ಮಾಡಿಬಿಡೋದು, ಇಲ್ಲಾಂತಂದರೆ ತುಂಬ ಸ್ಲೋ ಮಾಡಿಬಿಡೋದು. ಅದು ತುಂಬಾ ಸ್ಲೋ ಮಾಡಬಾರ್ದು, ಆವಾಗಲೂ ಕೂಡ ಈ ರಫ್ ಹೋಲು ಬರುತ್ತೆ. ಅಂದರೆ ಡು ನಾಟ್ ಟರ್ನ್ ದ ರೀಮರ್ ಇನ್ ದಿ ರಿವರ್ಸ್ ಡೈರೆಕ್ಷನ್. ಮತ್ತು ರಿವರ್ಸ್ ಡೈರೆಕ್ಷನಲ್ಲಿ ತೆಗೆದ್ರೂ ಕೂಡ ರಫ್ ಹೋಲ್ ಬರುತ್ತೆ. ಸೊ ಅದಕ್ಕೆ ಇದನ್ನು ಡು ನಾಟ್ ಟರ್ನ್ ದಿ ರೀಮರ್ ರಿವರ್ಸ್ ಡೈರೆಕ್ಷನಲ್ಲಿ ತಿರುಗಿಸ್ಲೇಬಾರ್ದು. ರಿವರ್ಸ್ ಡೈರೆಕ್ಷನಲ್ಲಿ ತಿರುಗಿಸಿದ್ರೆ ರಫ್ ಹೋಲ್ ಪ್ರೊಡ್ಯೂಸ್ ಆಗುತ್ತೆ. ರಫ್ ಹೋಲ್ ಪ್ರೊಡ್ಯೂಸ್ ಆಗೋಕ್ಕೆ ಇದಿಷ್ಟು ಕಾರಣಗಳಲ್ಲಿ ಯಾವುದಾದ್ರು ಒಂದು ಕಾರಣ ಇದ್ದರೂ ರಫ್ ಹೋಲ್ ಆಗುತ್ತೆ, ಅಥವಾ ಎಲ್ಲವೂ ಕಾರಣ ಇರುತ್ತೆ. ಮತ್ತು ರೀಮಿಂಗ್ ಪ್ರೊಸೀಜರ್ ಹೇಗಪ್ಪ ಅಂತಂದರೆ, ರೀಮಿಂಗ್ ಈಸ್ ದಿ ಆಪ್ರೇಷನ್ ಆಫ್ ಫಿನಿಷಿಂಗ್ ಆ್ಯಂಡ್ ಸೈಜಿಂಗ್ ಎ ಹೋಲ್ ವಿಚ್ ಹ್ಯಾಸ್ ಬೀನ್ ಪ್ರೀವಿಯಸ್ಲಿ ಡ್ರಿಲ್ಡ್ ಅಥವಾ ಬೋರ್ಡ್ ಅಥವಾ ಕ್ಯಾಸ್ಟೆಡ್ ಹೋಲ್ಸ್. ಬೋರಿಂಗ್ ಮಾಡಿನೂ ಹೋಲ್ ಇರುತ್ತೆ, ಡ್ರಿಲ್ ಮಾಡಿನೂ ಹೋಲ್ ಇರುತ್ತೆ, ಕ್ಯಾಸ್ಟಿಂಗ್ ಮಾಡಿನೂ ಕೂಡ ಹೋಲ್ ಇರುತ್ತೆ. ಇದೆಲ್ಲ ಹೋಲ್ನ ಮುಂಚೆನೇ ಇರುವಂಥ ಹೋಲ್ನ ಫಿನಿಷಿಂಗ್ ಮಾಡಿ ಆ್ಯಕ್ಯುರೇಟ್ ಸೈಜಿಗೆ ತರೋದಕ್ಕೆ ಮಾಡೋವಂಥ ಪ್ರೊಸೀಜರ್ನ ರೀಮಿಂಗ್ ಅಂತ ಕರಿತೀವಿ. ದ ಟೂಲ್ ಯೂಸ್ಡ್ ಈಸ್ ಕಾಲ್ಡ್ ರೀಮರ್ ವಿಚ್ ಆ್ಯಸ್ ಮಲ್ಟಿಪಲ್ ಕಟಿಂಗ್ ಎಡ್ಜ್. ಇದಕ್ಕೆ ಯೂಸ್ ಮಾಡೋವಂಥ ಟೂಲ್ನ ನಾವು ರೀಮರ್ ಅಂತ ಕರಿತೀವಿ. ಇದು ಮಲ್ಟಿಪಲ್ ಕಟಿಂಗ್ ಎಡ್ಜನ್ನ ಹೊಂದಿರುತ್ತೆ. ಆ್ಯಂಡ್ ಮ್ಯಾನ್ಯುಯಲಿ ಇಟ್ ಈಸ್ ಹೆಲ್ಡ್ ಇನ್ ಎ ಟ್ಯಾಪ್ ರೆಂಚ್. ಮ್ಯಾನ್ಯುಯಲಲ್ಲಿ ಮಾಡಬೇಕಾದ್ರೆ ಇದನ್ನು ಟ್ಯಾಪ್ ರೆಂಚಲ್ಲಿ ಹೋಲ್ಡ್ ಮಾಡ್ತೀವಿ. ಮಿಷಿನ್ ರೀಮರ್ ಆದರೆ ಯೂಸ್ಡ್ ಇನ್ ಡ್ರಿಲ್ಲಿಂಗ್ ಮಿಷಿನ್ ಯೂಸಿಂಗ್ ಸ್ಲೀವ್ಸು ಮತ್ತು ಸಾಕೆಟ್ಸ್ನ ಯೂಸ್ ಮಾಡಿ ಮಿಷಿನಲ್ಲಿ ಯೂಸ್ ಮಾಡ್ತೀವಿ, ಮಿಷಿನ್ ರೀಮರ್ ಆದರೆ. ಸೊ ಮಿಷಿನ್ ರೀಮರು ಅದನ್ನು ನಾವು ಮಿಷಿನಲ್ಲಿ ಸ್ಪಿಂಡಲಲ್ಲಿ ಇಟ್ಕೊತೀವಿ. ಆ್ಯಂಡ್ ಹ್ಯಾಂಡ್ ರೀಮಿಂಗ್. ಡ್ರಿಲ್ ಹೋಲ್ಸ್ ಫಾರ್ ರೀಮಿಂಗ್ ಆ್ಯಸ್ ಪರ್ ದಿ ಸೈಜ್ ಡಿಟರ್ಮೈನ್ಡ್. ಡ್ರಿಲ್ ಹೋಲು ಯಾವಾಗಲೂ ನಾವು ಯಾವ ಥರ ರೀಮಿಂಗ್ ಮಾಡೋದಕ್ಕೆ ಬೇಕೋ ಆ ಸೈಜ್ನ ಡಿಟರ್ಮೈನ್ ಮಾಡಿ, ಅಂದರೆ ಕಂಡಿಡ್ಕೊಂಡು ನಾವು ಡ್ರಿಲ್ ಮಾಡ್ಕೋತೀವಿ.
ಆಮೇಲೆ ಪ್ಲೇಸ್ ದ ವರ್ಕ್ ಆನ್ ಪ್ಯಾರಲಲ್ ವೈಲ್ ಸೆಟ್ಟಿಂಗ್ ಆನ್ ದಿ ಮೆಷಿನ್ ವೈಸ್ ಮೇಲೆ ಸೆಟ್ಟಿಂಗ್ ಮಾಡಬೇಕಾದ್ರೆ ಪ್ಯಾರಲಲ್ ಆಗಿ ಫಿಕ್ಸ್ ಮಾಡಬೇಕು, ಪ್ಯಾರಲಲ್ ಆಗಿ ಸೆಟ್ ಮಾಡಿ ಹೋಲ್ಡ್ ಮಾಡಬೇಕು, ಪಕ್ಕಾ ಪ್ಯಾರಲಲ್ಲೇ ಇರಬೇಕು, ಡೊಂಕ ಇರಬಾರ್ದು. ಆ್ಯಂಡ್ ಚಾಂಫರ್ ದ ಹೋಲ್ ಎಂಡ್ ಸ್ಲೈಟ್ಲಿ. ದಿಸ್ ರಿಮೂವ್ಸ್ ಬರ್ ಆ್ಯಂಡ್ ವಿಲ್ ಆಲ್ಸೋ ಹೆಲ್ಪ್ ಟು ಅಲೈನ್ ದಿ ರೀಮರ್ ವರ್ಟಿಕಲಿ. ಮತ್ತು ನೆಟ್ಟಿಗೆ ವರ್ಟಿಕಲ್ ಅಂದರೆ ಸ್ಟ್ರೈಟಾಗಿ ಫಿಕ್ಸ್ ಮಾಡೋದಕ್ಕೆ ಈ ರಿಮೂವ್ ಮಾಡಿದ್ರೆ ಅಂದರೆ ಚಾಂಫರ್ ಮಾಡಿದ್ರೆ ನಿಮಗದು ಹೆಲ್ಪ್ ಮಾಡುತ್ತೆ. ಚಾಂಫರ್ ಮಾಡೋದ್ರಿಂದ ಏನಾಗುತ್ತೆ, ಆ ಹೋಲಲ್ಲಿರೋ ಅಂಥ ಹೋಲ್ ಆದಮೇಲೆ ಅದು ಎಂಡಲ್ಲಿ ಬಂದಿರುತ್ತಲ್ಲ, ಸಣ್ಣ ಸಣ್ಣ ಪಿಸರು ಕೂತಿರುತ್ತಲ್ಲ, ಅದೆಲ್ಲ ರಿಮೂವ್ ಆಗಿ ನಿಮಗೆ ಸ್ಟ್ರೈಟಾಗಿ ಕೂತ್ಕೊಳ್ಳೋದಕ್ಕೆ, ರಿಮರ್ ಸ್ಟ್ರೈಟಾಗಿ ಕೂತ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫಿಕ್ಸ್ ದ ವರ್ಕ್ ಇನ್ ದಿ ಬೆಂಚ್ ವೈಸ್. ಯೂಸ್ ವೈಸ್ ಕ್ಲ್ಯಾಂಪ್ಸ್ ಟು ಪ್ರೊಟೆಕ್ಟ್ ದಿ ಫಿನಿಶ್ಡ್ ಸರ್ಫೇಸ್. ಯೂಶ್ವಲಾಗಿ ನೀವು ರೀಮಿಂಗ್ ಮಾಡೋದು ಫಿನಿಷಿಂಗ್ ಎಲ್ಲ ಆದಮೇಲೆ, ಬೇರೆ ಎಲ್ಲ ಫಿನಿಷಿಂಗ್ ಆಪ್ರೇಷನ್ ಆದಮೇಲೆ ರೀಮಿಂಗ್ ಆಪ್ರೇಷನ್ ಇಟ್ಕೊಂಡಿರ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ನಾವು ಈ ಕ್ಲ್ಯಾಂಪ್ಸ್ನ ಯೂಸ್ ಮಾಡಬೇಕಾಗುತ್ತೆ, ವೈಸ್ ಕ್ಲ್ಯಾಂಪ್ಸ್ನ ಯೂಸ್ ಮಾಡಬೇಕಾಗುತ್ತೆ. ವೈಸ್ ಕ್ಲ್ಯಾಂಪ್ಸ್ನ ಯೂಸ್ ಮಾಡಿ ನಾವು ಹೋಲ್ಡ್ ಮಾಡಿದ್ರೆ ಜಾಬು ಅದು ಡ್ಯಾಮೇಜ್ ಆಗಲ್ಲ. ಸೊ ಬೆಂಚ್ ವೈಸರ್ ಫಿಕ್ಸ್ ಮಾಡ್ಬೇಕಾದ್ರೆ ನಾವು ಅದನ್ನು ವೈಸ್ ಕ್ಲ್ಯಾಂಪ್ಸ್ನ ಇಟ್ಕೊಳ್ಳಿ. ಅಂದರೆ ಎನ್ಶೂರ್ ದಟ್ ದ ಜಾಬ್ ಈಸ್ ಹಾರ್ಜಾಂಟಲ್. ಮತ್ತು ಜಾಬು ಎಕ್ಸಾಕ್ಟಾಗಿ ಹಾರ್ಜಾಂಟಲ್ ಆಗಿದೆಯಾ ನೋಡ್ಕೋಬೇಕು. ಹಾರ್ಜಾಂಟಲ್ ಆಗಿಲ್ಲ ಅಂತಂದರೆ ನೀವು ರೀಮಿಂಗ್ ಮಾಡೋ ಹೋಲು ಡೊಂಕ ಬರುತ್ತೆ. ಸೊ ಇದಿಷ್ಟು ನೋಡ್ಕೋಬೇಕು. ಫಿಕ್ಸ್ ದಿ ಟ್ಯಾಪ್ ರೆಂಚ್ ಆನ್ ದಿ ಸ್ಕ್ವೇರ್ ಎಂಡ್ ಆ್ಯಂಡ್ ಪ್ಲೇಸ್ ದ ರೀಮರ್ ವರ್ಟಿಕಲಿ ಇನ್ ದಿ ಹೋಲ್. ಟ್ಯಾಪ್ ರೆಂಚ್ನ ರೀಮರ್ದು ಮೇಲ್ಗಡೆ ಎಂಡ್ ಇರುತ್ತಲ್ಲ, ಸ್ಕ್ವೇರ್ ಎಂಡು, ಆ ಸ್ಕ್ವೇರ್ ಎಂಡಲ್ಲಿ ಟ್ಯಾಪ್ ರೆಂಚನ್ನ ಫಿಕ್ಸ್ ಮಾಡಿ ವರ್ಟಿಕಲಾಗಿ ಹೋಲಲ್ಲಿ ಫಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಇಲ್ಲಿ ಬಂದಿದೆ, ನೋಡಿ ಈ ಥರ ನೀಟಾಗಿ ವರ್ಟಿಕಲಾಗಿ ಸ್ಟ್ರೈಟಾಗಿ ಕಾಣಿಸ್ತಿದೆಯಾ. ಇಲ್ಲಿ ಮೇಲ್ಗಡೆ ಇರೋದು ಟ್ಯಾಪ್ ರೆಂಚು, ಆ ಟ್ಯಾಪ್ ರೆಂಚಲ್ಲಿ ಫಿಕ್ಸ್ ಮಾಡಿ ಹೋಲ್ಗೆ ವರ್ಟಿಕಲಾಗಿ ಫಿಕ್ಸ್ ಮಾಡಿದ್ದಾನೆ. ಆ್ಯಂಡ್ ಚೆಕ್ ದ ಅಲೈನ್ಮೆಂಟ್ ವಿತ್ ಟ್ರೈ ಸ್ಕ್ವೇರ್. ನೀವು 90 ಡಿಗ್ರಿ ಇದೆಯಾ ಇಲ್ವಾ ಅದು ಅಂತ ನೋಡ್ಕೊಳ್ಳೋಕ್ಕೆ ಟ್ರೈ ಸ್ಕ್ವೇರ್ನ ಯೂಸ್ ಮಾಡಿಕೊಂಡು ಅಲೈನ್ಮೆಂಟ್ನ ಚೆಕ್ ಮಾಡ್ಕೋಬೇಕು. ಅದು ಕಂಪಲ್ಸರಿ ಚೆಕ್ ಮಾಡ್ಕೋಬೇಕು 90 ಡಿಗ್ರಿ ಇದೆಯಾ ಇಲ್ವಾ ಅಂತ. ಇಲ್ಲ ಅಂತಂದರೆ ನಿಮ್ಗೆ ಹೋಲು ಸ್ಟ್ರೈಟ್ ಹೋಲ್ ಬರೋದಿಲ್ಲ. ಸೊ ಮೇಕ್ ಕರೆಕ್ಷನ್ಸ್ ಇಫ್ ನೆಸಸರಿ. ಬೈ ಚಾನ್ಸ್ ಏನಾದ್ರು ವ್ಯತ್ಯಾಸ ಇದ್ದರೆ ಕರೆಕ್ಷನ್ ಮಾಡ್ಕೊಳ್ಳಿ. ಟ್ರೈ ಸ್ಕ್ವೇರ್ ಇಟ್ಕೊಳ್ಳೋದು, 90 ಡಿಗ್ರಿ ಇದೆಯಾ ಇಲ್ವಾ ನೋಡೋದು. ಬೈ ಚಾನ್ಸ್ ಇಲ್ವಾ, ಒಂದು ಸ್ವಲ್ಪ ಏನಾದ್ರು ಕರೆಕ್ಷನ್ಸ್ ಇದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೋಬೇಕು. ಏನಾದ್ರು ನೆಸೆಸಿಟಿ ಇದ್ದರೆ ಕರೆಕ್ಷನ್ ಮಾಡ್ಕೊಳ್ಳಿ. ಟರ್ನ್ ದ ಟ್ಯಾಪ್ ರೆಂಚ್ ಇನ್ ಎ ಕ್ಲಾಕ್ ವೈಸ್ ಡೈರೆಕ್ಷನ್. ಟ್ಯಾಪ್ ರೆಂಚ್ನ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಟರ್ನ್ ಮಾಡಬೇಕು. ಆ್ಯಂಡ್ ಅಪ್ಲೈ ಸ್ಲೈಟ್ ಡೌನ್ವರ್ಡ್ ಪ್ರೆಷರ್. ಸ್ವಲ್ಪ ಸಣ್ಣ ಪ್ರೆಷರ್ನ ಅಪ್ಲೈ ಮಾಡಬೇಕು. ಡೌನ್ವರ್ಡ್ ಅಂದರೆ ಕೆಳಗಡೆ ಹೋಗೋಂಗೆ ಲೈಟ್ ಪ್ರೆಷರ್ನ ನಾವು ಅಪ್ಲೈ ಮಾಡಿಕೊಂಡು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ಅಪ್ಲೈ ಪ್ರೆಷರ್ ಈವನ್ಲಿ ಅಟ್ ಬೋತ್ ಎಂಡ್ಸ್ ಆಫ್ ದ ಟ್ಯಾಪ್ ರೆಂಚ್. ಮತ್ತು ನೀವು ಎರಡೂ ಎಂಡ್ ಇದೆ, ಆ ಕಡೆ ಈ ಕಡೆ ರೈಟು ಲೆಫ್ಟು, ಆ ಎರಡೂ ಕಡೆ ಒಂದೇ ಥರ ಪ್ರೆಷರ್ ಇರಬೇಕು, ಈವನ್ ಆಗಿರಬೇಕು ಪ್ರೆಷರು. ಒಂದು ಕಡೆ ಜಾಸ್ತಿ, ಒಂದು ಕಡೆ ಪ್ರೆಷರ್ ಕಮ್ಮಿ ಇರಬಾರ್ದು, ಎರಡೂ ಕಡೆ ಒಂದೇ ಪ್ರೆಷರ್ ಇರಬೇಕು. ಸೊ ಆ ಥರ ನಾವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು, ಡೂ ನಾಟ್ ಟರ್ನ್ ಇನ್ ರಿವರ್ಸ್ ಡೈರೆಕ್ಷನ್, ಇಟ್ ವಿಲ್ ಸ್ಕ್ರ್ಯಾಚ್ ದ ರೀಮ್ಡ್ ಹೋಲ್. ಯಾವುದೇ ಕಾರಣಕ್ಕೂ ರೀಮಿಂಗ್ ಮಾಡ್ತಾ ರೀಮರ್ನ ರಿವರ್ಸ್ ಡೈರೆಕ್ಷನಲ್ಲಿ ತಿರುಗಿಸ್ಬಾರ್ದು. ಇಲ್ಲಿ ಕೊಟ್ಟಿದೆ ನೋಡಿ, ಕರೆಕ್ಟು ಮತ್ತು ರಾಂಗು. ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾನೆ ಒಳಗಡೆ, ಆ್ಯರೋ ಹೆಡ್ಡು ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಇರಬೇಕು. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇರಬಾರ್ದು, ರಿವರ್ಸ್ ಇರಬಾರ್ದು. ರಿವರ್ಸ್ ತೆಗೆದ್ರೆ ಏನಾಗುತ್ತೆ, ರೀಮ್ ಆಗಿರುತ್ತಲ್ಲ ಹೋಲು, ಅದು ಸ್ಕ್ರ್ಯಾಚ್ ಆಗೋಕ್ಕೆ ಶುರು ಆಗುತ್ತೆ. ರೀಮ್ ದ ಹೋಲ್ ಥ್ರೂ. Ensure that the taper lead length of the reamer comes out well and clear from the bottom of the wall. ಮತ್ತು ನೀವು ಎನ್ಶೂರ್ ಮಾಡ್ಕೋಬೇಕು ಏನು ಅಂತಂದರೆ, ಥ್ರೂ ಹೋಲ್ ಫುಲ್ಲು ಎಷ್ಟು ಉದ್ದ ಇದೆ ಹೋಲು ಅಷ್ಟು ಉದ್ದನೂ ರೀಮಿಂಗ್ ಆಗಿದೆಯಾ ನೋಡ್ಕೋಬೇಕಾಗುತ್ತೆ. ಮತ್ತು ಆ ಟೇಪರ್ ಲೀಡ್ ಆಚೆ ಬಂದಿದೆಯಾ, ಕೆಳಗಡೆಗೆ ಆಚೆಗೆ ಟೇಪರ್ ಲೀಡು, ಯಾವುದೋ ರೀಮರ್ದು ಟೇಪರ್ ಲೀಡ್ ಇದೆಯಲ್ಲ, ಆ ಸ್ವಲ್ಪ ಟೇಪರ್ ಇದೆಯಲ್ಲ ತುದಿನಲ್ಲಿ, ಅದು ಆಚೆ ಹೊರಟೋಗ್ಬೇಕು, ಆ ಕಡೆಗೆ ಆಚೆಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಆಚೆಗೆ ಬರಬೇಕು. ಅದು ಬಂದಿದೆಯಾ ಆಚೆಗೆ, ಅದನ್ನು ನೋಡ್ಕೋಬೇಕು ಫುಲ್ ಕ್ಲಿಯರ್ ಆಗಿದೆಯಾ. ಹಂಗೆ ಅಂದ್ಬಿಟ್ಟು ಡು ನಾಟ್ ಅಲೋ ದ ಎಂಡ್ ಆಫ್ ದ ರೀಮರ್ ಟು ಸ್ಟ್ರೈಕ್ ಆನ್ ದ ವೈಸ್. ಹಂಗನ್ಬಿಟ್ಟು ಫುಲ್ಲು ವೈಸ್ ಮೇಲೆ ಹೋಗಿ ಬೀಳೋ ಥರ, ಹೊಡೆಯೋ ಥರ ರೀಮರು ಮಾಡಬಾರ್ದು. ಸ್ವಲ್ಪ ಜೋಪಾನಾಗಿ ನೋಡ್ಕೋಬೇಕಾಗುತ್ತೆ.
ಆ್ಯಂಡ್ ರಿಮೂವ್ ದ ರೀಮರ್ ವಿತ್ ಆನ್ ಅಪ್ವರ್ಡ್ ಪುಲ್ ಅಂಟಿಲ್ ದ ರೀಮರ್ ಈಸ್ ಕ್ಲಿಯರ್ ಆಫ್ ದ ಹೋಲ್. ನಿನಗೆ ರೀಮರ್ ಎಲ್ಲ ಆದಮೇಲೆ ಅದನ್ನು ವಾಪಸ್ ರಿಮೂವ್ ಮಾಡ್ಬೇಕಾದ್ರೆ ಅಪ್ವರ್ಡ್ ಪುಲ್ ಅದನ್ನು ಮೇಲ್ಗಡೆಗೆ ಎಳ್ಕೊತಾ ಹಾಗೆ ಡೈರೆಕ್ಟಾಗಿ ಎಳ್ಕೋಬೇಕು, ಡೈರೆಕ್ಟಾಗಿ ಎಳ್ಕೋಬೇಕು. ಅಲ್ಲೂ ಕೂಡ ನಾವು ರೀಮಿಂಗ್ ಯಾವ ಥರ ಡೈರೆಕ್ಷನಲ್ಲಿ ಮಾಡಿದ್ವಿ ಅದೇ ಡೈರೆಕ್ಷನಲ್ಲಿ ಮಾಡ್ಕೊಂಡು ಮೇಲೆ ಕೇಳ್ಕೋಬೇಕು. ರಿವರ್ಸ್ ಡೈರೆಕ್ಷನ್ ಮಾಡಬಾರ್ದು. ಅಲ್ಲೂ ಕೂಡ ವಾಪಸ್ ತೆಗಿಬೇಕಾದ್ರೂ ಕೂಡ ಮೇಲ್ಗಡೆಗೆ ಎಳ್ಕೋಬೇಕಾದ್ರೂ ಕೂಡ ನಾವು ರೀಮಿಂಗ್ ಮಾಡ್ಬೇಕಾದ್ರೆ ಯಾವ ಡೈರೆಕ್ಷನಲ್ಲಿ ತಿರುಗಿಸ್ತಾಯಿದ್ವಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, ಅದೇ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಿಸ್ಕೊಂಡು ಮೇಲ್ಗಡೆಗೆ ಎತ್ಕೋಬೇಕು. ರಿವರ್ಸ್ ಡೈರೆಕ್ಷನ್ ಮಾಡಬಾರ್ದು. ರಿಮೂವ್ ದಿ ಬರ್ಸ್ ಫ್ರಮ್ ದಿ ಬಾಟಮ್ ಆಫ್ ದಿ ರೀಮ್ಡ್ ಹೋಲ್. ಮತ್ತು ಕೆಳಗಡೆ ರೀಮ್ಡ್ ಹೋಲಲ್ಲಿ ಒಂದು ಸ್ವಲ್ಪ ಬರ್ರ್ ಇರ್ತದೆ, ಅದನ್ನು ರಿಮೂವ್ ಮಾಡಬೇಕು. ಆ್ಯಂಡ್ ಕ್ಲೀನ್ ದ ಹೋಲ್, ಚೆಕ್ ದ ಆ್ಯಕ್ಯುರಸಿ ವಿತ್ ದ ಸಿಲಿಂಡ್ರಿಕಲ್ ಪಿನ್ಸ್. ಮತ್ತು ಹೋಲ್ನ ನೀಟಾಗಿ ಕ್ಲೀನ್ ಮಾಡಿ ಕರೆಕ್ಟಾಗಿ ಅಲ್ಲಿ ಒಂದು ಪಿನ್ ಕೊಟ್ಟಿರ್ತಾನೆ ಸೈಜ್ನ ಚೆಕ್ ಮಾಡೋದಕ್ಕೆ, ಆ ಪಿನ್ನ ಹಾಕಿ ಚೆಕ್ ಮಾಡೋದು. ಇದಿಷ್ಟು ಒಂದು ಪ್ರೋಸೆಸ್ಸು. ನೆಕ್ಸ್ಟು ಅಸೈನ್ಮೆಂಟ್ ಕ್ವಶನ್ಸ್ಗಳು ಯಾವ ಥರ ಕೇಳ್ತಾನೆ, ಅದಕ್ಕೆ ನಾವು ಯಾವ ಥರ ಆನ್ಸರ್ ಮಾಡಬೇಕು. ಒಂದು, ನೇಮ್ ದ ರೀಮರ್ ಎ ಆ್ಯಂಡ್ ಬಿ ಶೋನ್ ಇನ್ ಬಿಲೋ. ಇಲ್ಲೊಂದು ಕೊಟ್ಬಿಟ್ಟಿದ್ದಾನೆ ಎ ಮತ್ತು ಬಿ ಅಂತ. ಇದನ್ನು ಯಾವುದು ಅಂತ ಬರೀಬೇಕು. ಎ ರೀಮರ್ ಯಾವ ರೀಮರು, ಬಿ ರೀಮರು ಯಾವುದು. ಎ ಮಿಷಿನ್ ರೀಮರ್, ಬಿ ಹ್ಯಾಂಡ್ ರೀಮರ್. ಯಾಕೆ ಈ ಮಿಷಿನ್ ರೀಮರಲ್ಲಿ ಟೇಪರ್ ಶಾಂಕ್ ಇದೆ ನೋಡಿ, ಟೇಪರ್ ಶಾಂಕ್ ಇರೋದ್ರಿಂದ ಇದು ಮಿಷಿನ್ ರೀಮರು. ಈ ರೈಟ್ ಸೈಡಲ್ಲಿರೋದು ಸ್ಟ್ರೈಟ್ ಶಾಂಕ್ ಇರೋದ್ರಿಂದ ಅದು ಹ್ಯಾಂಡ್ ರೀಮರು. ಸ್ಟ್ರೈಟ್ ಶಾಂಕ್ ಇರೋದ್ರಿಂದ ಇದು ಹ್ಯಾಂಡ್ ರೀಮರು. ಆ್ಯಂಡ್ ಕ್ವಶನ್ ನಂಬರ್ 2, 2 ರೀಮರ್ಸ್ ಎ ಆ್ಯಂಡ್ ಬಿ ಶೋನ್ ಬಿಲೋ, ನೇಮ್ ದ ಟೈಪ್ ಆಫ್ ಫ್ಲೂಟ್ಸ್. ಇದರಲ್ಲಿ 2 ಫ್ಲೂಟ್ ಇರೋವಂಥದ್ದು ರೀಮರ್ನ ಕೊಟ್ಬಿಟ್ಟಿದ್ದಾನೆ. ಇದು ಯಾವುದು ಇದು ಅಂತ ಬರೀಬೇಕು. ಎ ಸ್ಟ್ರೈಟ್ ಫ್ಲೂಟ್, ನೋಡಿ ಸ್ಟ್ರೈಟ್ ಇದೆ ಫ್ಲೂಟು, ಇದನ್ನು ಸ್ಟ್ರೈಟ್ ಫ್ಲೂಟ್ ರೀಮರ್ ಅಂತ ಕರಿತೀವಿ. ಇನ್ನೊಂದು ಹೆಲಿಕಲ್ ಫ್ಲೂಟ್. ಸೊ ಹೆಲಿಕಲ್ ಫ್ಲೂಟ್ ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ಕೀವೇಸ್ ಇರ್ತದೆ ಹೋಲಲ್ಲಿ, ಕೀವೇಸು ಅಥವಾ ಸ್ಲಾಟು ಅಥವಾ ಸಣ್ಣ ಲೈನ್ ಏನಾದರೂ ಇರೋವಂಥ ಕಡೆ ಈ ಹೆಲಿಕಲ್ ಫ್ಲೂಟ್ನ ಯೂಸ್ ಮಾಡ್ತೀವಿ. ಈ ಹೆಲಿಕಲ್ಲು ನಮಗೆ ಅಲ್ಲಿ ಬ್ರಿಡ್ಜ್ ಥರ ನಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ವಿಚ್ ರೀಮರ್ ಈಸ್ ಸೂಟಬಲ್ ಫಾರ್ ಫಿನಿಷಿಂಗ್ ದಿ ಹೋಲ್ ಆಫ್ ದ ಕಾಂಪೊನೆಂಟ್ ಶೋನ್ ಆ್ಯಂಡ್ ದ ರೀಮರ್ ಶೋನ್ ಎ ಆ್ಯಂಡ್ ಬಿ. ಇಲ್ಲಿ ರೀಮರ್ ಕೊಟ್ಬಿಟ್ಟಿದ್ದಾನೆ ಎ ಆ್ಯಂಡ್ ಬಿ, ಸ್ಟ್ರೈಟ್ ಫ್ಲೂಟು ಮತ್ತು ಹೆಲಿಕಲ್ ಫ್ಲೂಟು, ಮತ್ತು ಇಲ್ಲೊಂದು ಫಿಗರ್ ಕೊಟ್ಟಿದ್ದಾನೆ. ಈ ಫಿಗರಲ್ಲಿರೋವಂಥ ಹೋಲ್ನ ರೀಮಿಂಗ್ ಮಾಡಬೇಕಾದ್ರೆ ಯಾವ ರೀಮರ್ನ ನಾವು ಯೂಸ್ ಮಾಡಬೇಕು ನೋಡಿ. ನಾನು ಆವಾಗಲೇ ಹೇಳ್ತಿದ್ದೆ, ಇಲ್ಲೊಂದು ಕೀವೇ ಇದೆ, ಇಲ್ಲೊಂದು ಕೀವೇ ಇದೆ, ಫುಲ್ ಹೋಲ್ ಇಲ್ಲ ಇಲ್ಲಿ. ಸೊ ಈ ಕೀವೇ ಇಂಥ ಜಾಗಗಳಲ್ಲಿ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ, ಬಿ ಹೆಲಿಕಲ್ ಫ್ಲೂಟ್ ಇರೋವಂಥದ್ದು. ಯಾಕೆಂದರೆ ಇಲ್ಲಿ ಹೋಗಿ ಸ್ಟ್ರಕ್ ಆಗೋಲ್ಲ. ನಿಮಗೆ ಸ್ಟ್ರೈಟ್ ಫ್ಲೂಟ್ ಇರೋದು ಹೋಗಿ ಸ್ಟ್ರಕ್ ಆಗುವಂಥ ಚಾನ್ಸಸ್ ಇರ್ತದೆ, ಸಿಗಾಕೊಳ್ಳುವಂಥದ್ದು. ಅದಕ್ಕೆ ಅಲ್ಲಿ ಬ್ರಿಡ್ಜ್ ಥರ ನಮಗೆ ಹೆಲ್ಪ್ ಮಾಡ್ಕೊಂಡು ಹೋಗುತ್ತೆ ಈ ಹೆಲಿಕಲ್ ಫ್ಲೂಟೆಡ್ ರೀಮರು. ಸೊ ಈ ಥರ ಕೀವೇಸ್ ಇರುವಂಥ ಜಾಗದಲ್ಲಿ ಹೆಲಿಕಲ್ ಫ್ಲೂಟೆಡ್ ರೀಮರ್ನ ಯೂಸ್ ಮಾಡ್ತೀವಿ. ಕ್ವಶನ್ ನಂಬರ್ 4, ನೇಮ್ ದ ಪಾರ್ಟ್ಸ್ ಆಫ್ ದ ಎಫ್ ಆ್ಯಂಡ್ ಜಿ ರೀಮರ್ ಶೋನ್ ಇನ್ ಬಿಲೋ. ರೀಮರ್ ಕೊಟ್ಬಿಟ್ಟಿದ್ದಾನೆ, ಇಲ್ಲಿ ಜಿ ಮತ್ತು ಎಫ್ ಅಂತ 2 ಪಾರ್ಟನ್ನು ಮಾರ್ಕ್ ಮಾಡಿದ್ದಾನೆ. ಅದು ಏನು ಅಂತ ನಾವು ಹೇಳಬೇಕು. ಆ ಪಾರ್ಟನ್ನು ಮಾರ್ಕ್ ಮಾಡಿದ್ದಾನೆ ರೆಡ್ಡು ಮತ್ತು ಬ್ಲೂನಲ್ಲಿ, ಅದು ಏನು ಅಂತ ನಾವು ಹೇಳಬೇಕು. ಎಫ್ ಮಾರ್ಕ್ ಮಾಡಿದ್ದಾನಲ್ಲ ಅದು ಸರ್ಕ್ಯುಲರ್ ಲ್ಯಾಂಡ್, ಎಫ್ ಅಂತ ಮಾರ್ಕ್ ಮಾಡಿದ್ದಾನಲ್ಲ ಅದು ಸರ್ಕ್ಯುಲರ್ ಲ್ಯಾಂಡು. ಮತ್ತು ಜಿ ಅಂತ ಮಾರ್ಕ್ ಮಾಡಿರೋದು ಬಿವೆಲ್ ಲೀಡ್ ಆ್ಯಂಗಲ್, ಅದು ಬಿವೆಲ್ ಲೀಡ್ ಆ್ಯಂಗಲ್. ಇದೆಲ್ಲ ಕೊಡ್ತಾನೆ. ಈ ಥರ ಒಂದು ಫಿಗರ್ ಕೊಟ್ಬಿಟ್ಟು ಇದರಲ್ಲಿ ಒಂದು ಮಾರ್ಕ್ ಮಾಡಿರೋಂಥ ಪಾರ್ಟು ಹೆಸರೇನು ಅಂತ ಕೇಳ್ಬಿಟ್ಟು 4 ಆಪ್ಷನ್ ಕೊಡ್ತಾನೆ. ನೀವು ಆವಾಗ ಅದರಲ್ಲಿ ಕರೆಕ್ಟಾಗಿರೋದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. 5ನೇ ಕ್ವಶನು, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಬಿಟ್ಟಿದ್ದಾನೆ. ಒಂದಷ್ಟು ಯೂಸಸ್ ಕೊಟ್ಟಿದ್ದಾನೆ ಮತ್ತು ಒಂದಷ್ಟು ರೀಮರ್ಸು ಕೊಟ್ಟಿದ್ದಾನೆ. ಇದರಲ್ಲಿ ಯಾವ್ಯಾವ ಯೂಸಸ್ಗೆ ಯಾವ್ಯಾವ ರೀಮರ್ನ ನಾವು ಯೂಸ್ ಮಾಡಬೇಕು ಅಂತ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಎ ರೀಮರ್ ದಟ್ ಕ್ಯಾನ್ ಬಿ ಫಿನಿಶ್ ಪರ್ಫೆಕ್ಟ್ಲಿ ಕಾನ್ಸೆಂಟ್ರಿಕ್ ಹೋಲ್. ನೋಡಿ ಇಲ್ಲಿ ಕಾನ್ಸೆಂಟ್ರಿಕ್ ಹೋಲಲ್ಲಿ ಇರೋಂಥದ್ದನ್ನು ಯಾವುದು ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಯೂಸ್ಡ್ ಫಾರ್ ಫಿನಿಷಿಂಗ್ ಮೋಸ್ಟ್ ಟೇಪರ್ ಯೂಸ್ ಮಾಡೋಕ್ಕೆ ಯಾವುದು.
ಆ್ಯಂಡ್ ಫಾರ್ ರೀಮಿಂಗ್ ಟೇಪರ್ ಪಿನ್ ಹೋಲ್ಸು, ಟೇಪರ್ ಪಿನ್ ಹೋಲ್ಸ್ನ ಮಾಡೋದಕ್ಕೆ ಯಾವುದು? ಮೋಸ್ಟ್ ಕಾಮನ್ಲಿ ಯೂಸ್ಡ್ ರೀಮರ್ ಫಾರ್ ಜನರಲ್ ಪರ್ಪಸ್ಸು ಯಾವುದು? ಇಲ್ಲಿ ಒನ್ನು ತಪ್ಪು ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಇದರಲ್ಲಿ ತಪ್ಪಿದೆ. ಒನ್ನು ಆ್ಯಕ್ಚುಲಿ ಎ ಇರಬೇಕು. ಒನ್ನು ಇದು ರೀಮರ್ ದಟ್ ಕ್ಯಾನ್ ಬಿ ಫಿನಿಶ್ಡ್ ಪರ್ಫೆಕ್ಟ್ಲಿ ಕಾನ್ಸೆಂಟ್ರಿಕ್ ಹೋಲು, ಅದು ಇಲ್ಲಿ ಇಲ್ಲವೇ ಇಲ್ಲ, ಕೊಟ್ಟೇ ಇಲ್ಲ. ಅವನು ಇನ್ನೊಂದು ಯಾವುದೋ ಪೈಲಟ್ ಇರುವಂಥ ಇದನ್ನು ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಸೊ ಅದು ಇಲ್ಲಿ ಫಿಗರಲ್ಲಿ ಇಲ್ಲವೇ ಇಲ್ಲ, ತಪ್ಪು. ಇದು ಒನ್ನು ಬಿ ಅಂತ ಹೇಳೋದು ತಪ್ಪೋದು. ಆ್ಯಂಡ್ ಎರಡನೇದು ಯೂಸ್ಡ್ ಫಾರ್ ಫಿನಿಷಿಂಗ್ ಮೋರ್ ಸ್ಟೇಪರ್ ಇರೋಂಥ ಮಾಡಬೇಕಾದ್ರೆ ಇದು ಎರಡನೇದಕ್ಕೆ ಆ್ಯಕ್ಚುಲಿ ಎರಡನೇದಕ್ಕೆ ಬಿ, ಮೋರ್ ಸ್ಟೇಪರ್ ಇರೋವಂಥದ್ದು, ಟೇಪರ್ ಹೋಲ್ ಇರುವಂಥದ್ದು ಬಿ ಇರಬೇಕು. ಇದು ಮಿಸ್ಟೇಕ್ ಇದೆ, ಸಾರಿ. ಇದು ಏನೋ ಬೈ ಓವರ್ ಸೈಟು ಈ ಥರ ಆಗಿದೆ. ಫಾರ್ ರೇಮಿಂಗ್ ಟೇಪರ್ ಪಿನ್ನು ಮೂರನೇದು ಡಿ. ಎಸ್, ಫಾರ್ ರೇಮರ್ ಟೇಪರ್ ಪಿನ್ಗೆ ಇದು ಡಿ ಯೂಸ್ ಮಾಡ್ತೀವಿ, ಅದು ಡಿ ಇದು ಟೇಪರ್ ಪಿನ್ ರೀಮರ್ ಇದು. ಸೊ ಹಾಗಾಗಿ ಮೂರನೇದು ಸರಿ ಇದೆ. ಇನ್ನು 4 ಯೂಸ್ಡ್ ಫಾರ್ ಹೋಲ್ಸ್ ವಿತ್ ಪ್ಯಾರಲಲ್ ಸೈಡ್ಸ್ ಎ, ಅದು ಪ್ಯಾರಲಲ್ ಸೈಡ್ಸ್ ಇರೋದನ್ನ ಹೋಲ್ 4 ಎ, ಅದು ಕರೆಕ್ಟ್ ಇದೆ. ಇನ್ನು ಮೋಸ್ಟ್ ಕಾಮನ್ನಾಗಿ ಯೂಸ್ ಮಾಡೋವಂಥದ್ದು ಎ, ಅದು ಕೂಡ ಎ. 5ನೇದು ಕೂಡ ಎ. ಈ ಮತ್ತು ಮೊದಲನೇದು ಮತ್ತು ಎರಡನೇದು ಸ್ವಲ್ಪ ತಪ್ಪಿದೆ. ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಷನ್. ದಯವಿಟ್ಟು ಅದನ್ನು ತಿದ್ಕೊಳ್ಳಿ, ಅದು ಚೇಂಜ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಕ್ವಶನ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕೆಪಾಸಿಟಿ ಆಫ್ ರೀಮರ್? ಮತ್ತು ಇಲ್ಲಿ ಒಂದಷ್ಟು ಕೆಪಾಸಿಟಿಗಳು ಕೊಟ್ಬಿಟ್ಟಿದ್ದಾನೆ. ಆ ಕೆಪಾಸಿಟಿ ಇಲ್ಲಿ ರೀಮರ್ಸ್ದು ಯಾವುದು ಕೆಪಾಸಿಟಿ ಅಲ್ಲ ಅಂತ. ಅಂದರೆ ಇದರಲ್ಲಿ ಯಾವುದು ರೀಮರ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ಫಿನಿಷಿಂಗ್ ಸ್ಮಾಲ್ ಹೋಲ್ ರೀಮರ್ಗೆ ಸಂಬಂಧಪಟ್ಟಿದ್ದಲ್ವಾ? ಫಿನಿಷಿಂಗ್ ಸ್ಮಾಲ್ ಹೋಲ್ಗೇ ಈ ರೀಮರ್ನ ಜಾಸ್ತಿ ಯೂಸ್ ಮಾಡೋದು. ಸ್ಮಾಲ್ ಹೋಲ್ನ ಫಿನಿಷಿಂಗ್ ಮಾಡೋದಕ್ಕೆ ಇದು ಯೂಸ್ ಮಾಡೋದು. ಸೊ ಎ ಅಲ್ಲ. ಸೊ ಅವನೇನು ಕೊಟ್ಟಿದ್ದಾನೆ, ಇದು ಅಲ್ಲದೆ ಇರೋದು ಅವ್ನು ಕೇಳಿರೋದು ಯಾವುದು ಅಲ್ಲ, ಇದರಲ್ಲಿ ಯಾವುದು ತಪ್ಪು ಅಂತ. ಅಂದರೆ ಯಾವುದು ಇದು ರೀಮರ್ದು ಕೆಪಾಸಿಟಿ ಅಲ್ಲ. ಸೊ ಫಿನಿಷಿಂಗ್ ಸ್ಮಾಲ್ ಹೋಲ್ ಕೆಪಾಸಿಟಿ, ಅದು ರೀಮರ್ದು ಕೆಪಾಸಿಟಿ ಹೌದು. ಸ್ಮಾಲ್ ಹೋಲ್ನ ರೀಮರ್ನ ಯೂಸ್ ಮಾಡ್ತೀವಿ. ಫಿನಿಷಿಂಗ್ ಎನಿ ಮೆಷಿನ್ಡ್ ಪ್ರೊಫೈಲ್, ನೋಡಿ ಇದೇ ತಪ್ಪು. ಇದು ಈ ಕ್ವಶನ್ಗೆ ಸರಿ ಇದೆ. ಏನು, ಯಾವುದೋ ಪ್ರೊಫೈಲ್ ಇರೋವಂಥದ್ದು ಸ್ಕ್ವೇರ್ ಇದ್ದರೆ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಸೊ ಆನ್ಸರ್ ಈಸ್ ಬಿ. ಇದು ನಾಟ್ ಎ ಕೆಪಾಸಿಟಿ ಆಫ್ ರೀಮರ್. ಸ್ಕ್ವೇರ್ ಬೇರೆ ಪ್ರೊಫೈಲ್ ಇದ್ದರೆ ಮಾಡೋಕ್ಕಾಗಲ್ಲ. ಸೊ ಆ್ಯಕ್ಯುರಸಿ ಟು ಕ್ಲೋಸರ್ ಲಿಮಿಟು, ಅದು ರೀಮರ್ದು ಕೆಪಾಸಿಟಿ. ಪ್ರೊಡ್ಯೂಸಿಂಗ್ ಹೈ ಕ್ವಾಲಿಟಿ ಸರ್ಫೇಸ್, ಅದು ರೀಮರ್ದು ಕೆಪಾಸಿಟಿ. ಇವನು ಇಲ್ಲೇನು ಕೇಳಿರೋದು, ಯಾವುದು ಕೆಪಾಸಿಟಿ ಅಲ್ಲದೆ ಇರೋದು ಅಂತ. ಸೊ ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಕ್ವಶನು, ಎ ಹೋಲ್ ಆಫ್ 15 mm dia is to be finished with reamer. Calculate the diameter of the hole required to be drilled for reaming. Recommended undersize for rough bored hole is 0.3 mm and oversize is 0.05 mm. ಅದು ಎರಡೂ ಕೊಟ್ಟೇಬಿಟ್ಟು ಅವನೇ. ಕೊಟ್ಟಿಲ್ಲ ಅಂತಂದರೆ ನಾವು ಟೇಬಲ್ ಜ್ಞಾಪಕ ಮಾಡಿಕೊಂಡು ತೊಗೋಬೇಕಾಗಿತ್ತು. ಇಲ್ಲೂ ಕೊಟ್ಟೇಬಿಟ್ಟಿದ್ದಾನೆ. ಏನು 15 mm ರೀಮಿಂಗ್ ಮಾಡಬೇಕು, ರೀಮರ್ ಹೋಲ್ ಬೇಕು ನಮಗೆ, ರೀಮ್ಡ್ ಹೋಲು. ಅದಕ್ಕೆ ಡ್ರಿಲ್ಲು ಎಷ್ಟು ಹಾಕ್ಕೋಬೇಕು, ಇದು ಫಾರ್ಮುಲಾ. ಡ್ರಿಲ್ ಸೈಜು ಈಸ್ ಈಕ್ವಲ್ ಟು ರೀಮ್ ಸೈಜ್ ಮೈನಸ್ ಅಂಡರ್ ಸೈಜ್ ಪ್ಲಸ್ ಓವರ್ ಸೈಜು. ಡ್ರಿಲ್ ಸೈಜು ಈಸ್ ಈಕ್ವಲ್ ಟು ರೀಮ್ ಸೈಜ್ ಎಷ್ಟು ಕೊಟ್ಟಿದ್ದಾನೆ, 15 mm ಕೊಟ್ಟಿದ್ದಾನೆ. ಅಂಡರ್ ಸೈಜ್ ಎಷ್ಟು ಕೊಟ್ಟಿದ್ದಾನೆ, ಇಲ್ಲಿ 0.3 ಕೊಟ್ಟಿದ್ದಾನೆ. ಓವರ್ ಸೈಜು 0.05 ಕೊಟ್ಟಿದ್ದಾನೆ. ಸೊ ಡ್ರಿಲ್ ಸೈಜ್ ಈಸ್ ಈಕ್ವಲ್ ಟು 15 ಮೈನಸ್ ಇವೆರಡೂ ಆ್ಯಡ್ ಮಾಡಿದ್ರೆ 0.35. ಸೊ ಡ್ರಿಲ್ ಸೈಜ್ ಈಸ್ 14.65. 14.65 mm ಹಾಕ್ಕೊಂಡ್ರೆ 15 mm ಡಯಾಮೀಟ್ರ್ ಹೋಲು ನಮಗೆ ಫಿನಿಶ್ಡ್ ಹೋಲು ಸಿಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿ, ಈ ಥರ ಕ್ಯಾಲ್ಕುಲೇಟ್ ಮಾಡಿ ನಾವು ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಒಂದು ರಫ್ ಆಗಿ ಒಂದೆಲ್ಲನೂ ಒಂದು ಕಡೆ ರಫ್ ಆಗಿ ಬರ್ಕೊಂಡು ಇದನ್ನು ಚೆಕ್ ಮಾಡಿಕೊಂಡು ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ವಾಟ್ ಈಸ್ ದ ನೇಮ್ ಆಫ್ ದ ಆ್ಯಂಗಲ್ ಮಾರ್ಕ್ಡ್ ಎಕ್ಸ್ ಇನ್ ದ ರೀಮರ್ಲಿ ಒಂದು ಮಾರ್ಕ್ ಮಾಡಿಬಿಟ್ಟಿದ್ದಾನೆ. ಈ ಮಾರ್ಕ್ ಮಾಡಿರೋವಂಥದ್ದು ಹೆಸರೇನು, ಯಾವ ಆ್ಯಂಗಲ್ಲು? ಇದನ್ನು 4 ಆ್ಯಂಗಲ್ ಕೊಟ್ಟಿದ್ದಾನೆ. ರೇಕ್ ಆ್ಯಂಗಲ್ಲು, ಫ್ಲೂಟ್ ಆ್ಯಂಗಲ್ಲು, ಹೆಲಿಕ್ಸ್ ಆ್ಯಂಗಲ್ಲು, ಕ್ಲಿಯರೆನ್ಸ್ ಆ್ಯಂಗಲ್ಲು. ಸೊ ಇಟ್ ಈಸ್ ಹೆಲಿಕ್ಸ್ ಆ್ಯಂಗಲ್ಲು. ಇದು ಹೆಲಿಕ್ಸ್ ಆ್ಯಂಗಲ್. ಹಾಗೆ 9ನೇ ಕ್ವಶನು, ವಾಟ್ ಈಸ್ ದ ನೇಮ್ ಆಫ್ ದ ಪ್ರೋಸೆಸ್ ಆಫ್ ಫಿನಿಷಿಂಗ್ ದಿ ಡ್ರಿಲ್ಡ್ ಹೋಲ್? ಡ್ರಿಲ್ಡ್ ಹೋಲ್ನ ಫಿನಿಷಿಂಗ್ ಮಾಡುವಂಥ ಪ್ರೋಸೆಸ್ ಯಾವುದು?
ಸ್ಪಾಟ್ ಫೇಸಿಂಗಾ, ಕೌಂಟ್ರ್ ಬೋರಿಂಗಾ, ಕೌಂಟ್ರ್ ಸಿಂಕಿಂಗಾ, ರೀಮಿಂಗಾ? ಸ್ಪಾಟ್ ಫೇಸಿಂಗು ಬೇರೆ, ಕೌಂಟ್ರ್ ಬೋರಿಂಗ್ ಅಂದರೆ ಬೇರೆ, ಕೌಂಟ್ರ್ ಸಿಂಕಿಂಗ್ ಅಂದರೆ ಬೇರೆ. ಸೊ ರೀಮಿಂಗ್ ಈಸ್ ದಿ process of finishing the drilled hole. So reaming is the process of finishing the drilled hole. So answer is A. Next question, why hand reamers have uneven spacing of teeth? ನೋಡಿ ನಾನು ಆವಾಗಲೇ ಹೇಳಿದ್ದೆ ಈ ಕ್ವಶನ್ ಕೇಳ್ತಾ ಇರ್ತಾನೆ ಅಂತ. ಹ್ಯಾಂಡ್ ರೀಮರು ಅನ್ಇವನ್ ಸ್ಪೇಸಿಂಗು ಯಾಕಿರುತ್ತೆ? ಕಟಿಂಗ್ ಟೀತ್ದು ಈಕ್ವಲ್ ಸ್ಪೇಸಲ್ಲಿ ಇರೋದಿಲ್ಲ. ಯಾಕೆ ಅನ್ಇವನ್ ಇರುತ್ತೆ ಅಂದರೆ reduce chattering, remove more metal, increase the efficiency, increase the life of tool. ಯಾವುದೋ ಆವಾಗಲೇ ಹೇಳಿದೆ. ದಿ ಆನ್ಸರ್ ಈಸ್ ಎ, reduce chattering. And next question is, what is the drill size for reaming a 10 mm hole if undersize is 0.2 and oversize is 0.05 mm? ಸೊ ಡ್ರಿಲ್ ಸೈಜ್ನ ಕಂಡುಹಿಡಿಬೇಕು 10 mm ಹೋಲ್ಗೆ. ಆವಾಗಲೇ ನಾವು ಯಾವ ಥರ ಕಂಡುಹಿಡಬೇಕು ಅದನ್ನು ನೋಡಿಕೊಂಡು ಇದರಲ್ಲಿ ನೋಡಿ ಡ್ರಿಲ್ ಸೈಜು ಫಾರ್ಮುಲಾ ಹಾಕ್ಕೊಂಡಿದ್ದೀನಿ. ಫಾರ್ಮುಲಾ ಹಾಕ್ಕೊಂಡು ರೀಮ್ ಸೈಜ್ ಬೇಕಾಗಿರೋದು 10 mm, ಅಂಡರ್ ಸೈಜ್ ಅವ್ನು ಕೊಟ್ಟಿರೋದು 0.2 mm, ಓವರ್ ಸೈಜ್ ಅವ್ನು ಕೊಟ್ಟಿರೋದು 0.05 mm. ಸೊ 10 mm ಮೈನಸ್ ಇವೆರಡನ್ನು ಪ್ಲಸ್ ಮಾಡಿದಾಗ 0.25. ಸೊ ಡ್ರಿಲ್ ಸೈಜ್ ಈಸ್ 9.75. ಸೊ ಆನ್ಸರ್ ಈಸ್ ಬಿ, 9.75. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಅಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ವಿಚ್ ರೀಮರ್ ಈಸ್ ಯೂಸ್ ಫಾರ್ ರೀಮಿಂಗ್ ಇಂಟರ್ನಲ್ ಮೆಟ್ರಿಕ್ ಮೋರ್ಸ್ ಟೇಪರ್ಡ್ ಹೋಲ್? ಟೇಪರ್ ಹೋಲ್ ಇರೋವಂಥ ಟೇಪರ್ ಹೋಲ್ ಇರೋವಂಥ ಹೋಲ್ಗಳನ್ನ ರೀಮಿಂಗ್ ಮಾಡಬೇಕಾದ್ರೆ ಯಾವ ರೀಮರು ಯೂಸ್ ಮಾಡ್ತೀವಿ? ಹೆಲಿಕಲ್ ಫ್ಲೂಟೆಡ್ ರೀಮರ್, ಹ್ಯಾಂಡ್ ರೀಮರ್ ವಿತ್ ಪೈಲೆಟ್, ಟೇಪರ್ ಪಿನ್ ಹ್ಯಾಂಡ್ ರೀಮರ್, ಸಾಕೆಟ್ ರೀಮರ್ ವಿತ್ ಪ್ಯಾರಲಲ್ ಸ್ಟ್ಯಾಂಡ್. ನೋಡಿ ಇಲ್ಲಿ ಆನ್ಸರ್ ಈಸ್ ಡಿ. ಸಾಕೆಟ್ ರೀಮರ್ ವಿತ್ ಪ್ಯಾರಲಲ್ ಶಾಂಕ್ ಯೂಸ್ ಮಾಡ್ತೀವಿ ಟೇಪರ್ ಇರುವಂಥದ್ದು. ಇನ್ನು ಟೇಪರ್ ಪಿನ್ ಹ್ಯಾಂಡ್ ರೀಮರು ಅದು ಟೇಪರ್ ಪಿನ್ ಹೋಲ್ಸ್ಗಳನ್ನ ರಿಮ್ ಮಾಡೋದಕ್ಕೆ ಅಲ್ಲೂ ಟೇಪರ್ ಇರ್ತದೆ, ಆದರೆ ಅದನ್ನು ಟೇಪರ್ ಪಿನ್ ಹೋಲ್ಸ್ ಅಂತಲೇ ಕೊಟ್ಬಿಟ್ಟಿರ್ತಾನೆ. ಸೊ ಅದರಿಂದ ಇಲ್ಲಿ ಪಿನ್ ಹೋಲ್ಸ್ ಅಂತ ಕೊಟ್ಟಿಲ್ಲದಿರೋದ್ರಿಂದ ಸಾಕೆಟ್ ರೀಮರ್ ಅಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ದಿ ಯೂಸ್ ಆಫ್ ರೀಮರ್? ರೀಮರ್ದು ಯೂಸ್ ಏನು ಅಂತ ಕೇಳ್ದ. ಡ್ರಿಲ್ ಮಾಡೋದಕ್ಕೆ ಹೋಲ್ನ, ಎನ್ಲಾರ್ಜಿಂಗ್ ಎ ಹೋಲ್ನ ಎನ್ಲಾರ್ಜ್ ಮಾಡೋದಕ್ಕೆ, ಥ್ರೆಡಿಂಗ್ ಎ ಹೋಲ್ನ ಥ್ರೆಡ್ ಹಾಕೋದಕ್ಕೆ, ಫಿನಿಶಿಂಗ್ ಟು ಕರೆಕ್ಟ್ ಸೈಜ್ ಆಫ್ ದ ಡ್ರಿಲ್ಡ್ ಹೋಲ್. ಯಾವುದು ಸರಿ? ನೋಡಿ ಇಲ್ಲಿ ಎನ್ಲಾರ್ಜಿಂಗ್ ಹೋಲ್ ಅನ್ನೋದು ಕರೆಕ್ಟ್ ಇದೆ, ಆಲ್ಮೋಸ್ಟ್ ಎನ್ಲಾರ್ಜಿಂಗ್ ಹೋಲ್ ಅನ್ನೋದು ಕರೆಕ್ಟ್ ಇದೆ. ಆದರೆ ಇನ್ನೊಂದು ಡ್ರಿಲ್ ಎ ಹೋಲ್ ತಪ್ಪಿದೆ. ಎನ್ಲಾರ್ಜಿಂಗ್ ಎ ಹೋಲು ಹೌದು ಆಲ್ಮೋಸ್ಟ್ ಕರೆಕ್ಟ್ ಇದೆ, ಥ್ರೆಡಿಂಗ್ ಹೋಲ್ ತಪ್ಪಿದೆ. ಫಿನಿಶಿಂಗ್ ಟು ಕರೆಕ್ಟ್ ಸೈಜ್ ಆಫ್ ದ ಡ್ರಿಲ್ಡ್ ಹೋಲ್. ಸೊ ಈ ಬಿ ಮತ್ತು ಡಿನಲ್ಲಿ ನಾವು ಕನ್ಫ್ಯೂಷನ್ ಮಾಡ್ಕೋಬೇಕಾಗುತ್ತೆ. ಈ ಬಿ ಮತ್ತು ಡಿನಲ್ಲಿ ಅಪ್ರಾಪ್ರಿಯೇಟ್ ಆನ್ಸರ್ ಯಾವುದು? ಬರೀ ಎನ್ಲಾರ್ಜ್ ಮಾಡಿಬಿಡೋದು ಅಂತಂದರೆ ಆಯಿತಾ? ಫಿನಿಶಿಂಗ್ ಮಾಡಬೇಕು, ಕರೆಕ್ಟ್ ಸೈಜ್ಗೆ ತರಬೇಕು, ಅದು ರೀಮಿಂಗ್ದು ಪರ್ಪಸ್ಸು. ರೀಮಿಂಗ್ ಮಾಡೋ ಪರ್ಪಸ್ಸು ಫಿನಿಶಿಂಗ್ ಮಾಡಿ ಕರೆಕ್ಟ್ ಸೈಜ್ ತರೋ ಮೂಲಕ ಎನ್ಲಾರ್ಜ್ ಮಾಡೋದು. ಸೊ ಆ ಥರ. ಸೊ ಹಾಗಾಗಿ ನಾವು ಆನ್ಸರು ಡಿ ಅಂತ ಬರೀಬೇಕಾಗುತ್ತೆ. ಬೈ ಚಾನ್ಸ್ ಇಲ್ಲಿ ಈ ಆನ್ಸರ್ನ ಡಿ ಆನ್ಸರ್ಲಿ ಫಿನಿಶಿಂಗ್ ಟು ಕರೆಕ್ಟ್ ಸೈಜ್ ಕೊಡದೇನೆ ಬೇರೆ ಕೊಟ್ಬಿಟ್ಟಿದ್ರೆ, ಸಂಬಂಧಪಡದಿರೋದು ಯಾವುದೇ ಬೇರೆ ಕೊಟ್ಟಿದ್ರೆ ಆವಾಗ ಆನ್ಸರ್ ಬಿ ಆಗುತ್ತೆ. ಆವಾಗ ಬಿ ಆಗುತ್ತೆ, ಎನ್ಲಾರ್ಜಿಂಗ್ ಎ ಹೋಲ್ ಅಂತ ಆವಾಗುತ್ತೆ. ಈ ಡಿ ಆನ್ಸರ್ ಕೊಡದೇ ಇದ್ದರೆ, ಇದ್ರ ಬದಲು ಬೇರೆ ಇನ್ನೇನೋ ಕೊಟ್ಬಿಟ್ಟಿದ್ರೆ, ಕೌಂಟ್ರ್ ಸಿಂಕಿಂಗ್ ಅಂತ ಏನೋ ಕೊಟ್ಬಿಟ್ಟಿದ್ರೆ ಆವಾಗ ಆನ್ಸರು ಬಿ ಬರೀಬೇಕು, ಯಾಕೆಂದರೆ ಆವಾಗ ಇದು ಕರೆಕ್ಟ್ ಆಗುತ್ತೆ. ಬಟ್ ಇವಾಗ ಕರೆಕ್ಟು ಬಟ್ ಅಪ್ರೋಪ್ರಿಯೇಟು ಡಿ. ಆನ್ಸರ್ ಈಸ್ ಡಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಫಂಕ್ಷನ್ ಆಫ್ ಪೈಲಟ್ ಇನ್ ದಿ ಹ್ಯಾಂಡ್ ರೀಮರ್? ಹ್ಯಾಂಡ್ ರೀಮರಲ್ಲಿ ಪೈಲಟ್ಟು ಫಂಕ್ಷನ್ ಏನು ಮಾಡುತ್ತೆ? ಎಲ್ಲದರಲ್ಲೂ ಪೈಲಟ್ಟು ಕೀಪ್ ಸೈಜ್ ಆಫ್ ಹೋಲ್ ಆ್ಯಕ್ಯುರೇಟ್, removes the burr from the hole, provides smooth functioning of reamer, keep the reamer concentric with hole to be reamed. ಇದೆ ಅಲ್ವಾ? ಸೊ ಆನ್ಸರ್ ಈಸ್ ಡಿ. ಇದನ್ನು ಹೋಲ್ ಎಂಡ್ ಯಾವ ಸೆಂಟ್ರಲ್ಲಿದೆ ಅದೇ ಸೆಂಟ್ರಿಗೆ ನಮಗೆ ರೀಮಿಂಗನ್ನ ಮಾಡಿಕೊಡುತ್ತೆ ಪೈಲಟ್ಟು, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕಾನ್ಸಂಟ್ರಿಕ್ ಮಾಡುತ್ತೆ, ಕೀಪ್ ದ ರೀಮರ್ ಕಾನ್ಸಂಟ್ರಿಕ್. ಆನ್ಸರ್ ಈಸ್ ಡಿ. ಆ್ಯಂಡ್
ಕ್ವಶನ್ ನಂಬರ್ 15. ವಿಚ್ ರೀಮರ್ ಹ್ಯಾಸ್ ಎ ಲಾಂಗ್ ಟೇಪರ್ ಲೀಡ್? ಯಾವ ರೀಮರು ಲಾಂಗ್ ಟೇಪರ್ ಲೀಡನ್ನ ಹೊಂದಿರುತ್ತೆ? ಸಾಕೆಟ್ ರೀಮರಾ, ಅಥವಾ ಹ್ಯಾಂಡ್ ರೀಮರಾ, ಮಿಷಿನ್ ರೀಮರಾ, ಹೆಲಿಕಲ್ ಫ್ಲೂಟೆಡ್ ರೀಮರಾ? ನಾವು ಆವಾಗಲೇ ಹೇಳಿದ್ವಿ ಆನ್ಸರು ಹ್ಯಾಂಡ್ ರೀಮರು ನಿಮಗೆ ಲಾಂಗ್ ಟೇಪರ್ನ ಹೊಂದಿರುತ್ತೆ. ಮಿಷಿನ್ ರೀಮರು ಸ್ಮಾಲ್ ಇರ್ತದೆ, ಶಾರ್ಟರ್ ಇರ್ತದೆ, ಶಾರ್ಟ್ ಟೇಪರ್ ಲೀಡ್ ಇರ್ತದೆ ಮಿಷಿನ್ ರೀಮರ್ಗೆ. ಹ್ಯಾಂಡ್ ರೀಮರ್ಗೆ ಇದು ಲಾಂಗ್ ಟೇಪರ್ ಲೀಡು ಇರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಟ್ರೈನೀಸ್. ಇಷ್ಟೊತ್ತು ನೀವು ನನ್ನ ಜೊತೆ ಇದ್ದಿದ್ದಕ್ಕೆ ಇಷ್ಟು ವಿಡಿಯೋನ ಪೂರ್ತಿ ನೋಡಾದಮೇಲೆ ಇದರಲ್ಲಿರೋಂಥ 15 ಕ್ವಶನ್ಸು ಬರೆದು ಅದಕ್ಕೆ ಆನ್ಸರ್ಸನ್ನು ಬರೆದು ನನಗೆ ನೀವು ಕಳಿಸ್ಬೇಕು. ಇದರಲ್ಲಿ ಗೊತ್ತಾಗಿಲ್ಲ ಅಂತ ಏನು ಇಲ್ಲವೇ ಇಲ್ಲ, ಯಾಕೆಂದರೆ ಎಲ್ಲದಕ್ಕೂ ಆನ್ಸರ್ನು ನಾನೇ ಮಾಡಿದ್ದೀನಿ. ಸೊ ನೀವು ಎಲ್ಲ ಕ್ವಶನ್ನು ಬರೆದು ಅದಕ್ಕೂ ಆನ್ಸರ್ನ ಬರೆದು ನನಗೆ ಸೆಂಡ್ ಮಾಡಿ, ಕಂಪಲ್ಸರಿ ಸೆಂಡ್ ಮಾಡಲೇಬೇಕು. ಮತ್ತು ಮಾಸ್ಕ್ ಯೂಸ್ ಮಾಡಿ, ಯಾವಾಗಲೂ ಸ್ಯಾನಿಟೈಸರ್ಸ್ ಬಳಸ್ತಾಯಿರಿ, ಆವಾಗವಾಗ ಸೋಪ್ ಹಾಕ್ಕೊಂಡು ಕೈ ತೊಳಿತೀರಿ, ಸುಮ್ಮನೆ ಎಲ್ಲೂ ಹೋಗಬೇಡಿ, ಆಯಿತಾ? ಇವತ್ತಿನ ಕ್ಲಾಸ್ಗೆ ಬಾಯ್ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಸಿಗ್ತೀನಿ. ಓಕೆ, ಬಾಯ್.